ನೋಡಿ ಈಗ ಸ್ಟಾರ್ಟ್ ಆಯ್ತು. ಮೇಲೆ ನೋಡಿ ಕಾಣ್ತಾ ಇದೆಯಾ ರೈಟ್ ಸೈಡಲ್ಲಿ? ಸರ್ ನಿಮಗೆ ಕಾಣಲ್ವಾ ಅದು? ಇರಲಿ, ನಿಮಗೆ ಕಾಣಲ್ವೇನು? ಸ್ಕ್ರೀನ್ ಶೇರ್ ಮಾಡಬೇಕು. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮ. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆದರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ರಜಿತಾ ಅವರೇ ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಗಿಸಿ. ನಮಃ. ಪೂಜ್ಯ ಗುರುಗಳಾದ ನರಸಿಂಹ ಪ್ರಭುಜಿಯವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮನಗಳನ್ನ ಸಮರ್ಪಿಸುತ್ತಾ ಇಂದಿನ ವಿವೇಕ ಚೂಡಾಮಣಿ ಮನನ ತರಗತಿ ಶುರು ಮಾಡೋಣ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ಸ್ವಾಗತ. ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತದೆ. ಈಗ ಕಡಿಮೆ ಆಯ್ತು. ಇಂದು ನಾವು ಪಂಚಕೋಶ ವಿವೇಕ ಚೂಡಾಮಣಿಯ ಡೇ 21 ಅದರ ಮನನ ಮಾಡೋಣ. ಸೊ ಇಲ್ಲಿವರೆಗೂ ನಾವು ಆತ್ಮ ಅನಾತ್ಮ ಅಂದ್ರೆ ಏನು, ಬಂಧನ ಅಂದ್ರೆ ಏನು, ಬಂಧನದಿಂದ ಮುಕ್ತಿ ಹೇಗೆ, ಆತ್ಮ ಮತ್ತು ಅನಾತ್ಮವನ್ನ ಆತ್ಮದಿಂದ ಬೇರ್ಪಡಿಸೋದು ಹೇಗೆ, ಬೇರ್ಪಡಿಸುವ ವಿಧಾನ ಹಂತ ಹಂತವಾಗಿ ಹೇಗೆ ಬೇರ್ಪಡಿಸ್ತೀವೋ ಅದನ್ನ ಪಂಚಕೋಶ ವಿವೇಕ ಅಂತ ಹೇಳ್ತಾರೆ. ಆ ಪಂಚಕೋಶ ವಿವೇಕವನ್ನ ಈ ಟಾಕ್ ಅಲ್ಲಿ ಈ ಸೆಷನ್ ಅಲ್ಲಿ ನಾವು ನೋಡೋಣ. ಪ್ರಶ್ನೋತ್ತರ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಗುರು ಕೃಪೆಯಿಂದ. ಮೊದಲನೇದಾಗಿ ಕಲ್ಯಾಣಿ ಮೇಡಮ್ಗೆ, ನಮ್ಮಲ್ಲಿ ಎಷ್ಟು ಕೋಶಗಳಿದೆ ಮತ್ತೆ ಕೋಶ ಅಂದ್ರೆ ಏನು? ನಮ್ಮಲ್ಲಿ 5 ಕೋಶಗಳಿದೆ. ಅದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈ ಕೋಶದ ಅರ್ಥ ಏನೆಂದರೆ, ಈ ಶರೀರ ಅನ್ನಮಯ ಕೋಶ, ಶರೀರದ ಒಳಗೆ ಪ್ರಾಣ ಇದೆ, ಪ್ರಾಣದ ಒಳಗೆ ಮನಸ್ಸಿದೆ, ಮನಸ್ಸಿನ ಒಳಗೆ ಬುದ್ಧಿ ಇದೆ, ಬುದ್ಧಿ ಒಳಗೆ ಆತ್ಮ ಇದೆ. ಅಂದರೆ ಶರೀರದ ಒಳಗೆ ಆತ್ಮ ಇದೆ ಅಂತ ಹೇಳ್ತಾರೆ. ಸ್ಥೂಲ ಶರೀರದ ಮೇಲೆ ಅದರ ಒಳಗೆ ಸೂಕ್ಷ್ಮ ಶರೀರ, ಅದರ ಒಳಗೆ ಕಾರಣ ಶರೀರ ಅಂತ ಹೇಳ್ತಾರೆ. ಆದರೆ ಇದನ್ನು ಬೇರೆ ರೀತಿಯೇ ನಾವು ಅರ್ಥ ಮಾಡ್ಕೋಬೇಕು. ಅನ್ನಮಯ ಕೋಶ ಸ್ಥೂಲ ಶರೀರ, ಪ್ರಾಣಮಯ ಅದಕ್ಕಿಂತ ಸೂಕ್ಷ್ಮವಾಗಿರುತ್ತೆ, ಮನೋಮಯ ಅದಕ್ಕಿಂತ ಸೂಕ್ಷ್ಮ,
ವಿಜ್ಞಾನಮಯ ಇನ್ನೂ ಅಷ್ಟು ಅದಕ್ಕಿಂತ ಸೂಕ್ಷ್ಮ. ಆನಂದಮಯ ಇನ್ನೂ ಸೂಕ್ಷ್ಮವಾಗಿರುತ್ತೆ. ಆತ್ಮ ಅನಂತ. ಅದರಿಂದ ನಮ್ಮ ಶರೀರದಲ್ಲಿ ಆತ್ಮ ಇಲ್ಲ, ಆತ್ಮನಲ್ಲಿ ನಮ್ಮ ಶರೀರ ಇದೆ. ಯಾವುದು ಸೂಕ್ಷ್ಮವೋ ಅದು ಸ್ಥೂಲವನ್ನು ವ್ಯಾಪಿಸ್ಕೊಡುತ್ತೆ. ಆತ್ಮ ಸರ್ವವ್ಯಾಪಿ. ಇದು ಹೊರಗೆ ಒಳಗೆ ಅಂತ ತಿಳ್ಕೋಬಾರದು, ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗಿದ್ದೀವಿ ಅಂತ ತಿಳ್ಕೋಬೇಕು. ಇನ್ನು ಹೇಳ್ಬೇಕು. ಅಂದ್ರೆ ಕೋಶ ಅಂದ್ರೆ ಏನು ಅಂತ. ಕೋಶ ಅಂದ್ರೆ ಹೊದಿಕೆನಾ ಅಥವಾ ಏನು? ಕೋಶ ಅಂದ್ರೆ ಹೊದಿಕೆ ಅಲ್ಲ, ಅದೊಂದು ಆವರಣ. ಕರೆಕ್ಟ್. ಅಂದ್ರೆ ಒಂದು ಬಾಳೆಹಣ್ಣಿನ ಸಿಪ್ಪೆ ಸುಲಿದ ಹಾಗೆ ಒಂದೊಂದು ಲೇಯರ್ನ ತೆಗೆದ್ರೆ ನಮ್ಗೆ ಒಳಗಡೆ ಕಾಣುತ್ತೆ ಅನ್ನೋದು ಇದೆ ಅಲ್ಲ, ಅದು ನಿಜಾನ ಇಲ್ವಾ ಅಂತ ಹಾಗೇನಾ ಹೇಳ್ತಾ ಇರೋದು? ಈಗ ಸಿಪ್ಪೆ ತೆಗೆದ್ರೆ ಒಳಗಡೆ ಬಾಳೆಹಣ್ಣು ಸಿಕ್ಕುತ್ತೆ. ಆ ತರ ನಾವು ದೇಹವನ್ನ ಆ ತರ ಇದು ಮಾಡ್ಕೊಳಕ್ ಆಗಲ್ಲ. ಆ ತರ ತೆಗೆದು ಅಂದ್ರೆ ಆತ್ಮ ಗೊತ್ತಾಗುತ್ತೆ ಅಂತ ಅನ್ನೋದು ತಪ್ಪು. ಅದು ಕರೆಕ್ಟ್. ಜ್ಞಾನದ ಮೂಲಕನೇ ನಾವು ಆತ್ಮಜ್ಞಾನವನ್ನು ಪಡ್ಕೋಬೇಕು ವಿನಃ ಆತ್ಮ ಬಾಳೆಹಣ್ಣು ಈರುಳ್ಳಿ ಸಿಪ್ಪೆ ತೆಗೆಯೋ ತರ ನಾವು ದೇಹವನ್ನ ಆ ತರ ಮಾಡಿ ಆತ್ಮವನ್ನ ನೋಡಕ್ ಆಗೋದು. ಕರೆಕ್ಟ್. ಅಂದ್ರೆ ಆವರಣ ಅಂದ್ರೆ ತಪ್ಪು ತಿಳುವಳಿಕೆ ಅಲ್ವಾ? ತಪ್ಪು ತಿಳುವಳಿಕೆ. ಹಾ. ಸೊ ಒಂದೊಂದೇ ಕೋಶದನ್ನ ನಾವು ಏನು ಅಂತ ವಿಚಾರ ಮಾಡ್ತಾ ವಿವೇಕದಿಂದ ನಾವು ಅನಾತ್ಮ ಆತ್ಮವನ್ನ ಬೇರ್ಪಡಿಸ್ಕೊಳ್ತಾ ಹೋಗ್ಬೇಕು. ಈ ಅನ್ನಮಯ ಕೋಶ ಶರೀರಕ್ಕೆ ಸಂಬಂಧಪಟ್ಟಿರೋದು, ಪ್ರಾಣಮಯ ಕೋಶನೂ ಶರೀರಕ್ಕೆ ಸಂಬಂಧಪಟ್ಟ. ಅದೇ. ಸೊ ಅದೇ ನಾವು ನಿಜ ಅಂತ ಅನ್ಕೊಂಡು ಬರೀ ಅದಕ್ಕೆ ಜಾಸ್ತಿ ನಾವು ಜ್ಞಾನಿಗೆ ಅಜ್ಞಾನಿಗೆ ಮಾತ್ರ ಕೋಶ ಇದೆ ಅಂತ ಅವನ ಅಜ್ಞಾನದಿಂದ ಅವನು ಅನ್ಕೊಂತಾನೆ. ಜ್ಞಾನಿಗೆ ಕೋಶ ಇಲ್ಲ ಅಂದ್ರೆ ಅವ್ರಿಗೆ ಜ್ಞಾನ ಬಂದಿದೆ, ತಾನು ಕೋಶ ಅಲ್ಲ ಅಂತ ಆ ಜ್ಞಾನಿಗೆ ಗೊತ್ತು. ಅದೇ ದಿಗಂಬರ ಅಂತ ಹೇಳ್ತಾರಲ್ಲ ಕೊನೆಯಲ್ಲಿ. ನೀವೇ ಪ್ರಶ್ನೆ ಕೇಳಿದ್ರಿ ಈ ಟಾಕಲ್ಲಿ ಗುರುಜಿನ. ಹೌದಾ? ನೀವೇ ಕೇಳಿದ್ದು. ಸರಿ. ಬಟ್ ಆವಾಗಿನ ಅಂಡರ್ಸ್ಟ್ಯಾಂಡಿಂಗು ಇವಾಗಿನ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಮೇಡಮ್ ನಿಮ್ಗೆ, ಕಲ್ಯಾಣಿ ಮೇಡಮ್? ಆಗ ಗುರುಜಿ ಮಾಡಿದ್ರಲ್ಲ ಟಾಕ್, ಅವಾಗೇನು ಗೊತ್ತೇ ಇಲ್ಲ ಅಲ್ವಾ? ಏನು ಗೊತ್ತಿಲ್ಲ. ಆದ್ರೂ ಅವಾಗ ಡೌಟ್ಸ್ ಬರ್ತಾ ಇತ್ತು ನಿಮ್ಗೆ, ಅವಾಗ ಅರ್ಥ ಆಗಿದೆ. ಇವಾಗ ಇನ್ನೊಂಚೂರು ಡೆಪ್ತ್ ಆಗಿ ಹೋಗಿದೀವಿ ಅಲ್ವಾ? ಕರೆಕ್ಟ್. ಇವಾಗೆಲ್ಲ ಏನು ಇಲ್ಲ ಅಂತ ಗುರೂಜಿ ಮೇಲೆ ಹೇಳಿದ್ಮೇಲೆ ಏನು ಇಲ್ಲ, ಆತ್ಮ ಅನ್ನೋದೊಂದೇ. ಅದು ಜ್ಞಾನದ ಬಗ್ಗೆ ನಾವು ತಿಳ್ಕೋಬೇಕು. ಆ ಜ್ಞಾನದ ಮೂಲಕ ಗುರೂಜಿ ಹೇಳಿರೋ ಮಾತುಗಳ ಮೂಲಕ ನಾವು ಆ ಜ್ಞಾನ ತಿಳ್ಕೋಬೇಕು. ಏನು ಇಲ್ಲ, ದೇಹ ಯಾವ್ದು ಇಲ್ಲ, ಏನು. ಈ ಕೋಶದ ಬಗ್ಗೆ ತುಂಬಾ ಚೆನ್ನಾಗಿದೆ ಅಲ್ವಾ ಮೇಡಮ್? ಹೌದು. ನಾವು ತತ್ವಬೋಧದಲ್ಲಿ ಅದ್ರಲ್ಲೆಲ್ಲ ನೋಡಿದ್ವಿ, ಬಟ್ ಇದ್ರಲ್ಲಿ ಇನ್ನೂ ಕ್ಲಿಯರ್ ಆಗೋಯ್ತು ಅಲ್ವಾ? ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕಲ್ಪನಾ ಮೇಡಮ್, ಕೋಶಗಳು ಒಳಗೆ ಹೊರಗೆ ಅಂತ ತಿಳಿಬೇಕು, ತಿಳಿಬಾರ್ದು? ಹೇಗೆ ಅದು? ಒಂದು ಐಸು ವೇಪರ್ ನೀರನ್ನ ಎಕ್ಸಾಂಪಲ್ ಕೊಟ್ಟು ವಿವರಣೆ ಮಾಡಿದ್ದಾರೆ, ಅದೊಂಚೂರು ವಿವರಿಸ್ತೀರಾ? ಅದೇ ಕೋಶಗಳು ನಾವು ಯಾವಾಗ್ಲೂ ಅದೇ ಈಗ ಪಂಚಕೋಶಗಳನ್ನ ಯಾಕೆ ಪಂಚಕೋಶಗಳ, ಹೌದು ಕೋಶಗಳು ಅಂತಂದ್ರೆ ಇಂಗ್ಲಿಷ್ ಲಿಟ್ರಲ್ ಮೀನಿಂಗ್ ಇಂಗ್ಲಿಷ್ ವರ್ಡ್ ಅಲ್ಲಿ ಲೇಯರ್ಸ್ ಅಂತ ಆಗುತ್ತೆ. ಅದು ಪದರಗಳು ಅಂತ, ಪದರ ಅಥವಾ ಹೊದಿಕೆ ಅಂತ, ಒಂದ್ರ ಮೇಲೆ ಇದೆ ಅಂತ. ಆತರ ಯಾಕೆ ನಮ್ಮ ಪಂಚಕೋಶಗಳ ಮೂಲಕ ನಮ್ಗೆ ತಿಳಿ ಹೇಳಿದ್ರು ಅಂತಂದ್ರೆ ನಮ್ಗೆ ಅರ್ಥ ಆಗ್ಲಿ ಅನ್ನೋ ಒಂದು ರೀತಿಲಿ. ಈಗ ದೇಹವನ್ನ ಇಷ್ಟು ಲೇಯರ್ಸ್ ಇದೆ ಅಂತಂದ್ರೆ ನಾವು ಪಟ್ಟಂತ ನಾವು ಲಿಟ್ರಲಿ ಔಟ್ವರ್ಡ್ ಹೊರಗಿನ ಚಕ್ಷುವನ್ನ ನೋಡ್ಕೊಂಡು ಪ್ರಪಂಚ ಇಂದ್ರಿಯಗಳನ್ನ ನೋಡ್ತೀವಿ, ಒಂದಾದ್ಮೇಲೆ ಒಂದು. ಹೌದಾ, ಈ ಪೇಜ್ ತಿರ್ಗಿಸಿದ್ರೆ ಅನ್ಕೊಂತೀವಿ. ಆದ್ರೆ ಈ ಲೇಯರ್ಸ್ ಎಲ್ಲ ಹೇಳ್ಕೊಂಡು ಹೋಗಿರೋದು ಸೂಕ್ಷ್ಮವನ್ನ, ಅತಿ ಸೂಕ್ಷ್ಮ ಒಳಗಡೆ ಇರುವ ಅತಿ ಸೂಕ್ಷ್ಮವನ್ನ ಸ್ಥೂಲದಿಂದ ಹೇಳ್ಕೊಂಡು ಸೂಕ್ಷ್ಮಕ್ಕೆ ಹೋಗ್ತಾರೆ. ಇದು ತುಂಬಾ ಬ್ಯೂಟಿಫುಲ್.
ಈ ನಾವು ಯೂಶಲ್ ಆಗಿ ಇವಾಗ ಸೈನ್ಸ್ ನಾವು ಫಾರ್ಮಲ್ ಎಜುಕೇಶನ್ ಮಾಡುವಾಗ ಏನ್ ಮಾಡ್ತೀವಿ, ಯೂನಿಸೆಲ್ಯುಲಾರ್ ಆರ್ಗನಿಸಮ್ ಇಂದ ಹಿಡಿದು ಮಲ್ಟಿಸೆಲ್ಯುಲಾರ್ ಒಂದು ದೊಡ್ಡ ಪ್ರಾಣಿ ಹಂಗೆ ಹೋಗ್ತಾ ಇರ್ತೀವಿ ಎವಲ್ಯೂಷನ್ ಪ್ರಕಾರ. ಆದ್ರೆ ಈ ಆಧ್ಯಾತ್ಮ ಕಂಪ್ಲೀಟ್ಲಿ ಡಿಫರೆಂಟ್. ಅಂದ್ರೆ ನಿನ್ ಮೂಲ ವಸ್ತು ಎಲ್ಲಿಂದ ಬಂದೆ, ಯಾವ್ದ್ರಿಂದ ನೀನು ಚೈತನ್ಯವನ್ನ ಪಡ್ಕೊಂಡಿದ್ಯಾ, ಮತ್ತೆ ನೀನ್ ಯಾವ್ದನ್ನ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಯಾವ್ದನ್ನ ಹೌದು ನಿಜ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಒಂದು ಆವರಣ ಮಸುಕು ಅದೊಂದು ಅಜ್ಞಾನವನ್ನ ತಗೊಂಡ್ ಬಂದು ಇಲ್ಲಿ ತೋರಿಸಿದ್ಯಾ ಅನ್ನೋದಕ್ಕೆ ನೀವು ಕೇಳಿದ್ದು ಬಿಟ್ಟು ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಏನ್ ಹೇಳಿದೆ ರಚಿತಾ, ಏನು ಹೊರಗಡೆ ಲೇಯರ್ಸು ಒಳಗೆ ಹೊರಗೆ ಕೋಶಗಳು ಅಂತ ನಾವು ತಿಳ್ಕೊಬೇಕಾ? ಅದೇ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಅಥವಾ ಸೂಕ್ಷ್ಮದಿಂದ ಸ್ಥೂಲಕ್ಕೆ ಅನ್ನೋದನ್ನ ನಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟು ಈಗ ನೀರು ಮೂರು ರೀತಿಯದ ಫಿಸಿಕಲ್ ಫಾರ್ಮ್ಸ್ ಅಲ್ಲಿ ಇದೆ. ಈಗ ನೀರು ದ್ರವವಾಗಿದ್ದಾಗ ಘನೀಕರಿಸಿದಾಗ ನಿಮಗೆ ಕಾಣುತ್ತೆ, ದ್ರವವಾಗಿದ್ದಾಗ ನೀವು ಸ್ಪರ್ಶ ಜ್ಞಾನ ಇನ್ನೊಂದು ಪಡ್ಬೋದು. ಆವಿಯಾಗಿ ಹೋದಾಗ ಅದು ಕಣ್ಣಿಗೆ ಕಾಣ್ತಾ ಇಲ್ಲ, ಸೂಕ್ಷ್ಮ ಸ್ವರೂಪ. ಘನವಾದ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಯ್ತು. ಆದ್ರೆ ಆ ಸೂಕ್ಷ್ಮ ಸ್ವರೂಪವನ್ನ ನೀನು ತಿಳ್ಕೋಬೇಕು. ನೀನು ತಪ್ಪು ಹೇಳ್ತಾ ಇದ್ದೀನಿ ಅನ್ಸುತ್ತೆ, ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದ್ದೀನಿ ಅಂತ ಅನ್ಕೋತೀವಿ. ಬಟ್ ನನ್ ಜ್ಞಾನ ಇರೋದು ಏನಂದ್ರೆ ಸೂಕ್ಷ್ಮ ಸ್ವರೂಪವನ್ನ ತಿಳ್ಕೊಳ್ಳುವ ಒಂದು ಪ್ರಯತ್ನ ಮಾಡಬೇಕು. ಘನ ರೂಪದಲ್ಲಿ ಯಾವುದು ಕಾಣಿಸ್ಕೋತಾ ಇದೆ ಅವೆಲ್ಲ ಬದಲಾಗ್ತಿರುವ ಘನ ರೂಪಗಳು ಅನುಭವ. ಜಸ್ಟ್ ಈ ಬ್ಯೂಟಿಫುಲ್ ಮುಂದಕ್ಕೆ ಹೋಗ್ತಾ ದೇಹ ಒಂದು ಅನುಭವ ಅಂತಂದಾಗ ಒಂಥರ ರೋಮಾಂಚನ ಆಗ್ಬಿಟ್ಟು ಸ್ವಲ್ಪ ಗೂಸ್ ಬಂತು. ಇನ್ನೊಂದ್ಸತಿ ಓದೋಣ, ಇನ್ನೊಂದ್ಸತಿ ಕೇಳಿದೆ, ಇನ್ನೊಂದ್ಸತಿ ರಾತ್ರಿ ಕೇಳಿದೆ, ಬೆಳಗ್ಗೆ ಎದ್ದು ಕೇಳಿದೆ. ಹೌದು, ಗುರುಗಳು ಇದೇ ಟಾಕ್ ಮಾಡಿದ್ರು, ಇದನ್ನ ಕೇಳಿದೀನಿ ನಾನು. ಇದ್ದೇ ಅನುಭವ, ಅದೊಂದು ಅನುಭವ. ನಿಮ್ ದೇಹ ಅನ್ನೋದು ಒಂದು ಅನುಭವ, ಎಚ್ಚರದ ಸ್ಥಿತಿ ಅನುಭವ, ಗಾಢ ನಿಧಿಯ ಒಂದು ಸ್ಥಿತಿ, ನಿಜವಾದ ಒಂದು ಆನಂದದ ಸ್ಥಿತಿ. ಅದಕ್ಕೂ ಮೀರಿದ್ದು ಗಾಢ ನಿದ್ದೆಯೂ ಮೀರಿರೋ ಒಂದು ತುರಿಯ ಒಂದು ಅವಸ್ಥೆ ಅಂತೆಲ್ಲ ಕ್ಲಾಸಸ್ ಮಾಡಿದಾಗ, ಅಂದ್ರೆ ಈ ಅನುಭವಕ್ಕೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ, ಸ್ಥೂಲ ರೂಪಕ್ಕೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದೀವಿ. ಇವೆಲ್ಲ ಬದಲಾಗ್ತಾ ಇರುವ ಅನುಭವ. ಇದನ್ನ ತಗೊಂಡು ಆತ್ಮನ ಮೇಲೆ ಆರೋಪ ಮಾಡ್ತಿದೀವಿ. ಆತ್ಮನ ಮೇಲೆ ಆರೋಪ ಮಾಡಿಕೊಂಡು ಈ ದೇಹವು ನಾನೇ, ಈ ಸ್ಥೂಲ ರೂಪದಲ್ಲಿರೋ ಎಲ್ಲವೂ ನಾನೇ ಅಂತ ಹೇಳ್ತಿರೋದು. ಸಾಕ ನನ್ ತಪ್ಪೇನೋ? ಇಲ್ಲ ಸರಿ ಹೇಳಿದ್ರೆ. ಇದು ವಿಪಶ್ಯನಲ್ಲಿ ಇದೇ ಮಾಡ್ತೀವ ನಾವು. ಯಾಕೋ ಕಲ್ಪನಾ ಆ ದೇಹದ ಸೂಕ್ಷ್ಮ ಇದನ್ನ ಗಮನಿಸ್ತಾ ಇರ್ತೀವಿ ಅಲ್ವಾ ಮೇಡಮ್? ಕಥೆ ಏನು ಮೇಡಮ್? ಬಂದ್ರು ಒತ್ತಿಗೆ ಅಂದ್ರೆ ಏನು? ಲೇಯರ್ ಅಂತ ಆನ್ ಮಾಡಿದ್ರೆ ಸೌಂಡ್ ಬರುತ್ತೆ ಅಂತ ಅನ್ಸುತ್ತೆ. ನಮ್ದು ಮೈಕ್ರೋಫೋನ್ ಆನ್ ಮಾಡಿದ್ರೆ ಆವಾಗಲೇ ಶಬ್ದ ಬರ್ತಿದೆ ಅಂತ. ಇಲ್ಲ ಮೇಡಮ್, ಹೌದಾ? ಇವಾಗೇನಿಲ್ಲ. ಇದು ಕಲ್ಪನಾ ಮೇಡಮ್ ಮ್ಯೂಟ್ ಆಗಿದ್ದೀರಾ? ಈ ದೇಹ ಅನ್ನೋದು ಒಂದು ಅನುಭವ ಅಂತ ಹೇಳಿದ್ರಲ್ಲ, ಸೊ ವಿಪಶ್ಯನದಲ್ಲಿ ನಾವು ಅದನ್ನೇನಾ ಗಮನಿಸೋದು? ಅಂದ್ರೆ ದೇಹದಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳನ್ನ ಗಮನಿಸ್ತಾ. ಹೌದು, ದೇಹದಲ್ಲಿ ಒಂದೊಂದು ಕಾಲು ಅಂಗುಷ್ಟದಿಂದ ಮಸ್ತಕದವರೆಗೆ ಒಂದೊಂದು ಗ್ರೂಪ್ ಆಫ್ ಮಸಲ್ಸ್ ನೋಡಿ ಅವ್ರು ಹೇಳ್ತಾ ಹೋಗ್ತಾರೆ ವಿಡಿಯೋ ಅಲ್ಲಿ. ಯಾಕೆಂದ್ರೆ ನಮಗೆ ಸ್ವಲ್ಪ ಗಟ್ಟಿ ಒಂಥರ ಜಡ್ಡು ನಾವು ಆ ಜಡ್ಡುಗಳಿಗೆ ಹೇಳ್ತಾ ಹೋಗ್ತಾರೆ. ಇನ್ಸ್ಟ್ರಕ್ಷನ್ಸ್ ತುಂಬಾ ಚೆನ್ನಾಗಿ, ಒಳ್ಳೆ ವಾಯ್ಸ್, ಒಂಥರ ಆಯಸ್ಕಾಂತ ತರ ಹೇಳ್ತಾ ಹೋಗ್ತಾರೆ. ಪ್ರತಿಯೊಂದು ಮಸಲ್ ಅಥವಾ ನರತಂತು ಒಂದು ಭಾಗ, ಈ ಕಾಲಿನ ಭಾಗ, ಈ ಮಡಿ, ಇವೆಲ್ಲರಲ್ಲಿ ಸಂವೇದನೆಗಳು ನಡೀತಾ ಇರ್ತವೆ. ಒಂದು ಸಣ್ಣ ಸೂಕ್ಷ್ಮ ಸಂವೇದನೆಗಳು ನಡೀತಿರ್ತಾವಲ್ಲ, ಅದನ್ನ ಫಸ್ಟ್ ಗಮನಿಸು. ನಮ್ಗೆ ನಮ್ಗೆ ಎಂಥ ಜಡ್ಡಂದ್ರೆ ದೇಹದ ಪಾರ್ಟ್ಸ್ ಯೂಸ್ ಮಾಡಿದ ಪಾರ್ಟ್ ಮಾತ್ರ ಗೊತ್ತು, ಯೂಸ್ ಮಾಡದಿರೋ ಪಾರ್ಟ್ ಗೊತ್ತಿಲ್ಲ. ಇಲ್ಲಿ ಲೆಕ್ಕ ಹಾಕೊಳ್ಳಿ. ಈ ಸುಮ್ಮನೆ MBBS ಡಾಕ್ಟ್ರು ಎಲ್ಲ ಓದ್ತೀವಿ, ಎಲ್ಲ ಮಣ್ಣು. ಈ ಇದು ಏನದು ಪ್ರಾಣಾಯಾಮ ಮಾಡಿಸುವಾಗ ದೀರ್ಘವಾದ ಉಸಿರು ಹೇಳ್ಕೊಳ್ಳಿ. ಎಲ್ಲ ಪಕ್ಕೆಲುಬುಗಳು ಇಡೀ ಚೆಸ್ಟ್ ಕ್ಯಾವಿಟಿನ ದೊಡ್ಡದು ಮಾಡಿ, ಡಯಾಫ್ರಾಮ್ ನ ಕೆಳಕ್ ಮಾಡಿ, ಸ್ಕ್ಯಾಪುಲಾ ಮೇಲೆ ಇದೆಲ್ಲ ಮಾಡಿದಾಗ ಎಪೆಕ್ಸ್ ಅಂತ ಲಂಗ್ಸ್ ಅಲ್ಲಿ ಎಪೆಕ್ಸ್ ಅಂತ ಮೇಲ್ಗಡೆ ಇರುತ್ತೆ. ಅದು ಎಕ್ಸ್ಪ್ಯಾಂಡ್ ಚೆನ್ನಾಗ್ ಆಗಲ್ಲ. ಬಲೂನ್ ನಲ್ಲಿ ಗಾಳಿ ತುಂಬ ಕೆಳಗಿಂದ ತುಂಬ್ಕೊಂಡ್ ಬರುತ್ತಲ್ವಾ, ಮೇಲ್ಗಡೆ ಎಪೆಕ್ಸ್ ಸ್ವಲ್ಪ ಯೂಶಲ್ ಆಗಿ ಎಪಿಕಲ್ ರೀಜನ್ ಅಲ್ಲಿ ಯಾವಾಗ್ಲೂ ನಾವು ಟ್ಯೂಬರ್ಕ್ಲೋಸಿಸ್ ಅದೆಲ್ಲ ಬಂದ್ರೆ ಅಲ್ಲೋಗಿ ಆರ್ಗನಿಸಮ್ ಕುತ್ಕೊಬಿಟ್ರೆ ಅದಕ್ಕೆ ಮುಟ್ಟದೇ ಇಲ್ಲ, ನಮ್ಮ ಔಷಧಿಗಳು ಮುಟ್ಟಲ್ಲ. ಅದು ಸ್ವಲ್ಪ ಡೇಂಜರಸ್ ಅದು ಆ ಏರಿಯಾ. ಸೊ ಏಪೆಕ್ಸ್ ಅನ್ನೋದು ಎಕ್ಸ್ಪ್ಯಾಂಡ್ ಆಗಿರಲ್ಲ, ಗೊತ್ತೇ ಇಲ್ಲ.
ಯೋಗದಲ್ಲಿ ಪ್ರಾಣಾಯಾಮಲ್ಲಿ ಹೇಳ್ಕೊಡ್ತಾರೆ. ಓ ಈಗ ಇದು ಇಲ್ಲಿ ಎಕ್ಸ್ಪ್ಯಾಂಡ್ ಆಗ್ತದೆ, ಸ್ಕ್ಯಾಪುಲಾ ಹಿಂಗೆ ಅಗಲ ಆಗ್ತಾ ಇದೆ, ಇದು ಶೋಲ್ಡರ್ ಸಹ ಎದ್ದಾಗ ಎಪಿಕ್ಯುಲರ್ ರೀಜನ್ ಎಪೆಕ್ಸ್ ಆಫ್ ದ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗ್ಬೇಕು, ಅದೆಲ್ಲವೂ ಭಾಗಗಳಿದಾವೆ, ಒಂದೊಂದು ಮಸಲು ಇದೆ ಅನ್ನೋದನ್ನ ಗೊತ್ತಾಗಕ್ಕೆ ಈ ಸಂವೇದನೆನ ಗಮನಿಸಿ 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 ಅಂತ ಹೇಳಿದಾಗ ನಮ್ ಫುಲ್ ಕಾನ್ಸಂಟ್ರೇಷನ್ ಆ ದೇಹದ ಭಾಗಕ್ಕೆ ಹೋಗುತ್ತೆ. ಸಂವೇದನೆ ಬಂತು, ಅಲ್ಲಿ ಏನೋ ಒಂದು ನವಿರಾದ ಒಂದು, ಅಂದ್ರೆ ಸಂವೇದನೆ ಅಂದ್ರೆ ಅಲ್ಲಿ ಹೋಗ್ಲಿ ಹಿಂಗ್ ನಮ್ಮ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಾದ್ರೆ ರಕ್ತ ಹರಿತಿದೆ, ಅಲ್ಲಿ ಒಂದು ಟೆಂಪರೇಚರ್ ಏನಿದೆ 5 ರಸರೂಪಗಂಧ ಅದು ಇದೆ ಅಂತಂದಾಗ, ಫಿಸಿಕಲ್ ಇದು ಇದೆ ಅಂದಾಗ ಅದನ್ನ ಇದು ನಂದಲ್ಲ ಅಂತ ತೆಗಿ ಅಂತಂತಾರೆ. ನೆಕ್ಸ್ಟ್ ಸಂವೇದನೆ ಗಮನಿಸೋ, ಇದು ನಾನಲ್ಲ ಬಿಟ್ಬಿಡೋ, ನಾನಲ್ಲ ಅಂತಂದ್ರೆ ಒಂದೊಂದು ಭಾಗನು ನಾನಲ್ಲ ಅಲ್ಲ ಅಲ್ಲ ಅನ್ಕೊಂಡಾಗ ಕಾಲು ಕೈ ತೊಡೆ ಇದು ಒಂದ್ ಸ್ಟೇಜ್ ಅಲ್ಲಿ ಬರೀ ಕತ್ತಿನವರೆಗೂ ಬಂದಾಗ ಕತ್ ಮಾತ್ರ ಇದೆ, ಇದೆಲ್ಲ ನಮ್ ಬಂದ್ರೆ ನಮ್ ಸೇರಿದ್ದಲ್ಲ ಅನ್ನೋ ಒಂದು ಭಾವ ಬಂದು ನೀಟ್ ಕ್ಲೀನ್ ಗೊತ್ತಾಗುತ್ತೆ. ಆಮೇಲೆ ಬಂದು ದೇಹದ ಮಸ್ತಕದವರೆಗೂ ಹೋಗಿ ಬಂದಲ್ಲ ಅಂದ ತಕ್ಷಣ ಒಂದ್ ಸ್ವಲ್ಪ ನನಗೆ ಫ್ಯೂ ಸೆಕೆಂಡ್ಸ್ ಅಷ್ಟೇ ಆ ಒಂದು ಅನುಭವ ಅಷ್ಟೇ. ಆಮೇಲೆ ಮತ್ತೆ ವಾಪಸ್ ಬಂದ್ಬಿಡ್ತೀವಿ, ರೂಢಿಯಲ್ಲಿ ಮಾಡ್ತಾ 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 ಬರುತ್ತೆ. ಅಲ್ಲೂ ಇದೇನೆ, ದೇಹ ಅಂದ್ರೆ ಸ್ಥೂಲವಾದ ಈ ದೇಹ ನನ್ನದಲ್ಲ, ಇದು ಒಂದು ಅನುಭವ ಅಷ್ಟೇ ಅನ್ನೋದನ್ನ ತಿಳಿಸ್ಕೊಡಕ್ಕೆ ವಿಪಶ್ಯನಾ ಸೇಮ್ ಎಕ್ಸಾಕ್ಟ್ಲಿ ದಟ್ ಈಸ್. ಇನ್ನೊಂದೇನು ನೋಡಿ ನಾವು ಅಂದ್ರೆ, ಇವಾಗ ಅವರು ಕಲ್ಪನಾ ಹೇಳಿದ್ರಲ್ಲ ಸಂವೇದನೆಗಳು ಅಂತ, ಆ ಸಂವೇದನೆಗಳನ್ನ ನೀವು ಗಮನಿಸ್ತಾ ಹೋದಾಗ ಅದು ಹೆಂಗಾಗುತ್ತೆ ಅಂದ್ರೆ, ಇವಾಗ ನೋಡಿ ಇಲ್ಲೆಲ್ಲೋ ಇಲ್ಲಿ ಗಮನಿಸ್ತೀರಿ ಇಟ್ಕೊಳ್ಳಿ, ಅಲ್ಲಿ ಫ್ಯೂ ಸೆಕೆಂಡ್ಸ್ ಅಲ್ಲಿ ನಿಲ್ತೀರಿ, ಅಲ್ಲಿ ಒಂದು ಸಣ್ಣ ಸಂವೇದನೆ ಸುಮ್ಮನೆ ಅಂತ ಬಂದು ಹೋಗುತ್ತೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಫಸ್ಟ್ ಏನ್ ಮಾಡ್ತಾರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಈ ಭಾಗ ಇದು ಇಟ್ ಇಸ್ ವೆರಿ ಸೆನ್ಸಿಟಿವ್ ಅಲ್ವಾ, ಇದನ್ನ ಅಬ್ಸರ್ವ್ ಮಾಡಿ ಅಂತಾರೆ. ಇದನ್ನ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ರೆ ಫಸ್ಟ್ ಅಲ್ಲೆಲ್ಲಿಂದನೋ ಗಾಳಿ ಬೀಸುತ್ತಲ್ಲ, ಗಾಳಿ ಬೀಸಿತ್ತು ಇಲ್ಲಿ ಅನುಭವ ಆಗುತ್ತೆ ಗಾಳಿ. ಆಮೇಲೆ ಇದಕ್ಕಿದ್ದಂಗೆ ಅಲ್ಲೇನೋ ಒಂದು ಕಡ್ತಾ ಬರುತ್ತೆ, ಕೆಡ್ತ, ಆಮೇಲೆ ಬಿಸಿ ಆಗುತ್ತೆ. ಈ ಥರದ ಅನುಭವ ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿಕೊಂಡು, ಅವೆಲ್ಲ ಸೆನ್ಸೇಷನ್ಸ್ ಅಲ್ವಾ, ಬಿಸಿದು ಒಂದು ಸೆನ್ಸೇಷನ್ನು, ಗಾಳಿ ಬಂದಾಗ ಆಗಿದ್ದು ಒಂದು ಸೆನ್ಸೇಷನ್ನು, ಕೆರ್ತಾದು ಒಂದು ಸೆನ್ಸೇಷನ್, ಆ ಥರ ಆದಾಗ ಆಮೇಲೆ ನಮ್ಗೆ ಇಲ್ಲಿಂದ ಕೊಡ್ತಾರಲ್ಲ, ಅದು ಹೆಂಗೆ ಅಂದ್ರೆ ಆ ಪಾಯಿಂಟ್ಗೆ ಹೋದ ತಕ್ಷಣ ಹಿಂಗೆ ಒಂದು ವೇವ್ ಹೋದಂಗೆ ಒಂದು ಸೆನ್ಸೇಷನ್ ಅಂತ. ಸೊ ಅಲ್ಲಿ ಒಂದು ಬಂದ ಮೇಲೆ ಮತ್ತೆ ನೆಕ್ಸ್ಟ್ ಪಕ್ಕದ ಪಾಯಿಂಟ್ಗೆ ಹೋಗ್ತೀವಿ, ಅಲ್ಲಿ ಮತ್ತೆ ಒಂದು ಸೆನ್ಸೇಷನ್, ಹೀಗೆ ಬಂದು ಅದು ಎಷ್ಟು ಅದರಲ್ಲಿ ಲೀನ ಆಗಿರ್ತೀವಿ ಅಂದ್ರೆ ಕೊನೆಗೆ ಏನಾಗುತ್ತೆ ಅಂದ್ರೆ ಇಡೀ ದೇಹ ಸ್ಥೂಲ ರೂಪ ಇದೆ ಅನ್ನೋ ಕಾನ್ಸೆಪ್ಟೇ ಹೋಗ್ಬಿಡುತ್ತೆ. ಆಕ್ಚುಲಿ ಬರ್ರಿ ಸೆನ್ಸೇಷನ್ಸ್. ಇವಾಗ ನಿಮ್ಗೆ ಈ ಸೌಂಡ್ ವೇವ್ಸ್ ಏನೋ ಒಂದು ತೋರಿಸ್ತಾರೆ ಅಲ್ವಾ, ಕೆಲವು ಕಡೆ ಮಾಡಿ ಯಾವುದೋ ಒಂದು ಗ್ರಾಫ್ ತೋರಿಸ್ತಾರೆ, EEG ಇದೆಲ್ಲ ಮಾಡಿದಾಗ ಸುಮ್ಮನೆ ಹಿಂಗೆ ಗ್ರಾಫ್ ಹೋಗ್ತಾ ಇರ್ತಾರೆ. ಆ ತರಹ ಸುಮ್ಮನೆ ಒಂದು ವೇವ್ಸ್ ಇಡೀ ದೇಹ ಸಂವೇದನೆಗಳ ತರಂಗಗಳಾಗಿ ಇರುತ್ತೆಯೇ ಹೊರತು ಗಟ್ಟಿಯಾದ ದೇಹ ಅನ್ನೋದು ಇರಲ್ಲ. ಅದು ಅಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಲೈಟ್ ಆಗಿ ಫೀಲ್ ಆಗ್ತೀವಿ, ಗಟ್ಟಿಯನ್ನ ಎಷ್ಟು ನಾವು ದೃಢವಾಗಿ ನಂಬ್ಕೊಂಡಿರ್ತೀವಿ, ನಿಜವಾಗ್ಲೂ ಇದು ಗಟ್ಟಿ ಅಲ್ಲ ಅನ್ನೋದು ಅಲ್ಲಿ ನಮಗ್ ಗೊತ್ತಾಗುತ್ತೆ. ಇದು ಬರೀ ಸಂವೇದನೆಗಳ ಒಂದು ಬಂಜು ಅನ್ನೋದು ಅಲ್ಲ. ಬಟ್ ಚೈತನ್ಯದ ಚಿಲುಮೆ ಅಂತಾರಲ್ವ ಮೇಡಮ್, ಚೈತನ್ಯದ ಚಿಲುಮೆ ಅಂತಾರಲ್ಲ. ಈ ಮನೆಗ್ ಬಂದ್ಮೇಲೆನು ಆತರ ಮಾಡ್ಬೋದಾ? ಆತರ ಮಾಡ್ಬೇಕು, ಪ್ರತಿನಿತ್ಯ ಕೂತ್ಕೊಂಡು ಮಾಡ್ಬೇಕು. ಒಂದ್ ಸ್ವಲ್ಪ ದಿವಸ ಅವ್ರು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡಿಸ್ತಾರೆ, ಮನೇಲಿ ಆತರ ಕೂತ್ಕೊಳಕ್ ಆಗಲ್ವಲ್ಲ. ಅಲ್ಲ, ತುಂಬಾ ಫುಲ್ ಕೂತ್ಕೋಬೇಡಿ, 1 hour ಬೆಳಗ್ಗೆ ಕೂತ್ಕೊಳ್ಳಿ, 1 hour ಸಾಯಂಕಾಲ ಕೂತ್ಕೊಳ್ಳಿ, ½ an hour ಕೂತ್ಕೊಳ್ಳಿ ಅಂತಾನೆ. ಯಾಕೆ ಅಂದ್ರೆ ಅದು ಸ್ಥಿರವಾದಲ್ಲ, ಗಟ್ಟಿಯಾದಲ್ಲ ಅನ್ನೋದು ನಮ್ಗೆ ಬರ್ಬೇಕು. ನಮ್ಮ ಮನಸ್ಸಲ್ಲಿ ಬರ್ಬೇಕು. ಇನ್ನೊಂದೇನು, ಇವಾಗ ಕಲ್ಪನಾ ಹೇಳ್ದಂಗೆ ಅದು ನಾನಲ್ಲ ಅಂದ್ರೆ, ಇವಾಗ ನಾನು ಗಮನಿಸ್ತಾ ಇದ್ದೀನಲ್ವಾ, ನನಗ್ ಗೊತ್ತಾಗ್ತಾ ಇದೆ ಅವೆಲ್ಲವೂ. ಅದು ಗಟ್ಟಿಯಾದ ದೇಹವೇ ಆಗಿರ್ಬೋದು, ಸೂಕ್ಷ್ಮವಾದ ಸಂವೇದನೆಗಳ ರೂಪದ ದೇಹವೇ ಆಗಿರ್ಬೋದು. ಆದ್ರೆ ಅದೆಲ್ಲವೂ ನನಗ್ ಗೊತ್ತಾಗ್ತಾ ಇರೋದ್ರಿಂದ, ನಾನು ಅದ್ರ ಸಾಕ್ಷಿಯಾಗಿರೋದ್ರಿಂದ ನಾನು ಅದಲ್ಲ ಅನ್ನೋ ಒಂದು ಜ್ಞಾನ ಬರ್ಬೇಕು. ಯಾವಾಗ ಒಂದ್ಸರ್ತಿ ಅದು ಯಾವುದು ನಾನಲ್ಲ ಅಂತ ಆದಾಗ ಅದನ್ನ ಜಸ್ಟ್ ನಾನು ಗಮನಿಸ್ತೀನಿ. ಇನ್ನೊಂದೇನಾಗುತ್ತೆ ಅಂದ್ರೆ, ಈ ಏನೇನು ಸಂವೇದನೆಗಳು ಬರ್ತಾ ಇದೆ ಇದೆಲ್ಲವೂ ನಮ್ಮ ವಾಸನೆಗಳಿಂದ ಬರ್ತಾ ಇದೆ. ಈಗ ಇಲ್ಲಿ ಫಸ್ಟ್ ಈ ಒಂದು ಔಟರ್ ಲೇಯರ್ ನಲ್ಲಿ ಒಂದಷ್ಟು ವಾಸನೆಗಳ ಸಂವೇದನೆಗಳು ಶೇಖರ ಆಗಿದೆ. ಯಾವಾಗ ಒಂದ್ಸರ್ತಿ ನಾವು ಅದನ್ನು ಗಮನಿಸ್ತೀವಿ, ಅದು ಒಂದೊಂದೇ ಬಂದಾಗ ಗಮನಿಸ್ತೀವಿ, ಅದು ಬಂದು ಹೊರಟು ಹೀಗೆ ಅದು ಖಾಲಿ ಆಗುತ್ತೆ. ಮತ್ತೆ ಒಳಗಿನ ಲೇಯರ್ ಹೊರಗೆ, ಒಳಗಿನ ಕೂತ್ಕೊಂಡಿರುತ್ತಲ್ಲ ಜನ್ಮಾಂತರಗಳಿಂದ ಒಂದು ರಾಶಿ. ಸೊ ನೆಕ್ಸ್ಟ್
ವಾಸನೆಗಳು ಬಂದಿರ್ತವೆ, ಮತ್ತು ಅದನ್ನು ಅದನ್ನು ಕಲಿಸ್ತಾರೆ. ಹೀಗೆ ವಾಸನಾಕ್ಷಯ ಅದರಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ. ಚಿತ್ತಶುದ್ಧಿಗೆ ಅದು ಹೌದು, ಇದು ಥ್ರೂ ಪ್ರಾಕ್ಟಿಕಲ್ ಪ್ರಾಕ್ಟೀಸ್ ಇಂದ ಮಾಡಿಸ್ತಾರೆ ಇದು. ಅಲ್ಲಿ ನನ್ಗೊಂದು ತುಂಬಾ ಮೇಜರ್ ಡಿಫ್ರೆನ್ಸ್ ಅಂತ ಅನ್ಸಿತ್ತು ಮೇಡಮ್. ಇಲ್ಲೂ ಬರ್ತಿದ್ದೆ, ಇಲ್ಲಿ ಬಂದು ಮಧ್ಯದಲ್ಲಿ ಹೋಗಿದ್ದೆ ನಾನು ಅವಾಗ. ಏನಂದ್ರೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ನಿನ್ಗೆ ಈ ದೇಹ ಅಲ್ಲ ಅನ್ನೋ ಒಂದು ಅರಿವನ್ನು ಮೂಡ್ಸಕ್ಕೆ ತುಂಬಾ ಚೆನ್ನಾಗಿ ಪ್ರಯತ್ನ ಕೊಡ್ತಾರೆ. ಅದಾಯ್ತು. ಇಲ್ಲಿ ಗುರುಗಳು ಹೇಳೋದೇನು, ನಾನಲ್ಲಿ ಬಿಟ್ಟು ಬಂದ್ಮೇಲೆ 1 ವಾರ ಮಾಡಿದ್ನ 2 ವಾರ ಮಾಡಿದ್ವಿ, ಹೋಗ್ಲಿ 1 ತಿಂಗಳು ಅಂದ್ಕೊಳ್ಳಿ. ಆಮೇಲೆ ಇಲ್ಲಿ ಅಷ್ಟೇ ಅವ್ರಿಗೆ ಗೊತ್ತು ಚೆನ್ನಾಗಿ, ನಮ್ ಗುರುಗಳಿಗೆ ಚೆನ್ನಾಗ್ ಗೊತ್ತು ಇವ್ರೇನು ಎಷ್ಟು ಜಡ್ಡು ಅಂತ. ಥ್ರೂ ಜ್ಞಾನ ರಿಪೀಟೆಡ್ ಆಗಿ ಹೇಳಿ ಹೇಳಿ ಹೇಳಿ, ಅದೇ ಹೇಳಿದ್ನಲ್ಲ, ಬೆಳಗಿನ 3:30 ಜಾವಕ್ಕೂ ಸದ್ಗುರು ಟೀಚಿಂಗ್ಸ್ ಅಲ್ಲಿ ಬರ್ತಾ ಇರುತ್ತೆ. ಏನ್ ಬ್ಯೂಟಿಫುಲ್. ಒಂದೊಂದಂತೂ ಅಯ್ಯೋ ಅಷ್ಟು ಮನ್ಸಿಗೆ ತಾಕೆ ಹಂಗೆ ಕಿಚ್ಕೊಳುತ್ತೆ. ಅಟ್ಲೀಸ್ಟ್ ಸತ್ಸಂಗ ಅಂತಂದ್ರೆ ಸಂಘದಲ್ಲೇ ಇದ್ದಾಗ ಮೀನ್ ಜೊತೆಗೆ ಇದ್ರೆ ಮೀನ್ ತರನೇ ಇಸ್ಕೊಂಡು ಹೋಗ್ತಾ ಇರ್ಬೋದು, ಇಲ್ಲ ಆಚೆ ಬಂದ್ರೆ ಬೇರೆ ಆಗ್ಬಿಡ್ತೀವಿ, ಬೇರೆ ಪ್ರಾಣಿನೇ ಆಗ್ಬಿಡ್ತೀವಿ. ಹಂಗೆ ಅಟ್ಲೀಸ್ಟ್ ಆ ತರಂಗಗಳು ಮತ್ತೆ ಜ್ಞಾನ, ಐ ಕ್ಯಾನ್ ಆಸ್ಕ್ ಹಿಮ್ ವಾಟ್ ಎವರ್ ಡೌಟ್ ಐ ಹ್ಯಾವ್. ಹೆಂಗೆ ಇದು ಯಾಕೆ ಹಿಂಗೆ ಹೇಳಿದ್ರು, ಇದು ಏನಕ್ಕೆ ಹಿಂಗೆ, ಇದು ಯಾಕೆ ಲೇಯರ್ಸ್ ತೆಗಿಬಾರ್ದು, ಮತ್ತೆ ಯಾಕೆ ಲೇಯರ್ಸ್ ಅಲ್ದೇ ಲೇಯರ್ಸ್ ಅಂತ ಯಾಕೆ ಮಾಡಿದ್ರು ಅಂತೆಲ್ಲ ಕೇಳ್ತಾ ಹೋದಾಗ ಪ್ರತಿಯೊಂದಕ್ಕೂ ಸಣ್ಣ ಬಾಲಿಶ ಪ್ರಶ್ನೆಗೂ ಉತ್ತರ ಸಿಕ್ಕಿ ಒಂದು ಮಧ್ಯದೊಂದು ಅಂದ್ರೆ ಚೈತನ್ಯ ಸ್ವರೂಪಿ ಆತ್ಮ, ಇನ್ನೆಲ್ಲ ಮಿಥ್ಯ ಕಣಪ್ಪ, ಇನ್ನೆಲ್ಲ ಸುಳ್ಳು ಅಂತಂದು ಥಾಟ್ನ ಬಿಗ್ಯಾ ಮನ್ಸಲ್ಲಿ ಇಟ್ಕೊಂಡು ಈಗ ಐ ಥಿಂಕ್ ಈಗ ನಾನು ವಿಪಶ್ಯನಕ್ಕೆ ಹೋದ್ರೆ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಟೋಟಲಿ ಡಿಫ್ರೆಂಟ್. ಈಗ ಐ ಥಿಂಕ್ ಐ ಕ್ಯಾನ್ ಗೆಟ್ ಸಮ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ. ಹೇಳೋದು ನಿಜ. ಇದೇನಾಗುತ್ತೆ ಅಂದ್ರೆ ವಿಪಶ್ಯನದಲ್ಲಿ ಏನಾಗುತ್ತೆ, ಗಮನಿಸಿ ಅಂತ ಹೇಳ್ತಾರೆ ಅವರು, ಅಷ್ಟೇ ಹೇಳೋದು, ಒಂದೊಂದೇ ನೀವು ಗಮನಿಸ್ತಾ ಹೋಗಿ ಅಂತ ಅಷ್ಟೇ ಹೇಳಿರ್ತಾರೆ. ಈಗ ಏನ್ ಹೇಳಿದ್ರಿ ಗುರುಗಳು, ಈ ಜ್ಞಾನ, ನಾನು ಸಾಕ್ಷಿ ಅನ್ನೋ ಏನ್ ಜ್ಞಾನ ಇದೆ ಇದು ಅಲ್ಲಿ ಸಿಗಲ್ಲ. ಈಗ ನಾನು ಆಸ್ ಕಾತ್ಯಾಯಿನಿ ಗಮನಿಸ್ತಾ ಇರ್ತೀನಿ, ಆ ಥರ ಆಗ್ಬಿಡುತ್ತೆ ಅಲ್ಲಿ. ಆಸ್ ಕಾತ್ಯಾಯಿನಿನೇ ನಾನು ಎಲ್ಲಾನು ಒಂದೊಂದೇ ಸಂವೇದನೆಗಳು ಗಮನಿಸ್ತಾ ಹೋಗ್ತೀನಿ. ಬಟ್ ಇಲ್ಲಿ ಜ್ಞಾನದಲ್ಲಿ ಏನಾಗುತ್ತೆ, ಕಾತ್ಯಾಯಿನಿಯನ್ನ ನಾನು ಗಮನಿಸ್ತೀನಿ, ಆ ಕಾತ್ಯಾಯಿನಿಯಿಂದ ಸೆಪರೇಟ್ ನಾನು ಸಾಕ್ಷಿ ಅನ್ನೋದು ಜ್ಞಾನದಲ್ಲಿ ಸಿಗುತ್ತೆ ನನಗೆ. ಅಲ್ಲಿ ಆ ಥರ ಸಿಗಲ್ಲ. ಅಲ್ಲಿ ಏನು ಹೇಳ್ತಾರೆ ಅವರು ಅಂದರೆ, ನೀವು ಇದನ್ನು ಮಾಡ್ಕೊಳ್ತಾ ಹೋದಾಗ ನಿಮಗೆ ಬುದ್ಧಿ ಹರಿತಾ ಆಗುತ್ತೆ, ಆವಾಗ ನೀವು ಫರ್ದರ್ ಸ್ಟೆಪ್ಗೆ ಹೋಗ್ಬೋದು. ನೀವು ಸುಮ್ಮನೆ ಕುರುಡಾಗಿ ಸುಮ್ಮನೆ ಸಂವೇದನೆಯಲ್ಲಿ ಗಮನಿಸ್ಕೊಂಡು ಕೂತಿದ್ರೆ, ಈ ವರ್ಷಗಟ್ಟಲೆ ಗಮನಿಸ್ತಾ ಇದ್ರು ಅಷ್ಟೇನೆ, ಅಂದರೆ ಸ್ವಲ್ಪ ವಾಸನಾಕ್ಷಯ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಜ್ಞಾನ ಏನು ಬರಲ್ಲ. ಹಂಗಾಗಿ ಜ್ಞಾನ ಬಹಳ ಮುಖ್ಯ. ಕಲ್ಪನಾ ಹೇಳ್ದಂಗೆ ಜ್ಞಾನ ತಗೊಂಡು ಅಲ್ಲಿ ಹೋದ್ರೆ ಅವಾಗ ಇಟ್ ಈಸ್ ವೆರಿ 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 ಗುಡ್, ತುಂಬ ಸಹಾಯ. ಜ್ಞಾನ ಸುಮ್ಮನೆ ಮೆಕ್ಯಾನಿಕಲ್ ಗಮನಿಸ್ತಾ ಇರೋದು. ಸುಮಾರು ಜನ ನನಗೆ ಪರಿಚಯ ಇರೋರು ತುಂಬ ಏಜ್ಡ್, ಆಮೇಲೆ ತುಂಬ ವೆಲ್ ಕ್ವಾಲಿಫೈಡ್, ಅವರು ಹೇಳ್ತಾ ಇದ್ದಾರೆ, ನಾನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ ವಿಪಶ್ಯನ, ಬಟ್ ಏನು ನನಗೆ ಏನೂ ಒಂಥರ ಅಷ್ಟೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಹೇಳ್ತಾರೆ. ಯಾಕಾಗಿಲ್ಲ ಸಂವೇದನೆ ಗಮನಿಸೋದಲ್ವಾ, ಅಲ್ಲಿ ಜ್ಞಾನದ ಬಗ್ಗೆ ಇಲ್ಲ. ಸುಮ್ಮನೆ ನಾನು ಇವಾಗ ಈ ಲೋಟ ನೋಡ್ರಿ ಅಂದ್ರೆ ಲೋಟ ನೋಡ್ತಾ ಇರ್ತೀನಿ ಅಷ್ಟೇ. ಈ ಲೋಟದಿಂದ ನಾನು ಸೆಪ್ರೇಟು, ನಾನು ನೋಡಕ್ಕಾಗುತ್ತೆ ಅಂದ್ರೆ ನಾನು ಸೆಪ್ರೇಟು ಅನ್ನೋ ಜ್ಞಾನ ಬರ್ಬೇಕಲ್ಲ. ಈ ಲೋಟ ನೋಡಿದಂಗೆ ನನ್ನ ದೇಹನೂ ನಾನು ನೋಡ್ತೀನಿ ಅಂತಂದ್ಮೇಲೆ ನನ್ನ ದೇಹದಿಂದ ನಾನು ಸೆಪ್ರೇಟು, ನಾನು ಅರಿವು ಅನ್ನೋ ಒಂದು ಜ್ಞಾನ ಅಲ್ಲಿ ಒಂದು ಲ್ಯಾಕಿಂಗ್ ಅಲ್ಲಿ, ಅದರದ್ದೇ ಆದ ಸಹಾಯ. ಹೌದು, ಅದೇ ತರ ಈ ಬ್ರಹ್ಮಕುಮಾರಿಯರ ಒಂದು ಯಾವುದೇ ಆಗ್ಲಿ ತಪ್ಪಂತಲ್ಲ ಅದು. ಆ ಮೆಥಡ್ ಅಲ್ಲಿ ಒಂದು ಬಿಂದುವನ್ನೇ ಗಮನಿಸಿ, ಒಂದು ಜ್ಯೋತಿಯನ್ನೇ ಗಮನಿಸಿ, ಜ್ಯೋತಿಯ ಸುತ್ತ ಎಲ್ಲ ಮೆಥಡಾಲಜೀಸ್ ಆರ್ ಕರೆಕ್ಟ್. ಮೆಥಡಾಲಜೀಸ್ ಎಲ್ಲೂ ತಪ್ಪಿಲ್ಲ. ರಾಮಕೃಷ್ಣ ಆಶ್ರಮದ ನಾನು ಮಂತ್ರ ದೀಕ್ಷೆ ತಗೊಂಡಿದ್ರು, ಅಲ್ಲೂ ಖಂಡಿತ ಕರೆಕ್ಟೇ. ನೀವು ಮಂತ್ರವನ್ನ ಹೇಳ್ಕೊಂಡು, ಗುರುಗಳು ಏನು ಬೋಧಿಸಿರೋ ಮಂತ್ರ ಹೇಳ್ಕೊಂಡು ಆ ಒಂದು ಕಮಲದಲ್ಲಿ ನಮ್ಮ ಗುರುಗಳನ್ನ ನೆನ್ಸ್ಕೊಳ್ಳಿ, ಎಲ್ಲ ಕರೆಕ್ಟು. ಫರ್ದರ್ ಏನು ಪ್ರವಚನಗಳು ಇವಾಗ ಮೇಡಮ್, ಈಗ ದೇಹ ಪುರುಷೋತ್ತಮ ಅಂದಿರೋ ಪ್ರವಚನ, ಈಗ ಯಾರ್ದಾದ್ರೂ ಆಗ್ಲಿ ಪ್ರವಚನಗಳು ಕಂಪ್ಲೀಟ್ ಆಗಿ ಹೋಗ್ತಾ ಇದೆ. ಇಲ್ಲಿ 1-on-1 ಕ್ಲಾಸ್. ಇಲ್ಲಿ ನಾವು ಎಷ್ಟು ಬ್ಲೆಸ್ಡ್ ಅಂದ್ರೆ, ಒಂಥರ ಈ ನರ್ಸರಿ ಇದಕ್ಕೆಲ್ಲ ರೇಷಿಯೋ ಇದೆಯಲ್ಲ, 4 ಮಕ್ಳಿಗೆ 1 ಗುರು ಅಂತ, ಇಲ್ಲಿ 1 ಗುರು, ಒಬ್ರಿಗೊಬ್ರು ಗುರು, ಕಂಪ್ಲೀಟ್ ಆಗಿ ಎದುರು ಕುತ್ಕೊಂಡು ತಿನ್ಸಿ ನಮ್ಮನ್ನು ಬೆಳೆಸ್ಬಿಟ್ರಲ್ಲ, ಅದು ನಿಮ್ಗೆ ನಿಜವಾಗ್ಲೂ ಅದೆಷ್ಟು ಋಣಿಯಾಗಿ, ಅದೆಷ್ಟು ಪುಣ್ಯ ಮಾಡಿದ್ವು ನಾವು.
ಹಂಗ ಇವಾಗ ಥಾಟ್ಸೇ ಬೇರೆ, ಇವಾಗ ಅಂಡರ್ಸ್ಟ್ಯಾಂಡಿಂಗೇ ಬೇರೆ ಅಂತ ನಮ್ಗೆ ಭಾಳ ಅನ್ನಿಸ್ತಾ ಇದೆ ಮೇಡಮ್. ಈ ಕ್ಲಾಸ್ ಅಂತೂ ಏನ್ ಬ್ಯೂಟಿಫುಲ್ ಆಗಿದೆ ಇದು. ರಜಿತಾ, ಅಲ್ಲಿ ಕೆಲವು ನಮ್ ದೇಹದಲ್ಲಿ ಕೆಲವು ಪಾರ್ಟ್ ಸೋಮಾರಿಗಳು ಸುಮ್ಮನೆ ಕೂತಿರತ್ತೆ. ಅದೇನ್ ಮಾಡಿದ್ರು ಅಲ್ಲಿ ಸೆನ್ಸೇಷನ್ ಬರೋದೇ ಇಲ್ಲ. ಅವ್ರು ವೇಟ್ ಮಾಡಿ ಆ ಸೆನ್ಸೇಷನ್ ಬರತಂಕ ನೋಡಿ ಅಂತಾರ ಅವರು. ಓಕೆ. ಕೆಲವು ಎಷ್ಟು ಸೋಮಾರಿ ಕೂತಿರ್ತವೆ ಅಂದ್ರೆ ಅಲ್ಲಾಡೋದೇ ಇಲ್ಲ ಅವುಗಳು. ನೀವ್ ಎಷ್ಟು ನೋಡಿದ್ರೆ ಮಿಣ ಕೂತ ಇರ್ಬೇಕು ನೋಡ್ಕೊಂಡು. ಆತರ ಅಲ್ಲಾಡೋ ತನಕ ನೀವು ನೋಡಿ ಅಂತಾರ ಅವ್ರ ಅದನ್ನ, ಅಲ್ಲಾಡ್ಸಿ ಅಂತಾರ ಅವ್ರ ಅದನ್ನ. ಆತರ ಎಲ್ಲ ಕೊನೆ ಆಗೋವರೆಗೂ ಬಿಡಲ್ಲ ಅವರು, ಸೆನ್ಸೇಷನ್ ಆಗೋವರೆಗೂ ಹೋಗ್ತಾನಾರು ಅದನ್ನ ನೋಡಿ ಒಂದ್ಸಲಿ ಅದನ್ನ ಇದ್ ಮಾಡಿ ಅಂತಾರ. ಅವಾಗ ಎಪ್ಸಿ ಅವನ ಸೋಮರ್ತನ ಬಗ್ಗೆ. ಅದು ಯಾಕೆ ಮೇಡಮ್ ಆ ಥರ ನಿಮ್ಗೆ ಗೊತ್ತಾಗಲ್ಲ? ಹೇಳಿದ್ನಲ್ಲ ಸೋಮಾರಿ ಕೂತಿರ್ತವೆ ಅಂತ. ಕೆಲವು ಆಕ್ಟಿವ್ ಆಗಿರ್ತವೆ, ಕೆಲವು ಜಿಡ್ ಹಿಡ್ಕೊಂಡು ಅದ ಅದನ್ನ ಯೂಸ್ ಮಾಡಿರಲ್ಲ ನಾವು ಅನ್ಸುತ್ತೆ ಅಲ್ವಾ? ಹಳೆ ವಾಸನೆಗಳು ಗಟ್ಟಿಯಾಗಿ ಕೂತಿರುತ್ತೆ, ಅಲ್ಲಾಡಲ್ಲ. ಮೇಲ್ ಫಸ್ಟ್ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ಸೂಕ್ಷ್ಮ ಆಗಿರುತ್ತಲ್ಲ, ಅವಕ್ಕೆ ಬೇರೆ ಲೇಸರ್ ಬೀಮು ಅದು ಇದು ಎಲ್ಲ ಬಿಡ್ಬೇಕಾಗತ್ತೆ ಅಷ್ಟೇ. ಆಕ್ಚುಲಿ ನಂಗೆ ಫಸ್ಟ್ ಟೈಮ್ ಅದು ತುಂಬಾ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂತಂದ್ರೆ, ಹೇಗೆ ಒಂದು ಲೇಸರ್ ಬೀಮ್ ಬಿಟ್ಬಿಟ್ಟು ಕಾಯಿಲೆಗಳು ವಾಸಿ ಮಾಡ್ತಾರಲ್ಲ, ಆ ಒಂದು ನನ್ಗೆ ಆ ಒಂದು ಬೆಳಕು ಹೋಗಿ ಎಲ್ಲ ಒಂದೊಂದೊಂದನ್ನ ಕ್ಲೀನ್ ಮಾಡ್ಕೊಂಡ್ ಬರ್ತಾ ಇರುವಂತ ಒಂದು. ಈಗ ಕ್ಯಾನ್ಸರ್ಗೆ ನೀವು ಏನ್ ಟ್ರೀಟ್ಮೆಂಟ್, ಕಿಮೋ ಅಲ್ಲ ಇನ್ನೊಂದೇನೋ ಇದೆಯಲ್ಲ, ರೇಡಿಯೇಷನ್ ಆ ತರ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ ಒಂದು ಬೆಳಕು ಹೇಗೆ ಹೋಗಿ ಒಂದೊಂದನ್ನು ಆ ಗಂಟನ್ನ ಕರಗಿಸ್ತಾ ಇದ್ದೀವಿ ಅದು ಸ್ಪಷ್ಟವಾಗಿ ನನಗೆ ಅವಾಗ ಗೊತ್ತಿರಲಿಲ್ಲ. ನನಗೆ ಇದೊಂದು ಗೊತ್ತಿಲ್ಲ, ಬಟ್ ಅವಾಗ ಗುರುಜಿನೇ ಕಳಿಸಿದ್ದೆ. ನಾನು ಫಸ್ಟ್ ಟೈಮು ಗುರುಜಿನೇ ಕಳಿಸಿದ್ದೆ. ನಾನು ಮಮತಾ ಇದ್ರು ಫಸ್ಟ್ ಟೈಮ್ ಹೋಗಿದ್ದಾಗ. ಬಟ್ ಅದು ಇದೆ ಅಂತ ಅರ್ಥ ಆಗಿರ್ಲಿಲ್ಲ ನನಗೆ. ಈ ಬೆಳಕಿನ ಬಗ್ಗೆ ನಂಗೇನೋ ಸ್ಪಷ್ಟತೆ ಬಂದಿರಲಿಲ್ಲ. ಅರಿವಿನ ಬೆಳಕು, ಹೊರಗಿನ ಬೆಳಕು ಎಲ್ಲ ಬೆಳಕಿದ್ದು ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ, ಬಟ್ ಅದು ಬೆಳಕು ಹೇಗೆ ಅನ್ನೋದು ಬೆಳಕಿನ ಅನುಭವ ಆಗಿತ್ತು ನನಗೆ. ಅದು ಹೇಗೆ ಕರಗಿಸ್ಕೊಂಡು ಬರುತ್ತೆ, ಒಳಗಡೆ ಕ್ಲೀನ್ ಮಾಡ್ಕೊಂಡು ಬರುತ್ತೆ ಅನ್ನೋದನ್ನ ನನಗೆ ಅವಾಗಲೇ ಆ ಫಸ್ಟ್ ಟೈಮ್ ಸ್ಪಷ್ಟತೆ ಆಗಿದೆ. ಸೆಕೆಂಡ್ ಟೈಮ್ಗೆ ಸಾಕ್ಷಿಯಾಗಿ ಗಮನಿಸೋದು ಅನ್ನೋದನ್ನ ಗುರೂಜಿ ಹೇಳ್ಕೊಟ್ಟಿರೋದ್ರಿಂದ ಆ ಹಂತಕ್ಕೆ ಅದು ತಗೊಂಡು ಹೋಯ್ತು ಅಷ್ಟೇ. ಅದನ್ನು ಹೇಗೆ ಸಾಕ್ಷಿಯಾಗಿ ಪ್ರತಿ ಒಂದನ್ನು ಗಮನಿಸೋದ್ರಿಂದ. ಬಟ್ ಅಲ್ಲಿ ನನ್ಗೆ ಅದೇನೆ ಕೆಲವೆಲ್ಲ ಸೋಮಾರಿಗಳು ಅಲ್ಲಾಡದಲ್ಲಿ ಕೂತಿರ್ತಾವಲ್ಲ, ಅವನ್ನೆಲ್ಲ ಮಾತಾಡ್ಸ್ಬೇಕಂತ ಬಂದಾಗ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ನಾವು ಎಲ್ಲದಕ್ಕಿಂತ ನಮ್ಮ ಉಸಿರು ಕಂಟ್ರೋಲ್ ಇಟ್ಕೊಳ್ಳೋದು ಮೇನ್. ಗುರೂಜಿ ಅದಕ್ಕೆ ಇವಾಗ ಹೇಳ್ಕೊಡ್ತಾ ಇದಾರಲ್ಲ, 4 ಉಸಿರು ತಗೊಳ್ಳಿ, 4 ಹಿಡೀರಿ, ಮತ್ತೆ 8 ಬಿಡಿ ಅಂತ. ಅದು ಎಕ್ಸ್ಟೆಂಡ್ ಆಗ್ಬೇಕು, ಅವಾಗ ಮಾತ್ರ ಒಳಗ್ ನಿಮ್ಗೆ ಅದು ತಿರ್ಗಕ್ ಸಾಧ್ಯ ಆಗುತ್ತೆ ಎನರ್ಜಿ. ಇಲ್ಲ ಅಂತಂದ್ರೆ ಬೇಕಿದ್ದಾದಾಗ ಅದು ಸಾಧ್ಯ ಆಗಲ್ಲ. ನಿಮ್ಗೆ ಅದು ಕಂಟ್ರೋಲ್ ಬರ್ಬೇಕು. ಬ್ರೆತ್ ಕಂಟ್ರೋಲಿಗೆ ಬಂದ್ರೆ ಮಾತ್ರ ನಿಮ್ಗೆ ಅದು ಎಷ್ಟು ಹೋಲ್ಡ್ ಮಾಡ್ತಿರೋ ಅಷ್ಟು ಎನರ್ಜಿ ಒಳಗಡೆ ಪಾಸ್ ಆಗುತ್ತೆ. ಇಲ್ಲ, ಅದು ತುಂಬಾ ಎಫೆಕ್ಟಿವ್ ಆಗಿದೆ ಮೇಡಮ್, ಚೆನ್ನಾಗಿದೆ. ಶಕ್ತಿ ತುಂಬಾ ಚೆನ್ನಾಗಿತ್ತು ಮೊನ್ನೆ 2 ದಿನ ಕ್ಲಾಸ್. ಸೊ ಆವಾಗ ಒಂದೊಂದು ಪಾರ್ಟದ್ದು ನಮ್ಗೆ ಫೀಲ್ ಆಗತ್ತೆ. ನೀವು ಹೇಳ್ದಂಗೆ ಎನರ್ಜಿ ಫ್ಲೋ ಆದಾಗ ಅವಾಗ ಅದು ಸೂಕ್ಷ್ಮವಾಗಿ ಗಮನಿಸ್ಬೋದು. ಚಕ್ರ ಮೆಡಿಟೇಷನ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಮೇಡಮ್. ಹಿಂಗೆ ಎಲ್ಲ ಒಂದು ಹಿಂಗ್ ಕೈಗೆ ಹಿಂಗ ಅಂದ್ರೆ ಒಂದ್ ಸ್ವಲ್ಪ ಇದಾಗುತ್ತಲ್ಲ, ಆ ಥರ ಎಲ್ಲಾ ಕಡೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ನಾವು ನಮ್ಮ ತಪ್ಪು ತಿಳುವಳಿಕೆ ಏನಂದ್ರೆ ಸ್ಥೂಲ ಶರೀರ ಒಳಗೆ ಸೂಕ್ಷ್ಮ, ಅದ್ರೊಳಗೆ ಇದು ಅಂತ ನಾವು ಅನ್ಕೊಂಡಿದ್ದು. ಸೊ ಅದೇ ನೀರು ಐಸ್ ಬಂದು ಸ್ಥೂಲ, ಅದನ್ನ ಸ್ವಲ್ಪ ಟೆಂಪರೇಚರ್ ವೇರಿಯೇಷನ್ ಮಾಡಿದ್ರೆ ಸೂಕ್ಷ್ಮ ನೀರು ಆಗತ್ತೆ, ಇನ್ನೂ ಸೂಕ್ಷ್ಮ ಆವಿ ಆಗತ್ತೆ. ಸೊ ಹಾಗೆ ನಮ್ಮ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರಗಳನ್ನ ಪಂಚಕೋಶಗಳನ್ನಾಗಿ ವಿಂಗಡಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ನೆಕ್ಸ್ಟ್ ಕ್ವೆಶನ್ ಉಮಾ ಮೇಡಮ್ಗೆ. ಶ್ಲೋಕ ದೇಹೋ ಅಯಂ ಅನ್ನದ್ ಭವನೋ ಅನ್ನಮಯಸ್ತು ಕೋಶ ಅಂತ. ಆ ಶ್ಲೋಕದ ಬಗ್ಗೆ ವಿವರಣೆ ಕೊಡಿ. ಅನ್ನಮಯ ಕೋಶದ ಬಗ್ಗೆ
ಈ ಶ್ಲೋಕ. ಎಷ್ಟನೇದು ಶ್ಲೋಕ ಎಷ್ಟು? ಶ್ಲೋಕ 154 ಏನೋ, 154 ಅನ್ಸುತ್ತೆ. ಆಹಾರ ಪರಿವರ್ತನೆಯಾಗಿ ಏನಾಗುತ್ತೆ? ದೇಹೋಯಮನ್ನ ಭವೋನ್ನಮಯಸ್ತು ಕೋಶಃ ಚಾನ್ಯೇನ ಜೀವತಿ ವಿನಶ್ಯತಿ ತದ್ವಿಹೀನಃ ತ್ವಚ್ಚರ್ಮ ಮಾಂಸರುಧಿರಾಸ್ಥಿ ಪುರೀಶ ರಾಶಿ ನಾಯಂ ಸ್ವಯಂ ಭವಿತುಮರ್ಹತಿ ನಿತ್ಯ ಶುದ್ಧ ಅಂತ. ಅನ್ನದಿಂದ ಉತ್ಪನ್ನವಾಗಿರುವ ಈ ಶರೀರವು ಅನ್ನಮಯ ಕೋಶವಾಗಿದೆ. ಇದು ಅನ್ನದಿಂದ ಬದುಕಿರುವುದು, ಅನ್ನವಿಲ್ಲದಿದ್ದರೆ ನಾಶವಾಗುವುದು. ತ್ವಚ್ಚರ್ಮ ಮಾಂಸ ರಕ್ತ ಮೂಳೆ ಮಲ ಇವುಗಳ ರಾಶಿಯಾಗಿರುವ ಈ ದೇಹವು ನಿತ್ಯ ಶುದ್ಧವಾದ ಆತ್ಮವಸ್ತುವಾಗಲಾರದು. ಇದು ಹೇಗೆ ಆತ್ಮ ಅಲ್ಲ ಇದು ಅನ್ನೋದಕ್ಕೆ ಅನಾತ್ಮನ ಅನ್ನೋ ಒಂದು ವಿವರಣೆಗೆ ಹೇಳ್ತಾರೆ. ಅನ್ನಮಯ ಆಗಿರೋದು ಯಾತ್ರಿಂದ, ಅಯ್ಯೋ ಪಂಚಭೂತಗಳಿಂದ ಆಗಿದೆ, ಮತ್ತೆ ಇದು ಪಂಚೇಂದ್ರಿಯಗಳು ಆ ಒಂದು ಇದರಿಂದ ಆಗಿರುವಂತ ದೇಹ ಇದು ನಿತ್ಯ ಶುದ್ಧ. ಆತ್ಮ ನಿತ್ಯ ಶುದ್ಧ, ಆತ್ಮ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದ್ರೊಳಗೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪಂಚಕೋಶ ವಿಶ್ಲೇಷಣೆ ಮಾಡಿ ಒಂದೊಂದೇ ವಿವರಣೆ ಈಗ ಹೇಳಿದ್ರೆ ಇವರು ಕಲ್ಯಾಣಿ ಮೇಡಮ್ ಆಲ್ರೆಡಿ ಹೇಳಿದ್ರು. 5 ಕೋಶಗಳ ಬಗ್ಗೆ ದೀರ್ಘವಾಗಿ ಹೇಳಿದ್ರು, ಕಲ್ಪನಾ ಅವರು ಇವಾಗ ಹೇಳಿದ್ದಾರೆ. ಇದು ಹೇಗೆ ಅಂತಂದ್ರೆ ಇದಕ್ಕೆ 6 ಒಂದು ವಿಕಾರಗಳಿದೆ ಅಂತ ಹೇಳ್ತಾರೆ ದೇಹಕ್ಕೆ. ಏನಂತಂದ್ರೆ ಮೊದಲು ಉತ್ಪತ್ತಿ, ಸ್ಥಿತಿ, ಆ ಥರದ್ದೊಂದು ಹೇಳಿ ಕೊನೆಗೆ ಸಾವು ಅಂತ ಹೇಳ್ತಾರೆ. ಇದು ನನಗೆ ಯಾವಾಗ್ಲೂ ನಂಗೆ ತುಂಬಾ ಇಷ್ಟ ಆಗೋದು ಅಂತಂದ್ರೆ ಇದ್ರೊಳಗೆ ಯಾವಾಗ್ಲೂ ತತ್ವಬೋಧ. ನನಗೆ ಯಾವಾಗ್ಲೂ ಫಸ್ಟ್ ನಂಗೆ ಇಷ್ಟ ಆಗೋದು ಆ ಕ್ವಶನ್ಗಳು ಚೆನ್ನಾಗಿ. ಪಂಚಕೋಶ ಹೇ ಅಂತೇಳಿ ಅನ್ನಮಯಾಕಃ, ನಂಗೆ ಆ ಪ್ರಶ್ನೆಗೆ ತುಂಬಾ ಇಷ್ಟ ಆಗೋದಂತ. ಅನ್ನಮಯಾಕಃ ಅನ್ನರಸೇನೈವ ಭೂತ್ವ ಅನ್ನರಸೇನೈವ ವೃದ್ಧಿಂ ಪ್ರಾಪ್ಯ ಅನ್ಯ ರೂಪ ಪೃಥಿವ್ಯಾಂ ಯದ್ವಿಲೀಯತೆ ತದನ್ನಮಯ ಕೋಶಃ ಸ್ಥೂಲ ಶರೀರ. ಈ ಸ್ಥೂಲ ಶರೀರಕ್ಕೆ ಅನ್ನಮಯ ಕೋಶ ಅಂತೇಳಿ ನನಗೆ ಅದು ತುಂಬ ಯಾವಾಗಲೂ ನನಗೆ ಅದು ಇಷ್ಟ ಆಗುವಂಥ ಒಂದು ಇದು. ನನಗೆ ಪ್ರತಿ ಸಲಿನೂ ಅದನ್ನೇ ಫಸ್ಟ್ ರೆಫರ್ ಮಾಡ್ತಿದ್ದಂಗೆ ಆ ಕ್ವಶನ್. ಅದೆಲ್ಲ ನನಗೊಂದು ಮಕ್ಳು ಕೇಳಿಗೆ ಮಾಡಿಸ್ಬೇಕು ಅಂತ ಇದೆ. ನಂಗೆ ಒಳ್ಳೆ ಮಕ್ಳುಗಳು ಸಿಕ್ಕರೆ ಆ ಕ್ವಶನ್ ಅನ್ಸುತ್ತೆ ಸುಮ್ಮನೆ ಮಕ್ಳ ಹತ್ರ ಕೇಳ್ಸಕ್ಕೆ. ಒಂದು ಕ್ವಶನ್ ಅದಕ್ಕೊಂದು ರಿಪ್ಲೈ, ಒಂದು ಸಣ್ಣ ಉತ್ತರ ಮತ್ತು ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್. ಅದನ್ನು ಒಂದ್ಸಲಿ ಮಕ್ಳ ಕೈಲಿ ಮಾಡಿಸ್ಬೇಕು ಅನ್ನೋಂತ ಹೇಳ್ತಾರೆ. ಸೊ ಇದು ಆಲ್ರೆಡಿ ಇವರು ಕಲ್ಯಾಣಿ ಮೇಡಮ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಏನ್ ಹೇಳ್ಬೇಕು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ ಅದ್ರೊಳಗೆ. ಇನ್ನೊಂದು ಕ್ವೆಶನ್ ಏನು ಅಂದ್ರೆ ಮೇಡಮ್ ನಂದು ಇದೆ, ಇವಾಗ ಅನ್ನಮಯ ಕೋಶ ಚರ್ಮ, ಮೂಳೆ, ಮಾಂಸ, ಮಜ್ಜೆ, ರಕ್ತ. ನಾವು ಈಗ ಕೆಲವು ಫುಡ್ ಅಂದ್ರೆ ಸಾತ್ವಿಕವಾದ ಆಹಾರ, ರಾಜಸಿಕವಾದ ಆಹಾರ, ತಾಮಸಿಕವಾದ ಆಹಾರ ತಗೊಂಡಾಗ ನಮ್ಗೆ ಇದು ಈ ಕೋಶದ ಮೇಲೆ ಏನಾದ್ರೂ ಎಫೆಕ್ಟ್ ಆಗುತ್ತಾ? ಅಂದ್ರೆ ನಾವು ಖಂಡಿತ ಆಗುತ್ತೆ. ಈಗ ನಮ್ಮ ಆಹಾರದಲ್ಲಿ ನಮ್ಗೆ ಹಿಂದೆನೆ ನಾವು ಹೇಳಿದ್ವಿ ಸಾತ್ವಿಕ ಆಹಾರ ಏನು, ರಾಜಸಿಕ ಅಂದ್ರೆ ಏನು, ಬಟ್ ಜ್ಞಾನದಿಂದ ನಾವು ಜ್ಞಾನ ಪಡ್ಕೊಂಡ್ಮೇಲೆ ಇವೆಲ್ಲ ನಮ್ಗೆ ಏನ್ ಅಷ್ಟು ಎಫೆಕ್ಟ್ ಆಗಲ್ಲ ಅಲ್ವಾ ಅಂತ ಯಾರಾದ್ರೂ ಇವಾಗ ಜ್ಞಾನ ಬರೋವರೆಗೂ ಓ ಇಲ್ಲ ಸತ್ವ ಗುಣದಲ್ಲಿರೋರ್ಗೆ ಈ ಜ್ಞಾನ ಅರ್ಥ ಆಗತ್ತೆ ಹಂಗೆ ಹಿಂಗೆ ಅಂತ ಅನ್ಕೋಬಹುದು. ಆಮೇಲೆ ನನ್ ಜ್ಞಾನ ಬಂದ್ಬಿಡ್ತು, ಇನ್ನು ನಾನು ರಾಜಸಿಕ ಆಹಾರ ತಗೋತೀನಿ ಅಂತ ಯಾರಾದ್ರೂ ಅನ್ಕೊಂಡ್ರೆ ಪರವಾಗಿಲ್ವಾ? ತರ ಮಾಡ್ಬೋದಾ ಅಂತ. ಅದು ಆ ಹಂತನೇ ಬೇರೆ ಅಂತ ಅನ್ಕೋತೀನಿ. ಯಾಕೆಂದ್ರೆ ನನ್ಗೆ ಮಾತಾ ಅಮೃತಮಯಿ ಬಂದಂತ ಹಂತ ಇದೆಯಲ್ಲ, ಆ ಹಂತದಲ್ಲಿ ಅವ್ರಿಗೆ ಯಾವ ಆಹಾರದಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅನ್ನೋದು ಅದು ಪೂರ್ಣವಾಗಿ ಮೀರಿರೋ ಹಂತ. ಅದು ನಮ್ಮ ಹಂತಗಳಲ್ಲೆಲ್ಲ ಅಲ್ಲ. ಇದು ಜನರಲ್ ಆಗಿ ನಮ್ಮ ಸಾತ್ವಿಕ ಸ್ವಭಾವದಲ್ಲಿ ನಾವೆಲ್ಲ ಇದ್ದೀವಿ. ಸೊ ನಮ್ಮಲ್ಲಿ ಬೇರೆ ಹೆಚ್ಚು ಕ್ರುಯಾಲಿಟಿ ಆಗಲಿ ಇನ್ನೊಂದಾಗಲಿ ಯಾವುದಿಲ್ಲ. ಆ ಹಂತದವ್ರಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ನಾವು ಎಷ್ಟೊಂದ್ಸಲ ನೋಡ್ತೀವಿ ಆಹಾರ ಅವ್ರ ಕೈಗಿಟ್ಟಾಗ ಅವ್ರು ಏನು ಅನ್ಕೊಳತ್ತೋ ಅದು ಈಚೆ ಬಂದಿರ್ತಾರೆ, ಏನಾರ ಆಗಿರ್ಲಿ. ಆ ಥರ ಎಷ್ಟೊಂದು ನೋಡಿರ್ತೀವಿ ನಾವು ಅದನ್ನ. ಅಂದ್ರೆ ಆ ಹಂತದವ್ರಿಗೆ ಯಾವ ವ್ಯತ್ಯಾಸ ಇಲ್ಲ. ಪೂರ್ಣ ಅವರು ಸಂಪೂರ್ಣ ಜ್ಞಾನಿಗಳಾಗಿರ್ತಾರೆ, ಅವ್ರಿಗೆ ಅಂಥವ್ರಿಗಿಲ್ಲ. ಮಿಕ್ಕಿದವ್ರಿಗೆಲ್ರಿಗೂ ವ್ಯತ್ಯಾಸ ಇದ್ದೇ ಇರುತ್ತೆ ಆಹಾರದಲ್ಲಿ. ಆದ್ರೂ ಅವ್ರು ಯಾವುದೋ ನಿಯಮನ ಯಾರು ಬದಲಾಯಿಸಲ್ಲ. ಸಹಜವಾಗಿ ಯಾರು ಈ ಪ್ರಕೃತಿ ನಿಯಮನ ಬದಲಾಯಿಸಲ್ಲ.
ಕೆಲವೊಂದು ಸಂದರ್ಭಗಳಲ್ಲಿ ಏನಾದ್ರು ಆಗಿರ್ಬೋದು ಅಷ್ಟೇ ಹೊರತು ಯಾರು ಪ್ರಕೃತಿನ ಮೀರಕ್ಕೆ ಹೋಗಲ್ಲ. ಹಂಗನ್ನು ಉದಾಹರಣೆ ಮಾಡುವ ರಾಘವೇಂದ್ರ ಸ್ವಾಮಿಗಳು ನೋಡಿದಾಗ ಒಬ್ಬ ಮುಸ್ಲಿಮ್ ಬರೀ ಮಾಂಸ ಇಟ್ಕೊಂಡು ಬಂದಿರ್ತಾನೆ, ತಟ್ಟೆ ಮುಚ್ಕೊಂಡು ತಂದು ತಗೊಳ್ಳಿ ಅಂತ ಅವ್ರಿಗೆ ಕೊಡ್ತಾನೆ. ಅವ್ರು ಒಂದು ನೀರು ಚಮಗಿಸಿ ತೆಗೆದ್ರೆ ಅದೆಲ್ಲ ಬರೀ ಹಣ್ಣಾಗಿರುತ್ತೆ. ರೂಪ ಬದಲಾವಣೆ ಆಗತ್ತೆ ಅಷ್ಟೇ ಹೊರತಿದೆ, ವಸ್ತು ಬದಲಾವಣೆ. ರೂಪ ಅದ್ರದ್ದು ರೂಪ ಮಾಂಸ ರೂಪಿಗೆ ಹಣ್ಣಿನ ರೂಪ ಆಗಿದೆ, ಅಥವಾ ಇನ್ನೊಂದು ರೂಪ ಆಗಿ ಅದು ಅವರು ಏನ್ ಅಂದಿರ್ತಾರೋ ಚೀಸ ಒಂದೇನೋ ಸ್ವೀಟ್, ಆ ರೂಪ ಬದಲಾಗುತ್ತೆ ಅಷ್ಟೇ ಹೊರತಿದೆ. ಪ್ರಕೃತಿಲಿ ಯಾವುದೇ ನಿಯಮಗಳು ಏನಿದೆ ಅದು ಯಾರು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆ ಹಂತಕ್ಕೆ ಹೋದ್ಮೇಲೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅಷ್ಟು ಎಫೆಕ್ಟ್ ಆಗಲ್ಲ ಹಾಗೆಲ್ಲ. ಬಟ್ ಅವ್ರು ಸಾಧಾರಣವಾಗಿ ಅವ್ರು ಏನು ಬದಲಾವಣೆ ಮಾಡಕ್ಕೆ ಹೋಗಲ್ಲ, ಕೆಲವೊಂದು ಮಿರಾಕಲ್ಸ್ ನಡೆಯೋದು. ಅಲ್ಲ, ಯಾಕೆಂದ್ರೆ ಈಗ್ಲೂ ಕೂಡ ಕೆಲವ್ರು ಮಾಡಿದ್ದು ತಿನ್ನಲ್ಲ ಮಡಿ, ಕೆಲವರು ಅವ್ರು ಏನೇನೋ ಯೋಚನೆಗಳಲ್ಲಿ ಮಾಡಿರ್ತಾರೆ, ನಾನ್ ಮುಟ್ಟಲ್ಲ ಇವತ್ತು ಅದು ಇದು ಆ ಥರದ್ದೆಲ್ಲ ಸ್ವಲ್ಪ ಇರತ್ತಲ್ವಾ. ಸೊ ಒಂದ್ಸಲ ಈ ಆಧ್ಯಾತ್ಮಿಕ ಜ್ಞಾನ ಬಂದ್ಮೇಲೆ ಇದೆ ಯಾವ್ದು ಸತ್ಯ ಯಾವ್ದು ಮಿಥ್ಯ ಅಂತ ತಿಳ್ಕೊಂಡ್ಮೇಲೆ ಅವಾಗ ಅದೆಲ್ಲ ರಾಂಗ್ ಬಿಲೀಫ್ ಸಿಸ್ಟಮ್ಸ್ ನಮ್ಮಿಂದ ಹೋಗ್ಬೇಕಲ್ವಾ. ದೇಹ ಭಾವ ಮನಸ್ಸಿನ ಕಲ್ಪನೆಗಳಲ್ಲ, ಎಷ್ಟು ಹೆಚ್ಚು ನಮ್ಮ ಮನಸ್ಸಿನ ಕಲ್ಪನೆಗಳು ಕರೆಕ್ಟ್ ಆವಾಗ ಬೆಳೆಸ್ಕೊಂಡಿರೋ ಅಂತದ್ದು. ಅದು ಯಾವುದು ಬಂದಿರೋ ಅಂತದಲ್ಲ, ನಮ್ಗೆ ಸಮಾಜದಿಂದ ನಮ್ಮ ಕುಟುಂಬದಿಂದ ನಮ್ಗೆ ಬಂದಿರೋ ಅಂತದ್ದು ಅದೆಲ್ಲ ಅಷ್ಟೇ ಹೋಗ್ತಿವೆ. ಅದು ಯಾವುದು ಅಲ್ಲಿ ಸರಿ ಇಲ್ಲ. ಈಗ ನಾನು ಹೇಳುದು ಮಾಂಸಾಹಾರ, ಚಿಕ್ಕ ವಯಸ್ಸಿಂದ ಪಾಪ ಅದನ್ನ ತಿನ್ನಿಸ್ಕೊಂಡು ತಕೊಂಡ್ಬಂದಿದ್ದಾರೆ, ಅವ್ರಿಗೇನು ತಪ್ಪದು. ಹಾಗಾಗಿ ಅವ್ರು ಅದನ್ನ ತಿಂತಾ ಇದ್ದಾರೆ. ಅವ್ರಿಗೆ ಜ್ಞಾನ ಬಂದ್ರೆ ತಿನ್ಬಾರ್ದು ಅನ್ನೋಷ್ಟು ಅವ್ರಿಗೆ ಸ್ಪಷ್ಟತೆ ಬಂದ್ರೆ ಅವರೇ ಬಿಟ್ಬಿಡ್ತಾರೆ, ಅವ್ರೇನಿಲ್ಲ. ಇವಾಗ ನನಗೆ ನಾನೇನೋ ಒಂದು ಉದಾಹರಣೆಗೆ ಏನೋ ಬ್ರಾಹ್ಮಣರು ಕುಟುಂಬ ಬೆಳಗ್ಗೆ ಬಂದ್ವಿ, ಈರುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ, ಮೊಟ್ಟೆ ತಿನ್ನಲ್ಲ, ಅದು ತಿನ್ನಲ್ಲ, ಇದು ತಿನ್ನಲ್ಲ. ನನಗೆ ನಾ ಈರುಳ್ಳಿ ತಿಂದಿದ್ದೆ ನಾ ಮದುವೆ ಆದ್ಮೇಲೆ. ಅಲ್ಲಿವರೆಗೂ ನಾನು ಈರುಳ್ಳಿನೂ ತಿಂದೋಳಲ್ಲ, ನನ್ಗೆ ಗೊತ್ತೇ ಇಲ್ಲ, ಈರುಳ್ಳಿನೇ ಗೊತ್ತಿಲ್ಲ ನನಗೆ. ಹಾಗೆ ಬೆಳಿದ್ವಿ. ಆಮೇಲೆ ಮದುವೆ ಆದ್ಮೇಲೆ ಈರುಳ್ಳಿ ತಿನ್ನೋದು ಕಲಿತೆ. ಇವತ್ತು ಬೆಳ್ಳುಳ್ಳಿ ಎಲ್ಲ ನಮ್ಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಏನಾದ್ರೆ ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಉಪಯೋಗಿಸ್ಲಿಲ್ಲ ಅಷ್ಟೇ. ನಮ್ಗೆ ಶ್ರೀನಿವಾಸ ಮೂರ್ತಿ ಸರ್ ಬರೀ ಈರುಳ್ಳಿ ತಂದಾಕೋರ, ತರಕಾರಿ ಬರಲಿಲ್ಲ. ಇಲ್ಲ, ಅವರು ಹೋಟ್ಲವ್ರು, ಅವರು ಚಿಂತಾಮಣಿ ಹೋಟ್ಲವ್ರು. ಟೇಸ್ಟೇ ಬೇರೆ, ನಾನು ಬೆಳೆದ ಟೇಸ್ಟೇ ಬೇರೆ. ನಮ್ಮ ಮನೇಲಿ ಕರ್ದಿ ತಿಂಡಿ ಅಂತಂದ್ರೆ ಇದ್ರಿ ಪುರಿ ಉಂಡೆ, ಆಮೇಲೆ ಇದು ತೇಂಗೋಳು ಪುರಿ ಉಂಡೆ, ಆಮೇಲೆ ಹೊರಗಾಳು, ಆ ಥರ ನಮ್ಮ ಮನೇಲಿ ಮಾಡಿಸ್ತಾ ಇದ್ದಿದ್ದು ಅಡುಗೆ. ಅವ್ರು ಬಂದಾಗ ಹಾಕಿ ಹುರಿಟ್ಟು ಕಾಯಿ ಹುರಿಟ್ಟು ಅಂತ. ಇವ್ರು ಹೋಟ್ಲವ್ರು ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಆಮೇಲೆ ಗೊಂಡಮ್ಮ. ಈರುಳ್ಳಿ ಬಿಡಿಸ್ತಾ ಇದ್ರು, ಈರುಳ್ಳಿ ಸಿಪ್ಪೆ ತೆಗಿತಾ ಇದ್ರು. ಈಗ ಆಮೇಲೆ ಈಗ ನೋಡ್ರೆ ಈರುಳ್ಳಿನೇ ಇಲ್ವಲ್ರಿ ಅಂತಾರೆ ಅಲ್ವಾ. ಅಲ್ಲೆಲ್ಲಿದೆ ಅಲ್ವಾ, ಜ್ಞಾನ ಬಂತಲ್ವಾ, ಇವಾಗ ಎಷ್ಟಾದ್ರೂ ಈರುಳ್ಳಿ ತಿನ್ಕೋಬಹುದು. ಅದೇ ಅದಕ್ಕೆ ಈರುಳ್ಳಿ ತರೋದು ನಿಲ್ಸ್ಬಿಟ್ಟೆ ನಾನು, ಬರೀ ಬಾಳೆ ಬರೀ ಬಾಳ ಈರುಳ್ಳಿ ನಾನು ಹಸಿದೆಲ್ಲ ತಿನ್ನಲ್ಲ, ಈಗಲೂ ಅಷ್ಟೊಂದು ಪ್ರಿಫರ್ ಮಾಡಲ್ಲ ಎಲ್ಲದಕ್ಕೂ. ಬಟ್ ಅದೊಂದು ತಪ್ಪು ಸರಿ ಆಗಿಲ್ಲ. ನಾನು ಯಾವುದೇ ಆಹಾರದ ಬಗ್ಗೆ ಯಾವ್ದ್ರ ಬಗ್ಗೆನೂ ಗುರುಜಿನೂ ಹೇಳಿದ್ದಾರೆ. ಬಟ್ ಏನಂದ್ರೆ ಈ ಹಂತದಲ್ಲಿ, ಆಧ್ಯಾತ್ಮಿಕ ಹಂತದಲ್ಲಿ ನೀವು ಮೇಲೆ ಬರಬೇಕು ಅಂದಾಗ ಕೆಲವೊಂದು ಬಿಡ್ಬೇಕಂತ. ಯಾಕಂದ್ರೆ ಆ ಆಹಾರ ನನ್ನ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂದ್ರೆ ನಾನು ಪೂರ್ಣ ಹಂತಕ್ಕೆ ಹೋಗಿಲ್ಲ. ನಾ ಹಂತಕ್ಕೆ ಹೋದಾಗ ನನಗೆ ಮಾಂಸ ಆಗಲಿ ಹಣ್ಣಿಗೂ ಸ್ವೀಟ್ಸ್ಗೂ ವ್ಯತ್ಯಾಸ ಇಲ್ಲ. ಆದ್ರೆ ಆ ಹಂತದಲ್ಲಿ ಸಾಧನೆ ಮಾಡ್ಬೇಕಾದಾಗ ಆಹಾರ ನನ್ನ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ನಾವು ಅದನ್ನ ಬಿಡ್ಬೇಕಾಗುತ್ತೆ ಅಷ್ಟೇ. ಅದೇ ತಮೋಗುಣವನ್ನ ಅಥವಾ ರಜೋಗುಣವನ್ನ ಪ್ರಚೋದಿಸುವಂತಹ ಗುಣಗಳು ಕೆಲವು ಆಹಾರದಲ್ಲಿ ಇದೆ ಅನ್ನೋದನ್ನ ಆಯುರ್ವೇದ ಆಗ್ಲಿ, ಸೈನ್ಸ್, ಮಾಡರ್ನ್ ಸೈನ್ಸು ಸಹ ಹೇಳುತ್ತೆ. ಅದು ತಿಂದಾಗ ಉದ್ರೇಕ ಆಗೋದು, BP ಜಾಸ್ತಿ ಆಗೋದು, ಒಂದು ಸ್ವೆಟ್ಟಿಂಗ್ ಆಗೋದು, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದು ಅಂತೆಲ್ಲ. ಸೊ ಆ ಗುಣದ ಮೇಲೂ ಸ್ವಭಾವದ ಮೇಲೂ ಪ್ರಭಾವ ಬೀರುತ್ತೆ. ಆ ಗುಣಗಳು ಇಟ್ಕೊಂಡು ಹೆಂಗ್ ಮುಂದಕ್ಕೆ ಹೋಗಕ್ಕಾಗತ್ತೆ? ಆ ಗುಣಗಳನ್ನ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಮಾಡ್ಕೊಂಡ್ರೆ ಮುಂದಕ್ಕೆ ಹೋಗ್ಬೋದು ಅನ್ನೋದು ಸರಿ. ತಮಸ್ಸು ನಮಗೆ ಎಳಿತಾ ಇರುತ್ತಲ್ವಾ, ಅದಕ್ಕೋಸ್ಕರ ಅದನ್ನು ಒಂದ್ ಸ್ವಲ್ಪ ಬಿಡಿ ಅಂತಾರೆ. ಯಾಕೆ ಉಪವಾಸ ಒಂದ್ ಸ್ವಲ್ಪ ದೇಹ ಆಕ್ಟಿವ್ ಆಗಿದ್ದೀನಿ. ಇಲ್ಲಾಂದ್ರೆ ಚೆನ್ನಾಗಿ 3 ಹೊತ್ತು ತಿಂದಾನೆ ಇದ್ರೆ ಹೊಟ್ಟೆ ಬಿರಿಯ ತಿಂತಾ ಇದ್ರೆ ಅದೆಲ್ಲ ನಿದ್ದೆ ಮಾಡ್ತಾ ಇರುತ್ತೆ ಅಷ್ಟೇ. ಅದೇನಕ್ಕೆ ಏನ್ ಕೆಲಸ, ಎಷ್ಟು ಹಾಕಿದ್ರೆ ಅಷ್ಟು ಖುಷಿಯಾಗಿ ತಿನ್ನತ್ತೆ, ಮಲ್ಕೊಳತ್ತೆ. ಪಾಪ ಅದನ್ನ ಎಷ್ಟು ಜೀವನ ಮಾಡ್ಕೊಳಕ್ಕೂ ಆಗಲ್ಲ. ಅದಕ್ಕೆ
ಹಾಗಾಗಿ ಅದಕ್ಕೊಂದ್ ಸ್ವಲ್ಪ ಕಡಿಮೆ ಮಾಡಿ ಆಕ್ಟಿವ್ ಆಗಿರುತ್ತೆ. ಕರೆಕ್ಟ್, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಪ್ರಶ್ನೆ ಶ್ರೀನಿವಾಸ್ ಮೂರ್ತಿ ಸರ್ಗೆ. ಈಗ ನೀವು ನಿಮ್ಮ ಇದಕ್ಕೆ ಹೋಗ್ಬೇಕು ಸರ್, ಮದ್ವೆ ಟೈಮಲ್ಲಿ ಅರುಂಧತಿ ನಕ್ಷತ್ರ ತೋರಿಸಿದ್ರ ಉಮಾ ಮೇಡಮ್ಗೆ. ಸೊ ಪಂಚಕೋಶದ ತಿಳುವಳಿಕೆಯನ್ನ ಅರುಂಧತಿ ನ್ಯಾಯದ ಪ್ರಕಾರ ಹೆಂಗೆ ವಿವರಿಸ್ತೀರಾ? ಅದನ್ನ ನೆನಪಿಸ್ಕೊಳ್ಳಿ. ನಾನ್ ಮದುವೆ ಆದಾಗ ಅರುಂಧತಿ ನಕ್ಷತ್ರ ನೋಡಿದ ಬರೀ ಚಂದ್ರನೇ ತೋರಿಸ್ತಾ ಇದ್ದೆ. ಆಮೇಲೆ ಅರುಂಧತಿ ಇದೆ ನೋಡು ಅಲ್ಲಿ ಇಲ್ಲಿ ಅಂತ ಅಲ್ಲಿ ಏನೇನೋ ನಕ್ಷತ್ರಗಳು ತೋರಿಸ್ತಾ ಇದ್ವಿ. ಸೊ ಇಲ್ಲಿ ಇದರ ಮೂಲ ಅಂದ್ರೆ ಚಂದ್ರ ಅಂದ್ರೆ ನಿನ್ ದೇಹ, ಅದು ಏನು ಕಾಣಿಸುತ್ತೋ ಅದು ಆ ರೀತಿನಲ್ಲಿ. ಅದ್ರ ಇನ್ನ ಹೋಗಿ ಅರುಂಧತಿ ನಕ್ಷತ್ರ ಸೂಕ್ಷ್ಮವಾಗಿ ನೋಡು ಅಂದ್ರೆ ನೀನ್ ಹಾಗೆಯೇ ನೋಡ್ತಾ ಇದ್ರೆ ದೇಹದಲ್ಲಿ ಮನಸ್ಸೊಳಗೆ ಬುದ್ಧಿಯೊಳಗೆ ಅಹಂಕಾರ, ಚಿತ್ತ, ಹೀಗೆ 5 ನಕ್ಷತ್ರ ಆದ್ಮೇಲೆ ಅದಕ್ಕೆ ನಕ್ಷತ್ರಗಳನ್ನ ನೋಡ್ಬೋದು ಅಂದ್ರೆ ಚಿಕ್ಕದಿಂದ ಚಿಕ್ಕದು, ಸೂಕ್ಷ್ಮದಿಂದ ಸೂಕ್ಷ್ಮ ನೋಡಿದಾಗ ಕೊನೆಗೆ ಬರೀ ಆಕಾಶ ಮಾತ್ರ ಕಾಣಿಸುತ್ತೆ, ಏನೂ ಕಾಣಿಸಲ್ಲ. ಸೊ ಆ ಒಂದು ಏನೂ ಇಲ್ಲದ ಒಂದು ಸ್ಥಿತಿ ಇದೆಯಲ್ಲ, ಅದು ನಿನ್ನ ಆತ್ಮಸ್ಥಿತಿ ಅಂತ ಆ ಒಂದು ಅರುಂಧತಿ ನಕ್ಷತ್ರಕ್ಕೆ ಅದು ಸುಮ್ಮನೆ ಹೇಳಿದ್ದಾರೆ. ಯಾಕೆಂದ್ರೆ ಮದುವೆ ಆದಾಗ ಬರೀ ಚಂದ್ರ ಅಲ್ಲ, ಅದ್ರ ಪಕ್ಕದ ನಕ್ಷತ್ರ ನೋಡು, ಅರುಂಧತಿ ನಕ್ಷತ್ರ ನೋಡು ಅಂದ್ರೆ ನೀನು ಮುಂದೆ ಸೂಕ್ಷ್ಮದಿಂದ ಸೂಕ್ಷ್ಮಕ್ಕೆ ಹೋಗು ಅನ್ನೋದು ಅದು ಮೂಲ ಅರ್ಥ. ಬಟ್ ನಮಗೆ ಗೊತ್ತಿಲ್ಲ. ಏನೋ ಅವತ್ತೊಂದಿನ ಶಾಸ್ತ್ರ ಮಾಡ್ತಾರೆ, ಹೋಗ್ತೀವಿ, ಚಂದ್ರ ನೋಡಿಸ್ತೀವಿ, ಅರುಂಧತಿ ಅಂತ ಹೇಳ್ಬಿಟ್ಟು ಕೊನೆಗೆ ನೀನೇ ಅರುಂಧತಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಸೂಕ್ಷ್ಮದಿಂದ ಸೂಕ್ಷ್ಮಕ್ಕೆ ಹೋಗ್ಬೇಕು ಅನ್ನೋದು ಈ ಮೂಲ ಒಂದು ಇದರ ಅರ್ಥ. ಸೊ ನೀನು ಸೂಕ್ಷ್ಮಕ್ಕೆ ಹೋಗ್ತಾ ಇದ್ದಾಗ ಜ್ಞಾನಿಗೆ, ಅದಕ್ಕೆ ಅವ್ರು ಹೇಳ್ತಾರೆ ಅವನಿಗೆ ಯಾವ ಪಂಚಕೋಶಗಳು ಇಲ್ಲ ಅಂತ ಹೇಳ್ಬಿಟ್ಟು ಹೇಳೋದು. ಸೊ ಜ್ಞಾನಿಗೆ ಪಂಚಕೋಶಗಳು ಇದೆಯಾ ಅಂದರೆ ಅವನು ಇಲ್ಲ. ಅದು ಇವ್ರಿಗೂ ಹೇಳ್ತಾರಲ್ಲ, ಯಾರ್ಯಾರು ಅವರು ಇದರಲ್ಲಿ ಹೋಗ್ತಾ ಇರ್ತಾರೆ, ಬೆತ್ತಲೆ ಹೋಗ್ತಾ ಇರ್ತಾರೆ ಇದರಲ್ಲಿ ಅಂತ ಒಂದು. ಅಂದರೆ ಏನದ ಅರ್ಥ ಅಂದರೆ ಅವನಿಗೆ ದೇಹಾಭಿಮಾನ ಇಲ್ಲ, ಪಂಚಕೋಶಗಳ ಅಭಿಮಾನ ಇಲ್ಲ, ಅವನು ಯಾವಾಗಲೂ ಆತ್ಮನಲ್ಲಿ ನೆಲೆಸಿರ್ತಾನೆ ಅನ್ನೋದು. ಬಟ್ ಹೊರಗಡೆ ಜಗತ್ತಿನಲ್ಲಿ ನೋಡೋರಿಗೆ ಏನಪ್ಪ ಏನು ಸ್ವಾಮೀಜಿ ಹೀಗಿದ್ದಾನೆ, ನನಗೇನು ಬುದ್ಧಿ ಇದೆಯಾ ಇಲ್ವಾ ಅಂತ. ಯಾಕೆಂದ್ರೆ ನಮ್ಮ ಬುದ್ಧಿ ಲೆವೆಲಲ್ಲಿ ನಾವು ಯೋಚನೆ ಮಾಡ್ತೀವಿ. ಬಟ್ ಅವನು ಆ ಬುದ್ಧಿಗೆ ಮೀರಿದ ಒಂದು ಹಂತದಲ್ಲಿ ಇರ್ತಾನಲ್ವಾ, ಅವನಿಗೆ ನಾವೆಲ್ಲರೂ ಏನೋ ಅಂದ್ರೂ ಏನು ಅಂತಲ್ಲ, ಎಲ್ಲರೂ ಒಂದು ಆತ್ಮಸ್ವರೂಪವಾಗಿ ಕಾಣಿಸ್ತೀವಿ ಅನ್ನೋದು. ಸೊ ಇದು ಸೂಕ್ಷ್ಮದಿಂದ ಸೂಕ್ಷ್ಮಕ್ಕೆ ಹೋಗೋದು ಮೂಲ ಅರ್ಥ. ನೀವು ಅದು ಚಿತ್ರ ಅಲ್ವಾ ಅರುಂಧತಿ ನಕ್ಷತ್ರ ತೋರ್ಸೋದು. ಮಧ್ಯಾಹ್ನ ಆಚೆ ನಿಂತ್ಕೊಂಡು ಒಂದು ನಕ್ಷತ್ರ ಏನು ಸೂರ್ಯ ಹೊಡ್ಕೊತಾ ಇರುತ್ತೆ, ಅಷ್ಟು ಬೆಳಕು. ಅಲ್ಲಿ ಹೋಗ್ಬಿಟ್ಟು ಅರುಂಧತಿ ನಕ್ಷತ್ರ. ಇದು ಈ ಗುರೂಜಿಗೆ ಆಗ್ತಿರ್ತಾ ಪ್ರತಿ ಒಂದ್ರೊಳಗೂ ಗೂಢಾರ್ಥ ಹುಡುಕಿದ್ದಾರೆ. ರೂಢಿಯಲ್ಲಿ ಏನಾದ್ರು ಇಟ್ಕೊಂಡಿರ್ಲಿ, ಅದ್ರ ಗೂಢಾರ್ಥ ಏನಿದೆ ಅಷ್ಟೊಂದು ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟಲ್ಲ. ನಾ ಎಷ್ಟೊಂದ್ಸಲ ನಗ್ತಾ ಇದ್ದೆ. ಅರುಂಧತಿ ನಕ್ಷತ್ರ ತೋರ್ಸೋದೇ ಒಂದು ದೊಡ್ಡ ಶೋ. ಅದೇನೋ ಬೈಕ್ ನಲ್ಲಿ ಕುತ್ಕೊಂಡು ಇನ್ನೊಬ್ರ ಮೇಲೆ ಕುತ್ಕೊಂಡು ಫೋಟೋಗೆ ಏನೇನೋ ಮಾಡ್ತಾರೆ. ಅದ್ರ ಅರ್ಥ ಏನು ಅಂತ ಹೇಳಿ ತುಂಬಾ ಚೆನ್ನಾಗಿ ಗುರುಜಿ ತಿಳಿಸ್ಕೊಟ್ಟಿ. ಕರೆಕ್ಟ್, ಹೌದು. ಈ ಅರುಂಧತಿ ನಕ್ಷತ್ರದ ಬಗ್ಗೆನೂ ಅಷ್ಟೇ. ಅದು ರೀಸೆಂಟ್ ಆಗಿ ಮಗಳ ಮದುವೆ ಆಯ್ತಲ್ಲ, ಅವಾಗ ನೋಡ್ಬಿಟ್ಟ ಎಲ್ಲಾ ಶಾಸ್ತ್ರಗಳನ್ನೂ ಮನ್ಸಿಟ್ಟು ಕೇಳಿಸ್ಕೋರು ಹೇಳೋದು ಅಂತ. ಅಲ್ಲೂ ಏನು ಹೇಳಲಿಲ್ಲ, ಅರುಂಧತಿನ ತೋರ್ಸೋರು ಕರ್ಕೊಂಡು ಏನೋ ಹೇಳ್ತಾರಲ್ಲ ಪುರೋಹಿತರು ಅಂದ್ರೆ ಏನು ಹೇಳಲಿಲ್ಲ. ಸಪ್ತಪದಿ ಮಾತ್ರ ಹೇಳಿದ್ರು. ಎಲ್ಲ ಬೇರೆ ಎಲ್ಲ ಇಷ್ಟೊಂದು ಶಾಸ್ತ್ರಗಳನ್ನ ಅರ್ಥ ಹೇಳಿ ಮಾಡಿಸಿದ್ರು. ನಂಗೆ ಗೊತ್ತಾಗಲ್ಲ ಒಂದ್ಸಲ ಹೇಳಿದ್ರು ಶಾಸ್ತ್ರಗಳು ಅಂತ ಹೇಳಿದ್ವಿ. ಬೆಳಗ್ಗಿನ ಜಾವ 5 ಗಂಟೆಗೆ ಇದ್ದಿದ್ರಿಂದ ದಾರೆ ಹೇಳ್ತಾ ಹೋದ್ರು ಅಂತ ಅರ್ಥಪೂರ್ಣವಾಗಿರ್ಲಿ ಅಂತ ನಾನು ಮಗಳೆಲ್ಲ ಕೇಳಿಸ್ಕೊಂತ ಹೇಳಿದ್ದೆ. ಈಗ ನೋಡಿ ಸ್ವಲ್ಪ ಮುಂಚೆಗೆ ಕೇಳಿಸ್ಕೊಂಡು ಹೇಳಿದ್ರೆ ಅವ್ರಿಗೆ ಹೇಳ್ಕೊಡ್ತಿದ್ದೆ. ಈ ದಿಗಂಬರನೂ ಅಷ್ಟೇ. ಈ ದಿಗಂಬರ ಅಂತ ಗುರುಗಳು ಮಧ್ಯದಲ್ಲಿ ನಾವು ಪ್ರಸಾದ ಕೊಡುವಾಗೆಲ್ಲ ಹೇಳ್ತಾ ಇರ್ತಿದ್ದೆ. ಆಮೇಲೆ ಈ ದಿಗಂಬರರು, ಜೈನ ದಿಗಂಬರರು ಹೋಗುವಾಗ ಸ್ವಲ್ಪ ವಯಸ್ಸು ಚಿಕ್ಕದಿದ್ದಾಗ, ಈ ವಯಸ್ಸಲ್ಲ, ತುಂಬಾ ಹಳೆ ಕಾಲ, 20-30 ವರ್ಷದ ಹಿಂದೆ ನೋಡಿದಾಗ ಒಂಥರ ದೇಹಾಭಿಮಾನ ಅಲ್ಲ, ತುಂಬಾ ತುಳುಕಾಡ್ತಿತ್ತಲ್ಲ. ಆಗ ಈ ದಿಗಂಬರರು ಹಿಂಗ್ ಹೋಗ್ತಾರಲ್ಲ, ಈ ಮಕ್ಳೆಲ್ಲ ಆಡ್ಕೋತಾರೆ, ನೋಡ್ತಾರೆ, ನಗ್ತಾರೆ, ಏನಕ್ಕೆ ಹಿಂಗ್ ಹೋಗ್ತಾರೆ ಅಂತ ಕೇಳ್ತಾರೆ. ಇವರು ಆಯ್ತು ಇರ್ಬೋದು, ಇವರು ಜ್ಞಾನಿ ಇರ್ಬೋದು, ಅವ್ರಿಗೆ ವ್ಯಾಮೋಹ ಇಲ್ಲದೆ ಇರ್ಬೋದು, ಬಟ್ಟೆ ಮೇಲೆ ಒಂದು ಬಟ್ಟೆ ಹಾಕೊಂಡು ಹೋಗ್ಬೋದಲ್ಲ ಅನ್ನುವ ಒಂದು ತಲೆಗೊಳಿತಿತ್ತು.
ಎಷ್ಟರ ಮಟ್ಟಿಗೆ ಅವ್ರ ದೇಹಾಭಿಮಾನ ಇರ್ಲಿ ಅವ್ರಿಗೆ, ಪ್ರಪಂಚ ಈ ಹೊರಗಿಂದ ಯಾವ್ದ್ರ ಬಗ್ಗೆ ಅಭಿಮಾನ ಇಲ್ವಲ್ಲ. ಸೊ ಯಾವ್ದೋ ಅವ್ರದೇ ಒಂದು ವರ್ಲ್ಡ್, ಒಂದ್ ಸ್ತರದಲ್ಲಿ, ಒಂದ್ ಸ್ಥಾಯಿಯಲ್ಲಿ ಇರ್ತಾರಲ್ಲ. ಈಗ ಅರ್ಥ ಆಗ್ತದೆ ದಿಗಂಬರ ಅಂದ್ರೆ ಯಾಕೆ, ಹೆಂಗೆ, ಏನು ಅಂತ ಕಾಮೆಂಟ್ಸ್ ಮಾಡ್ತಾ ಇದ್ರು ಜೊತೆಗಿದ್ದವರೆಲ್ಲ. ಅವ್ರು ನೋಡು ಹೀಗ್ ಹೋಗ್ತಾರೆ, ಸ್ಕೂಲ್ ಮಕ್ಳು ನೋಡಿ ಹಿಂಗ್ ನಗ್ತಾರೆ, ಹಿಂಗ್ ಆಡ್ಕೋತಾರೆ, ಹೀಗ್ ಹೋಗ್ಬೋದಾ, ಅವರು ಒಂದ್ ತುಂಡ್ ಬಟ್ಟೆ ಹಾಕೋಬೋದಲ್ಲ, ಯಾಕೆ ಹೀಗೆ ಅಂತ. ಅಟ್ಲೀಸ್ಟ್ ಮಕ್ಳಿಗೆ ಹಂಗ್ ನೋಡ್ದಾಗ ಯಾಕೆ ಹಂಗ್ ಹೋಗ್ತಾರೆ ಅಂತ ತಾಟಾರು ಬಂದು ಅವಾಗಾದ್ರೂ ಅವರು ಹೋಗಿ ವಾಪಸ್ ಯಾಕೆ ನಮ್ಮನ್ ಕೇಳಿದ್ ನಮಗ್ ಬುದ್ಧಿ ಇದ್ದು ನಾವ್ ಹೇಳಿದಿದ್ರೆ ಪ್ರಪಂಚಕ್ಕೆ ಹೋಗ್ತಾ ಇದೀನಿ ಈಗ. ಹೌದು, ಈ ಟಾಕ್ ಅಲ್ಲಿ ತುಂಬಾ ಕ್ಲಾರಿಟಿ ಬಂತು ಮೇಡಮ್. ಕಲ್ಪನಾ ಮೇಡಮ್ ಹೇಳ್ದಂಗೆ ಅದು ದಿಗಂಬರ, ಶ್ರೀಪಾದ ವಲ್ಲಭ ದಿಗಂಬರ ಅಂತ ಗುರುಜಿ ಈ ದತ್ತ ಜಯಂತಿ ಆ ಟೈಮಲ್ಲೆಲ್ಲ ತುಂಬಾ ಹೇಳ್ತಿರ್ತಾರೆ. ಅವಾಗ ಅರ್ಥ ಆಗಿರ್ಲಿಲ್ಲ ನಂಗೆ. ಈ ಟಾಕ್ ಕೇಳಿದ್ಮೇಲೆ ಸ್ವಲ್ಪ ಇದು ರಿಯಲ್ ಮೀನಿಂಗು ಅಂತ ಅರ್ಥ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಆತ್ಮಜ್ಞಾನ ಬರ್ಬೇಕಾದ್ರೆ ಈ ದೇಹ ಅಡ್ಡಿ ಆಗತ್ತಾ? ಕಲ್ಯಾಣಿ ಮೇಡಮ್. ಅಥವಾ ದೇಹ ಹೋದ್ಮೇಲೆ ನಮ್ಗೆ ಆತ್ಮ ಕಾಣುತ್ತಾ? ಅದ್ರ ಕಂಟಿನ್ಯೂಯೇಷನ್ ಹೇಳಿ. ಇದು ಕಂಬ ನೋಡಿ ಭೂತ ಆಗ ಅಲ್ಲೇ ಬರುತ್ತೆ. ಅದ್ರ ನೆಕ್ಸ್ಟ್ ಬರುತ್ತೆ. ಅದ್ರ ನೆಕ್ಸ್ಟ್ ಕಂಬ ಆದ್ಮೇಲೆನಾ? ಅದಾದ ತಕ್ಷಣ ಬರುತ್ತೆ. ಇದು ಆಲ್ರೆಡಿ ಕವರ್ ಆಗಿತ್ತಲ್ಲ ಬಾಳೆಹಣ್ಣಿನ ಸಿಪ್ಪೆ, ಸೊ ಅದಕ್ಕೆ ಅದನ್ನ ಬಿಟ್ಟೆನೆ. ಅದೇ 5 layers. ಈ ಆವರಣ ಅನ್ನೋದು ನಮ್ಮ ಅಜ್ಞಾನದಿಂದ ಆಗುತ್ತೆ. ಈ ಅಜ್ಞಾನದಿಂದ ಆಗಿರೋದನ್ನೇ ಕೋಶ ಅಂತ ಹೇಳ್ತಾರೆ. ಇದು ನಮ್ಗೆ ಯಾಕಂದ್ರೆ ನಮ್ಗೆ ಆತ್ಮಜ್ಞಾನ ಬರ್ಬೇಕು. ಆತ್ಮಕ್ಕೆ ಆವರಣ ದೇಹ. ಈ ದೇಹ ಹೋಗಿದ್ರೆ ಆತ್ಮ ಕಾಣುತ್ತೆ. ಅದಕ್ಕೋಸ್ಕರ ಈಗ ನಾವು ಸುಸೈಡ್ ಮಾಡ್ಕೊಂಡಿದ್ರೆ ಆತ್ಮ ಕಾಣೋದೇ ಇಲ್ಲ. ದೇಹ ಅನ್ನೋದು ಆತ್ಮನಿಗೆ ಲೇಯರ್ ಅಲ್ಲ, ಅದು ಆವರಣ. ಅದೇನಾ? ಹೌದು ಮೇಡಮ್. ಉದಾಹರಣೆಗೆ ಹಗ್ಗದಲ್ಲಿ ಹಾವು ನೋಡ್ತೀವಿ. ಹಾವು ಅನ್ನೋದು ಹಗ್ಗದ ಮೇಲೆ ನಾವು ಅದು ಹೊದಿಕೆ ಆಗಿದ್ರೆ ಹೊದಿಕೆಯನ್ನು ತೆಗೆದ್ರೆ ಹಗ್ಗ ಕಾಣ್ಬೇಕಾಗಿತ್ತು. ಆದ್ರೆ ಆ ಹೊದಿಕೆಯನ್ನು ತೆಗಿಯಕ್ ಆಗಲ್ಲ. ಅದು ಆವರಣ ತಪ್ಪಾಗಿ ತಿಳುವಳಿಕೆ ಆಗಿದೆ. ಆವಾಗ ಹಗ್ಗ ಅಂತ ನಮ್ಗೆ ಗೊತ್ತಾಗುತ್ತೆ. ಈ 5 ಕೋಶಗಳು ಆತ್ಮನ ಮೇಲೆ ಆವರಣ. ಈ ಆವರಣ ತಮೋಗುಣದಿಂದ ಆಗುತ್ತೆ, ವಿಕ್ಷೇಪ ರಜೋಗುಣದಿಂದ ಆಗುತ್ತೆ. ತಮೋಗುಣದಿಂದ ಬಂದಿದ ಆವರಣಕ್ಕೆ ಆವರಣ ಅಂತ ಹೇಳ್ತಾರೆ, ಕೋಶ ಅಂತಾನು ಹೇಳ್ತಾರೆ. ಅದಕ್ಕೆ ಗುರುಜಿ ಉದಾಹರಣೆ ಕೊಟ್ಟಿದ್ದಾರೆ. ನಾನು ದಪ್ಪ ಇದ್ದೀನಿ, ನಾನು ಹುಟ್ಟಿದ್ದೀನಿ, ನಾನು ಬೆಳೆದೆ, ಹುಟ್ಟಿದೆ. ಹುಟ್ಟು ಬೆಳವಣಿಗೆ ಮುದುಕ ಆಗೋದು ದೇಹದ ಗುಣ ಲಕ್ಷಣಗಳು. ಇದು ನಾನು ಮೇಲೆ ಆರೋಪ ಆಗುತ್ತೆ. ನಾನು ಅನ್ನೋದು ಬದಲಾಗೋದಿಲ್ಲ. ಈ ಬದಲಾಗದೆ ಇರುವ ನಾನು ಆತ್ಮನ ಮೇಲೆ ಬದಲಾಗುತ್ತಿರೋ ದೇಹವನ್ನು ಆರೋಪ ಮಾಡಿ, ಈ ಆರೋಪಕ್ಕೆ ಆವರಣ ಅಂತಾರೆ. ಅದೇ ಕೋಶ ಅಂತಾನು ಅದೇ ಹೇಳ್ತಾರೆ. ಅದನ್ನ ಹೊದಿಕೆ ಅಂತ ತಿಳ್ಕೊಂಡಿದ್ರೆ ದೇಹವನ್ನು ತೆಗೆದ್ರೆ ಗೊತ್ತಾಗುತ್ತೆ ಅಂತ ನಾವು ತಿಳ್ಕೊಂತೀವಿ. ಆದ್ರೆ ಆತ್ಮ ಗೊತ್ತಾಗ್ಬೇಕಾದ್ರೆ ದೇಹನೇ ತೆಗಿಬೇಕಾಗಿಲ್ಲ, ಅಜ್ಞಾನವನ್ನೇ ತೆಗಿಬೇಕು. ಅಜ್ಞಾನ ತೆಗೆದ್ರೆ
ಅಜ್ಞಾನವನ್ನ ನಾವಾಗ ನಾವೇ ತೆಗಿಯಕ್ಕೂ ಆಗಲ್ಲ ಒಂದೊಂದ್ಸಲ ಅಲ್ವಾ? ಗುರು ಕೃಪೆ ಬೇಕು. ಶ್ರವಣ ಮನನ ನಿಧಿಧ್ಯಾಸ. ಗುರುಗಳ ಹೇಳಿದ ಮಾತುಗಳ ಮೂಲಕ ನಾವು ಜ್ಞಾನವನ್ನು ಪಡ್ಕೋಬೇಕು. Correct. ಅವಾಗ ಅಜ್ಞಾನ ನಮ್ಮಲ್ಲಿ ಹೋಗುತ್ತೆ. ಅದು ಹೆಂಗಂದ್ರೆ ಮೇಡಮ್, ಒಂದೊಂದ್ಸಲ ಶ್ರದ್ಧೆ ಬರ್ಬೇಕು ಅಂದ್ರೂನು ಗುರು ಕೃಪೆ ಇರ್ಬೇಕು. ಗುರುವಿನ ಮಾತಿನ ಮೇಲೆ ಶ್ರದ್ಧೆ ಬರ್ಬೇಕು ಅಂದ್ರೂನು ಗುರು ಕೃಪೆ ಇರ್ಬೇಕು. ಸೊ ಇದು ನಾವು ಮಾಡುವಂತಹ ಈ ಸೇವಾ ಅಥವಾ ನಾವು ಯಾವ ಕರ್ಮಗಳನ್ನ ಯಾವ ಭಾವದಿಂದ ಮಾಡ್ತೀವಿ ಅನ್ನೋದ್ರ ಮೇಲೆ ಮೋಸ್ಟ್ಲಿ ಗುರು ಕೃಪೆ ಅದೆಲ್ಲ ಗುಡ್ ಕರ್ಮಸ್, ಒಳ್ಳೆ ಕೆಲಸಗಳು. ಮನನ ಮಾಡ್ಬೇಕು, ಮನನದಿಂದ ತಿಳ್ಕೊಳಕ್ ಸಾಧ್ಯ ಆಗುತ್ತೆ. ಇದೇ ಟಾಕ್ನ ನಾವು ಆವಾಗ ಗುರುಜಿ ರೆಕಾರ್ಡ್ ಮಾಡ್ದಾಗ ಕೇಳಿದ್ವಿ. ನಾನು ಕೇಳಿದ್ದೆ. ಅವಾಗ ಅಷ್ಟು ಗೊತ್ತಾಗಿದೆ ಅನ್ನೋ ತರ ಇತ್ತು, ಆಮೇಲೆ ಮರ್ತು ಬಿಟ್ಟಿದ್ವಿ. ಇವಾಗ ನಮ್ಗೆ ಚೆನ್ನಾಗಿ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಹೌದೌದು. ಶಾಸ್ತ್ರ ಕೇಳಿದ್ವಿ, ಅವಾಗ ಅವ್ರು ಹೇಳುವಾಗ ಹೌದಲ್ವಾ ಅಂತ ಅನ್ಸಿತ್ತು, ನಿಜಾನೇ ಅಂತ. ಆಮೇಲೆ ಮರ್ತ ಹೋಗ್ಬಿಟ್ರೆ ಈಗ ಈ ಕ್ಲಾಸ್ ಮೂಲಕ ನಾವು ಇದನ್ನೆಲ್ಲ ಮಾಡೋದ್ರಿಂದ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅದೇ ಈಗ ನಮ್ಮ ಸುಪ್ತ ಮನಸ್ಸಿನ ಒಳಗೆ ಬರೀ ಅದೇ ತುಂಬಿಕೊಂಡಿದೆ. ಎಲ್ಲ ಹೊರಗೆ ಹೋಗಿ ಇವೇ ತುಂಬಿಕೊಂಡಿರತ್ತೆ, ಮನನ ಮಾಡಿ ಮಾಡಿ ಮಾಡಿ. ಸೊ ಅದಕ್ಕೆ ಗಟ್ಟಿ ಆಗಿದೆ ಅನ್ಸುತ್ತೆ. ಅದ್ರಿಂದ ನಮಗೆ ಇವಾಗ ಸ್ವಲ್ಪ ಕ್ಲಾರಿಟಿ ಬರ್ತಾ ಇದೆ. ಇದೆಲ್ಲ ಗೊತ್ತಾಗ್ಲೇ ಇಲ್ಲ ಅವಾಗ. ಪಂಚಕೋಶಗಳು ಅಂದ್ರೆ ಕೋಶಗಳು ಅಂತ ಅನ್ಕೊಂಡಿದ್ವಿ. ಕೋಶ ನಾನು ಅಲ್ಲ ಅಂತ ಇವಾಗ ಗೊತ್ತಾಗ್ತದೆ. ನಾವು ಲೇಯರ್ಸ್ ಅಂತಾನೆ ಅನ್ಕೊಂಡಿದ್ದಿದ್ದು ಅವಾಗ. ಬಟ್ ಇದು ಆವಾಗಿನ ಟಾಕೆ ಇದು. ಆವರಣ ಅಂದಿದ್ರೆ ಅದು ಅರ್ಥ ಆಗ್ತಿರ್ಲಿಲ್ಲ. ಆವರಣ ಅಂತ ಅವಾಗೇ ಯೂಸ್ ಮಾಡಿದ್ದು ಗುರುಜಿ. ಬಟ್ ನಮ್ಮ ಅಜ್ಞಾನದಿಂದ ನಾವು ಅರ್ಥ ಮಾಡ್ಕೊಂಡಿದೀವಿ ಆಗ. ಆವಾಗ ಒಂಥರ ಇತ್ತು, ಇವಾಗ ಚೆನ್ನಾಗ್ ಅರ್ಥ ಆಗಿತ್ತು. ಅದೇ ಸುಸೈಡ್ ಮಾಡ್ಕೊಂಡ್ರು ಗೊತ್ತಾಗಲ್ಲ, ನಾವು ದೇಹನ ಭಾಗ ಮಾಡಿದ್ರು ಗೊತ್ತಾಗಲ್ಲ, ಏನ್ ಮಾಡಿದ್ರು ಗೊತ್ತಾಗಲ್ಲ. ಅದೇನು ಕಾಣೋ ವಸ್ತು ಅಲ್ಲ ಅದು. ಅದೇ ಅದೇ ಏನೋ ಕಲ್ಪನಾ ಮೇಡಮ್ ಏನೋ ಹೇಳ್ತಾ ಇದ್ರು. ನಮ್ಗೆ ಆಗ ಒಂದು ಈರುಳ್ಳಿ ಸಿಪ್ಪೆ ಬಿಡಿಸಿದ ಒಂದು ಕೆಲವು ರೆಕಾರ್ಡಿಂಗ್ ವಿಡಿಯೋಸ್ ಅಲ್ಲಿ ಗುರುಗಳು ಹೇಳಿದ್ದಾರೆ. ಇನಿಷಿಯಲಿ ನಮ್ಗೆ ಶುರುವಿನಲ್ಲಿ ಅನ್ನನ ಗುರುಗಳು ಹೇಳ್ದಂಗೆ ಅನ್ನನ ನುಣ್ಣಗ್ ಮಾಡಿ ಅರ್ಧ ತಿನ್ಸ್ಬೇಕು. ನೆಕ್ಸ್ಟ್ ಅನ್ನನ ಸಾಫ್ಟ್ ಆಗಿ ಬೇಯಿಸಿ ತಿನ್ಸ್ತೀವಿ, ಆಮೇಲೆ ಅಗಲ್ ತಿನ್ಸ್ತೀವಿ. ಎತ್ಕೋತಾನೆ ಚಿಕ್ಕ ಮಗುಗೆ ಅಗಲ್ ತಿನ್ಸ್ರೆ ಎಲ್ಲಿ ಹೋಗುತ್ತೆ, ಅವ್ರಿಗೆ ಗೊತ್ತು ಹಿಂಗೆ ತಿನ್ಸ್ಬೇಕು. ಆ ಈರುಳ್ಳಿ ಸಿಪ್ಪೆ ಬಿಡಿಸ್ದಂಗೆ ಒಂದು ಲೇಯರ್ ಬೈ ಲೇಯರ್ ಅಂತ ಶುರುವಿನಲ್ಲಿ ನಾನು ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ದೆ. ಇವಾಗ ನಾವ್ ಏನಂದ್ರೆ ನರ್ಸರಿಯಿಂದ ಬಂದಿದೀವಿ. ಈಗ ನರ್ಸರಿ ಕ್ಲಾಸು ಫಸ್ಟ್ UKG LKG ಎಲ್ಲ ಆಗಿ ಈಗ ಇನ್ನು ಹೈಸ್ಕೂಲ್ ವರ್ಗು ಏನು ಬಂದಿಲ್ಲ. ನರ್ಸರಿ ಕ್ಲಾಸ್ ತುಂಬಾ ಸಹಾಯ ಮಾಡ್ತಾ ಇದೆ ಇವಾಗ. ಮುಂದೆ ನರ್ಸರಿ ಕ್ಲಾಸ್ ಸಹಾಯ ಮಾಡ್ತಾ ಇದೆ. ಹೌದು. ಮೇಡಮ್ ಏನೋ ಹೇಳಕ್ ಬಂದ್ರೆ ಇಲ್ವಾ? ಹೇಳಿ ಮೇಡಮ್. ಕಲ್ಪನಾ ಮೇಡಮ್. ಬೇಕಾಗ್ತಾ ಇದೆ ಮಾತು. ಇದು ಎಲ್ರು ಮ್ಯೂಟ್ ಮಾಡ್ಕೋತೀವಿ. ಕಲ್ಯಾಣಿ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ ನೋಡೋಣ. ಮೇಡಮ್ ವಿಡಿಯೋ ಆಫ್ ಮಾಡ್ಕೊಳ್ಳಿ ನೋಡೋಣ. ಕಲ್ಪನಾ ಮೇಡಮ್ ಅವಾಗ ಕೇಳಿಸುತ್ತೆ. ಇವಾಗ ಮಾತಾಡಿ ಕಲ್ಪನಾ ಮೇಡಮ್. ಮ್ಯೂಟ್ ಆಗಿದೆ. ಮ್ಯೂಟ್. ಇವಾಗ ಕೇಳಿಸ್ತಾ ಇದೆ. ಅದೇ ನಿನ್ನೆ ಒಂದು ಹುಡುಗ ಬಂದಿದ್ದ ಪೇಷಂಟು ಕ್ಲಿನಿಕ್ಕಿಗೆ. ಅವನು ಬೇರೆ ಏನೋ ತೊಂದರೆ ಇತ್ತು. ಅವನು ಹೇಳಿದೆ ಟ್ರೀಟ್ಮೆಂಟ್ ಪಾರ್ಟಿ, ಯಾವಾಗಲೂ ಒಂದು ಗೆರೆ ಹಾಕ್ಬಿಡ್ತೀನಿ, ಟ್ರೀಟ್ಮೆಂಟ್ ಪಾರ್ಟ್ ನಿನ್ ಕಾಯಿಲೆ ಬಂದಿದೆ,
ನಾನು ಕೊಡ್ತೀನಿ, ಇನ್ನೊಬ್ರು ಡಾಕ್ಟರ್ ಕೊಡ್ತಾರೆ ಬಿಡಪ್ಪ, ಈ ಕಡೆ ಬೇಡಪ್ಪ, ಒಂದು ಸ್ವಲ್ಪ ಕೌನ್ಸಿಲಿಂಗ್ ಪಾರ್ಟಿಗೆ ಹೆಚ್ಚು ಗಮನ ಕೊಡ್ತೀನಿ ನಾನು. ಯಾಕೆಂದ್ರೆ ಗೊತ್ತಿರುತ್ತೆ ಅಲ್ಲಿ ಸೈಕಲಾಜಿಕಲ್ ಫೀಲಿಂಗ್ಸ್ ಅದೇ ಸಮಸ್ಯೆ ಜಾಸ್ತಿ ಇರುತ್ತೆ. ಪೇರೆಂಟ್ಸು ಒತ್ತಡ ಹಾಕಿ ಇವ್ರ ತಲೆ ಮೇಲೆ ಹಾಕಿ ಅವ್ರ ಪ್ರೆಷರ್ ಎಲ್ಲ ಹಾಕಿ ಏನೋ ಒಂದು ಮಾಡಿರ್ತಾರೆ. ಆಮೇಲೆ ಅವ್ರ ತಂದೆನೇ ಹೇಳ್ಬಿಟ್ರು, ಮೇಡಮ್ ಇವ್ನಿಗೆ ಇನ್ನೊಂದು ಸಮಸ್ಯೆ, ದಯವಿಟ್ಟು ಒಂಚೂರು ಹೇಳ್ಬೇಕು, ನೀವು ಒಂದು 2 ನಿಮಿಷ ಇದೇ ಕರೆಕ್ಟಾಗಿ ಸ್ವಲ್ಪ ರಶ್ ಇರ್ತವತ್ತು, ಆದರೂ 5 ನಿಮಿಷ ಕೌನ್ಸಲ್ ಮಾಡಿ. ಏನು ಪುಟ ಅಂದ್ರೆ ಯಾವುದನ್ನು ಡೌಟ್ ಮಾಡ್ತಾನೆ ಇವನು. ಈಗ ಅವನು ಹಂಗೆ ಕೇಳಿಬಿಟ್ಟ, ಇದು ಬರ್ಕೊಟ್ಟಿದ್ದೀರಲ್ಲ, ಈ ಔಷಧಿ ತಗೊಂಡ್ರೆ ಏನು ತೊಂದರೆ ಆಗಲ್ವಾ ನನಗೆ? ಅಲ್ಲ, ಇದು ಔಷಧಿ ಕರೆಕ್ಟಾಗಿದೆಯಾ? ಅಲ್ಲ ಅಂತ ಶ್ರದ್ಧೆ ಬೇಕು. ಕೇಳಿಸ್ತೀವಿ? ಸ್ವಲ್ಪ ಬ್ರೇಕ್ ಆಯ್ತು ಮೇಡಮ್. ಈಗ ಅವಾಗ್ಲಷ್ಟು ಕ್ಲಿಯರ್ ಇಲ್ಲ ವಾಯ್ಸ್. ಏನೋ ಕಷ್ಟ ಅದು ಬೇರೆ ಕಡೆ ಹೋಗಿ ಕೂತ್ಕೊಳ್ಳಿ. ಜಾಗ ಚೇಂಜ್ ಮಾಡಿ ಅಂತಿದ್ದಾರೆ. ಬಾಗ್ಲಿಗೀಗ್ಲಿ ಹಾಕೊಂಡಿದ್ದೀರೋ ನೋಡಿ, ಬಾಗಿಲು ತೆಕ್ಕೊಳ್ಳಿ. ಈಗ ಕೇಳಿಸ್ತಿದ್ಯಾ ಮೇಡಮ್? ಈಗ ಕೇಳಿಸ್ತಿದ್ಯಾ? ಕೇಳಿಸ್ತಾರೆ. ಹುಡ್ಗ ಅದೇ ಶ್ರದ್ಧೆ ಶ್ರದ್ಧೆ ಇರ್ಬೇಕು ಪುಟ್ಟ, ನಂಬಿಕೆ ಶ್ರದ್ಧೆ ಎಲ್ಲ ಇರ್ಬೇಕು. ಪೂಜೆ ಮಾಡಿ ಪರಮಾತ್ಮ ಅಂತ ಪೂಜೆ ಮಾಡಿ ಹಣೆಗೆಲ್ಲ ಇಟ್ಕೊಂಡಿದ್ದ. ಅವನು ಪೂಜೆ ಮಾಡ್ತೀಯಲ್ವಾ, ಏನಕ್ಕೆ ಮಾಡ್ತೀಯ ದೇವ್ರಿಗೆ, ಏನಂತ ಮಾಡ್ತೀಯ, ಯಾಕೆ ಮಾಡ್ತೀಯ ದೇವ್ರಿಗೆ? ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊತೀನಿ. ಒಳ್ಳೇದ್ ಮಾಡ್ತಾನೆ ಅಂತ ಗ್ಯಾರಂಟಿ ಹೆಂಗ್ ಗೊತ್ತು ನಿಂಗೆ? ಒಳ್ಳೇದೇ ಮಾಡ್ತಾನೆ ಅಂತ ಹೆಂಗ್ ಗೊತ್ತು? ಮತ್ತೆ ಯಾಕೆ ಪೂಜೆ ಮಾಡ್ತೀಯ, ಯಾಕೆ ನಮಸ್ಕಾರ ಮಾಡ್ತೀಯ, ಯಾಕೆ ಹಣೆಗೆ ದೇವ್ರದ್ದು ಇಟ್ಕೊಂಡಿದ್ದೀವಿ? ಇಲ್ಲ, ನನಗೆ ಮುಂಚೆಯಿಂದನೂ ಮಾಡಿ ನೋಡಿ, ಅಪ್ಪ ಚಿಕ್ಕ ವಯಸ್ಸಿಂದ ಕಲಿಸಿದ್ರು. ಹಾಗೆ ನಂಬಿಕೆ, ಇವಾಗ ತಂದೆ ಹೇಳಿದ ಮಾತುಗಳಲ್ಲಿ ಈಗ ಡಾಕ್ಟರ್ ಹತ್ರ ನಂಬಿಕೆ ಇಟ್ಟು ಬಂದಿದೆ. ಡಾಕ್ಟರ್ ಹೇಳಿದ್ದು, ಗುರುಗಳು ಹೇಳಿದ್ದು, ಟೀಚರ್ಸ್ ಹೇಳಿದ್ದು, ಇದರಲ್ಲಿ ಶ್ರದ್ಧೆ ಒಂದು ಇಟ್ಟು ನಂಬಿಕೆ ಇಟ್ರೆ ನಿನ್ಗೆ ಈ ತರ ಸಣ್ಣ ಪುಟ್ಟ ಅಂದ್ರೆ ಅವನು ಕಾಲು ತೊಳೆಯೋದ್ರಿಂದ, ನೀರ್ ಕೈ ಹಾಕಿ ತೊಳೆಯೋದ್ರಿಂದ ಇದ್ರಲ್ಲಿ ಏನ್ ಬರುತ್ತೋ, ಇದ್ರಲ್ಲಿ ಏನಿದೆಯೋ ಅಂತ ಅಷ್ಟ್ರ ಮಟ್ಟಿಗೆ OCD, ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಇದನ್ನ ಎಷ್ಟು ಮಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾನೆ ಅಂದ್ರೆ ಒಂದು 7-8 ವರ್ಷದ ಹುಡುಗ. ಒಂದಷ್ಟು ಕೌನ್ಸಿಲ್ ಮಾಡಿ ಕಳಿಸಿದೆ. ಇದು ಬಹಳ ಹೆಲ್ಪ್ ಆಯ್ತು ನನ್ಗಿದೆ. ಹೇಳ್ತಾ ಶ್ರದ್ಧೆ, ಗುರುಗಳ ವಾಕ್ಯ, ಈಗ ವೇದಾಂತಕ್ಕೆ ಹೋಗ್ಬೇಕಾದ್ರೆ ಶ್ರದ್ಧೆ ಇರ್ಬೇಕು, ಅಥವಾ ಆಧ್ಯಾತ್ಮ ಕಡೆ ಹೋಗ್ಬೇಕಾದ್ರೆ ಶ್ರದ್ಧೆ ಇರ್ಬೇಕು, ವಿಜ್ಞಾನಕ್ಕೆ ಹೋದ್ರೆ, ಹೆಲಿಕಾಪ್ಟರ್ ಓಡಿಸ್ಬೇಕಾರೆ, ಯೋಧರ ಆಗ್ಬೇಕಾದ್ರೆ ಎಲ್ಲಾದ್ರೂ ಒಂದು ಶ್ರದ್ಧೆ ನಂಬಿಕೆ ಎರಡೂ ಇದ್ದೇ ಹೋಗ್ಬೇಕು. ಇದ್ರೆ ಸಕ್ಸಸ್ಫುಲ್ ಆಗ್ತೀರಿ. ಎಲ್ಲದಕ್ಕೂ ಅಪನಂಬಿಕೆ ಮಾಡಿದ್ರೆ ಕಷ್ಟಪಟ್ಟ. ಕ್ವಶನ್ಸ್ ಕೇಳ್ಬೇಕು, ಯು ಶುಡ್ ಗೆಟ್ ದ ಆನ್ಸರ್. ಬರ್ಲಿಲ್ವಾ ಇನ್ನೊಂದ್ ಕಡೆ ಹುಡುಕು ಆನ್ಸರ್ನ. ಆದ್ರೆ ಅಪನಂಬಿಕೆನ ಅಥವಾ ಇಲ್ವೇ ಇಲ್ಲ ಇದು ಅನ್ನೋ ಒಂದು ಭಾವ ಬರಬಾರ್ದು ಅಂತ ಒಂಚೂರು ನೆನ್ನೆ ನಾನು ಕೌನ್ಸಿಲ್ ಮಾಡಿದೆ, ಅದಕ್ಕೆ ಇದನ್ನ ಹೇಳಿದೆ. ಮೇಡಮ್, ಇದು ಮನೋಮಯ ಕೋಶದಿಂದ ಬರುತ್ತಾ ಆ ಹುಡುಗನಿಗೆ, ಅಥವಾ ವಿಜ್ಞಾನಮಯ ಕೋಶದಿಂದ ಬರ್ತಾ ಇದೆಯಾ? ಈ ತರ ನೀವು ಹೇಳಿದ್ರಲ್ಲ ಕೌನ್ಸಿಲಿಂಗ್ ಮಾಡಿದೆ ಅಂತ, ಸೊ ಅವನಿಗೆ ಈ ಅಪನಂಬಿಕೆಗಳು ವಿಜ್ಞಾನಮಯ ಕೋಶದಿಂದ ಬರ್ತಾ ಇರುತ್ತಾ, ಅಥವಾ ಅವನ ಮನಸ್ಸಿಗೆ ಏನಾದ್ರೂ ತೊಂದರೆ ಆಗಿ ಮನೋಮಯ ಕೋಶದಿಂದ ಬರ್ತಾ ಇರುತ್ತಾ? ಅದೇ ಅಲ್ವಾ? ಅಲ್ಲ, ಅವನಿಗೆ ಯಾವುದೋ ಒಂದ್ರಲ್ಲಿ ಅಶ್ರದ್ಧೆ ಅಥವಾ ಅಪನಂಬಿಕೆ ಬಂದಿರೋದು ಅವನ ಮನಸ್ಸಿನಿಂದ. ಮನಸ್ಸು ಹೆಂಗೆ ಹೇಳುತ್ತೋ ಹಂಗೆ ಆ ಮನಸ್ಸನ್ನ ಒಂದು ಬುದ್ಧಿ, ಇಂಟೆಲೆಕ್ಟ್ ಇದೆಯಲ್ಲ, ಆ ಇಂಟೆಲೆಕ್ಟ್ ಆಟಾಡಿಸ್ತಾ ಇದೆ. ಆ ಇಂಟೆಲೆಕ್ಟ್ ಅಲ್ಲಿ ಮತ್ತೆ ಅಗೇನ್ ಅವ್ನಿಗೆ ಈಗೋ ನಾನು ಅನ್ಕೊಂಡಿದ್ ಕರೆಕ್ಟು, ಅವ್ನಿಗೆ ಎಲ್ಲೋ ತಂದೆ ತಾಯಿಗಳು ಅತಿ ಬುದ್ಧಿವಂತ, ಇವನು ತುಂಬಾ ಬುದ್ಧಿವಂತ ಹುಡುಗ, ಇವನ್ ವಿಚಾರವಂತ, ಏನೋ ಒಂದು ತುಂಬಿಸಿರ್ತಾರೆ ಯಾವುದೋ ಅಂತಂತ ಅವ್ರಿಗೆ ಗೊತ್ತಿಲ್ದಂಗೆ. ತಂದೆ ತಾಯಿಗಳೇ ತುಂಬಾ ಟೈಮಲ್ಲಿ ಕಲ್ಪ್ರಿಟ್ಸು. ಅವ್ರಿಗೆ ಗೊತ್ತಿಲ್ದಂಗೆ ಅವ್ನ ಮುಂದೆ ತಿನ್ನೋದೇ ಇಲ್ಲ ಮೇಡಮ್, ಇವ್ನು ತಿನ್ನೋದೇ ಇಲ್ಲ, ಸ್ವೀಟ್ ಅಂದ್ರೆ ಅಲರ್ಜಿ ಅಂತ 10 ಸರಿ ಅದ್ನಂದ್ರೆ 100 ಸರಿ ಪ್ರಿಂಟ್ ಹೊಡಿತಾ ಇರ್ತಾರೆ. ಚಿಪ್ಪಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ, ಹಂಗೆ ಜಡ್ಗಟ್ ಕುತ್ಕೊಂಡ್ಬಿಡುತ್ತೆ. ಅವಳಿಗೆ ಸ್ವೀಟ್ ಇಷ್ಟ ಇದ್ರು ಅವಳು ಹೆಂಗೆ ಟ್ಯೂನ್ ಆಗಿರ್ತಾಳೆ ಅಂತಂದ್ರೆ, ಈ ಭ್ರಮರಕೀಟ ನ್ಯಾಯ ತರ ಟ್ಯೂನ್ ಆಗ್ಬಿಟ್ಟು ಅವಳು ಸ್ವೀಟೇ ಬೇಡ ಸ್ವೀಟ್ ನಂಗೆ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾಳೆ. ಅವಳಿಗೆ ಗೊತ್ತಿರಲ್ಲ, ಅವಳು ತಿಂದ್ರೆ ಗೊತ್ತಾಗುತ್ತೆ ಅದ್ರ ರುಚಿ. ನಾವು ಯಾವಾಗ್ಲೂ ಒಂದು ಇಂಪ್ರೆಷನ್ನ ಬರ್ಸಕ್ಕೆ ಯಾವಾಗ್ಲೂ ಕಂಟ್ರೋಲಿಂಗ್ ಇಂಪ್ರೆಷನ್ ಬರ್ಸ್ತಾ ಇರ್ತೀವಿ ಮಕ್ಕಳಲ್ಲಿ. ಅದಕ್ಕೆ ಸದಾಕಾಲ ನಾನೊಂದು 5 ನಿಮಿಷ ತಗೊಳ್ತೀನಿ ಕೌನ್ಸಿಲ್ ಮಾಡೋದು. ಮಕ್ಕಳನ್ನ ಸುಮ್ಮನೆ ಅವ್ರ ಗಿಡ ಹೋದಂಗೆ ಬೆಳೆಯಕ್ ಬಿಡ್ರಿ. ಈ ಕಡೆ ಟೊಂಗೆ ಕಟ್ ಮಾಡಿ ಬೋನ್ಸಾಯಿ ಮಾಡಬೇಡಿ. ಚೆನ್ನಾಗಿ ಕಾಣಿಸ್ಬೇಕು ಮರ.
ಇದು ಕರೆಕ್ಟ್ ಈ ಕಡೆ ಒಂದು ಹೂವು ಈ ಕಡೆ ಒಂದು ಹೂವು ಕ್ರೋನಲಾಜಿಕಲ್ ಆರ್ಡರ್ ಬರಬೇಕು, ನೋಡಕ್ ಸುಂದರವಾಗಿರ್ಬೇಕು. ಹಂಗೆ ಮಾಡಬೇಡಿ. ನಿನ್ ಮನ್ಸಲ್ಲಿ ಸುಂದರತೆನ ಹುಡುಕೋ. ಯಾವ್ದನ್ನೇ ತಗೊಂಡ್ರು ಅದು ಅಕ್ಸೆಪ್ಟ್ ಮಾಡಿ ಅದೇ ಸುಂದರ ಅಂತ ನಿನ್ ಮನ್ಸನ್ನ ವಿಶಾಲವಾಗಿ ಇಟ್ಕೊಂಡ್ರೆ ನೀನು ಎಲ್ಲವನ್ನು ಸುಂದರ ಅಂತ ಹ್ಯಾಸ್ ಇಟ್ ಈಸ್ ಅಕ್ಸೆಪ್ಟೆನ್ಸ್. ಗುರುಗಳು ಹೇಳ್ತಾನೆ ಇರ್ತಾರಲ್ಲ ಅಕ್ಸೆಪ್ಟೆನ್ಸ್ ಅಂತ. ಹಂಗೆ ಯು ಅಕ್ಸೆಪ್ಟ್ ಯುವರ್ ಚೈಲ್ಡ್ ಹ್ಯಾಸ್ ಹಿ ಈಸ್, ಹ್ಯಾಸ್ ಶಿ ಈಸ್. ಅವಳು ವಾಚಾಳಿ ಇರ್ಬೋದು, ಅವಳು ಗಲಾಟೆ ಮಾಡ್ಬೋದು, ಅವ್ರು ಹಠ ಮಾಡ್ಬೋದು, ಅಥವಾ ಅವಳು ಕೋಪಿಷ್ಟೇ ಇರ್ಬೋದು, ಅವಳು ಹೆಂಗೋ ಇರುತ್ತೆ. ಅದನ್ನ ತಿದ್ದಕ್ ಪ್ರಯತ್ನನ ಬೇರೆ ರೀತಿಲಿ, ಸ್ವಲ್ಪ ಬೇರೆ ರೀತಿಲಿ ಸ್ವಲ್ಪ ಜಾಣ್ರ ಥರ ಬಿಹೇವ್ ಮಾಡಬೇಕು. ಒಂಚೂರು ಚಾಣಾಕ್ಷತೆ, ಸ್ವಲ್ಪ ಕನ್ನಿಂಗ್ ಆಗಿ ನಾವು ಕೆಲವು ಟ್ಯಾಕ್ಟಿಸ್ನ ಉಪಯೋಗಿಸಿ ಮಾಡಬೇಕು. ಅಲ್ಲಿ ತುಂಬ ಇಂಪ್ರೆಷನ್ ನಾವೇನೇ ಒತ್ತಡ ಹೇರಿ ಅವ್ರ ಮೇಲೆ ಒಂದು ಇದು ಮಾಡಿಬಿಡ್ತೀವಿ. ಹಂಗೆ ಮಾಡಬೇಡಿ. ಅವ್ರ ಮುಂದೆ ಹೇಳ್ತಾ ಇರ್ತಾರೆ, ಆ ತಂದೆನ ಕಳಿಸಿ, ತಾಯಿನ ಕಳಿಸಿ, ಮಕ್ಕಳು ಕಳಿಸಿ, ಇದೊಂದು ನಡೀತಾ ಇರುತ್ತೆ ನಮ್ಮಲ್ಲಿ ಸೆಷನ್ಸು. ಬೇರೆ ಬೇರೆಯಾಗಿ ಮಾತಾಡಿದ್ರೆ ಎಷ್ಟು ಚೆನ್ನಾಗಿ. ಕೌನ್ಸಿಲಿಂಗ್ 2 ನಿಮಿಷ ಸುಮ್ಮನೆ ತಲೆ ಮೇಲೆ ಕೈ ಇಟ್ಟು, ಚಿನ್ನಮ್ಮ ಒಂದು ಚಾಕ್ಲೇಟ್ ಕೊಡ್ತೀನಿ, ನೀನು ಪ್ರಾಮಿಸ್ ಮಾಡು, ನೀನು ಹೈಫೈ ಮಾಡು, ನೀನು ಹಂಗಿರಲ್ಲ, ನೀನು ಗುಡ್ ಅಲ್ವಾ, ವೆರಿ ಗುಡ್ ಅಲ್ವಾ, ಅಮ್ಮ ಫೋನ್ ಮಾಡ್ತಾಳೆ ನಂಗೆ ನಾಳೆ, ನೀನು ಗುಡ್ ಅಂತ ಹೇಳ್ತಾಳೆ, ಅಷ್ಟೇ ಸಾಕು. ಒಂದೇ ಸೆಂಟೆನ್ಸು ಕಂಪ್ಲೀಟ್ 6 months ಅವ್ರಿಗೆ ಹೆಂಗೆ ಚೇಂಜ್ ಆಗ್ಬಿಡ್ತಾರೆ ಗೊತ್ತಾ. encourage a child, always encourage a child, because child is not born as a criminal, not born as a bad element. It is born as a ತುಂಬ ಶುದ್ಧವಾದ, ಅತಿ ಶುದ್ಧವಾದ, ಕಲ್ಮಶನೇ ಇಲ್ಲದೆ ಇರುವಂತಹ ಇನ್ನೋಸೆಂಟ್ ಸೋಲ್ ಬಂದಿದೆ. ಅದನ್ನ ನೀನು ಹೆಂಗೆ ತಗೊಂಡು ಹೋಗ್ತೀಯಾ, ಯಾವ ಥರ ಕೈಯಲ್ಲಿ ಇಟ್ಕೊಂಡು ಹೋಗ್ತೀಯಾ, ಹೆಂಗೆ ನಡೆಸ್ಕೊಂಡು ಹೋಗ್ತೀಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಕ್ಕಳು ಬೆಳೆಸೋದೇನೆ ಇಡೀ ಪ್ರಪಂಚ, ಅಂದರೆ ಈಗಿನ ಜನ್ರೇಷನ್ ಜನಾಂಗ ಕ್ರೈಮ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ನಡೀತಿರೋದೆಲ್ಲ ಯಾವುದೋ ಇನ್ಸಿಡೆಂಟ್ ಆ ಮಗುಗೆ ಆಘಾತ ತಂದಿರುತ್ತೆ. ಅದು ಒಳಗಡೆನೆ ಸುತ್ಕೊಂಡು ಹೇಳ್ಕೊಂಡು ಹೋಗುತ್ತೆ. ಅಲ್ಲೂ ರಜಿತಾ ನೋಡು, ಈ ಅಧ್ಯಾತ್ಮದ್ದು ಈ ನಮ್ಮ ಉಮಾ ಮೇಡಮ್ ಎಲ್ಲ ಮಾಡ್ತಾರಲ್ಲಪ್ಪ, ಸಂಸ್ಕೃತ ಶ್ಲೋಕಗಳು ಹೇಳ್ಕೊಡೋದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರಂತ. ಸ್ಟೋರೀಸ್ ಅಲ್ವಾ ಮೇಡಮ್? ಅದ್ರ ಅರ್ಥ ಏನೋ ಬೇಡ. ನಮ್ಮ ಎಪಿಕ್ಸ್ ರಾಮಾಯಣ ಮಹಾಭಾರತಕ್ಕೆ ಎರಡೇ ಸಾಕು. ಯಾವ ಪಂಚತಂತ್ರ ಕಥೆನೂ ಅದನ್ನು ಹೇಳ್ಬೋದು ಸುಲಭವಾಗಿ. ಬಟ್ ಇದೊಂದು ಎಪಿಕ್ ಅಲ್ವಾ, ಎಂಥದ್ದು. ಅದೊಂದೊಂಚೂರು ಬಿಡಿಸ್ಕೊಂಡು ಹೇಳ್ಬಿಟ್ರೆ ಸಾಕು, ಮಕ್ಳಿಗೆಲ್ಲ ಬಂದ್ಬಿಡುತ್ತೆ. ನಾವು ತಗೊಂಡು ಅವ್ರಿಗೆ ಯಾವುದು ಪಬ್ಲಿಕೇಶನ್ಸು, ಇನ್ಸೈಟ್ ಪಬ್ಲಿಕೇಶನು, ಸುಭಾಷ್ ಪಬ್ಲಿಕೇಶನ್, ಯಾವ್ದು ಪಬ್ಲಿಕೇಶನ್ಸ್ ಹುಡುಕೋದ್ರಲ್ಲೇ ಸ್ಕೂಲ್ಗಳಲ್ಲಿ ಮೋಸ ಹೋಗ್ಬಿಡ್ತಾ ಇದ್ದೀವಿ. ವಿ ಆರ್ ನಾಟ್ ಟೀಚಿಂಗ್ ದೆಮ್ ದ ಬೇಸಿಕ್ ಫೌಂಡೇಶನ್. ಅಲ್ಲೆಲ್ಲೋ ನಾವು ಹಂಗೆ ಬಂದ್ವಿ, ನೋಡೋಣ. ಇವಾಗ ಸೊ ಎಲ್ಲಿಂದ ಹೇಳ್ತೀರಾ ರಜಿತಾ? ಅದೇ ಮನಸ್ಸಿನಲ್ಲಿ ಬಂತ ಬುದ್ಧಿಲಿ ಬಂತ ಅಂತ ಅವ್ರು ಹೇಳ್ದಂಗೆ ಮನಸ್ಸಿನಲ್ಲೇ ಎಲ್ಲವೂ ಬರೋದು, ಸಂಶಯಾತ್ಮಕ ಮನಃ, ಆದ್ರೆ ನಿಶ್ಚಯಾತ್ಮಕ ಬುದ್ಧಿ. ಆದ್ರೆ ಏನಾಗಿದೆ, ಬುದ್ಧಿ ಅವ್ರು ಹೇಳ್ದಂಗೆ ಈಗೋ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರೋದ್ರಿಂದ ಅದು ಕರೆಕ್ಟಾಗಿ ಡಿಸಿಷನ್ಸ್ ತಗೊಳಕ್ ಆಗ್ತಾ ಇದೆ. ಡಿಸಿಷನ್ ಮೇಕಿಂಗ್ ಅದರದ್ದೇನೆ ಸರಿಯಾಗಿ ಮಾಡ್ಬೇಕದು. ಮನಸ್ಸಿನಲ್ಲಿ ಈ ತರಹ ಎಲ್ಲ ಸಂಶಯಗಳು, ಗೊಂದಲಗಳು ಬರೋದು ಮನಸ್ಸಿನಲ್ಲಿ. ಆದ್ರೆ ಬುದ್ಧಿ ಕರೆಕ್ಟಾಗಿ ಇಲ್ಲದೆ ಇದ್ರೆ ಅದು ಮನಸ್ಸಲ್ಲಿ ಬಂದಿದ್ನ ಯಾವುದೋ ಒಂದನ್ನು ಇದೆ ಸರಿ ಅಂತ ತಗೊಂಡ್ಬಿಡ್ತಾರೆ. ಹಂಗಾಗಿ ಇಲ್ಲಿ ಆಧ್ಯಾತ್ಮದಲ್ಲಿ ಆ ಇಂಟೆಲೆಕ್ಟನ್ನ ಈಗೋ ಕೆಳಗಡೆಯಿಂದ ಸಾಕ್ಷಿ ಕೆಳಗಡೆ ತರಿಸುವಂಥದ್ದೇನೆ ಮೇನ್. ತುಂಬಾ ಚೆನ್ನಾಗಿದೆ ಮೇಡಮ್. ಇದು ಒಂದೊಂದ್ ತರ ಬಿಡಿಸಿ ಎಷ್ಟ್ ಚೆನ್ನಾಗಿದೆ. ಇವಾಗ ಥಾಟ್ಸ್ ಬರ್ತಾ ಇರುತ್ತೆ ಮನಸ್ಸಲ್ಲಿ, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು. ಸಂಶಯಾತ್ಮಕ ಮನಃ, ನಿಶ್ಚಯಾತ್ಮಕ ಬುದ್ಧಿ, ಅದು ನೆಕ್ಸ್ಟ್ ಮುಂದೆ ಬರುತ್ತಲ್ಲ, ಗುರುಜಿ ಹೇಳಿದ್ದಾರೆ. ಸೊ ಆ ಇಂಟೆಲೆಕ್ಟ್ ನ ನಾವು ಈಗೋ ಕೈ ಕೆಳಗೆ ಇರಿಸ್ದಿರ ಸಾಕ್ಷಿ ಕೈ ಕೆಳಗೆ, ಅಂದ್ರೆ ಚೈತನ್ಯದ ಸಾಕ್ಷಿ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಚೈತನ್ಯನೇ ಅಲ್ವಾ ಮೇಡಮ್ ಸಾಕ್ಷಿ ಅಂದ್ರೆ, ಆತ್ಮ. ಸೊ ಅದರ ಕೈಗೆ ಕೊಟ್ಬಿಟ್ರೆ, ಬುದ್ಧಿಯಲ್ಲಿ ಕೃಷ್ಣನ್ ಕೂಡ್ಸಿ ಅಂತಾರಲ್ಲ ಗುರುಜಿ, ಬುದ್ಧಿಯಲ್ಲಿ ಕೃಷ್ಣನನ್ನು ತಗೊಂಡ್ ಬನ್ನಿ ಅಂತ, ಆ ತರ. ಸೊ ಕೃಷ್ಣ ಅಂದ್ರೆ ಆತ್ಮನ ಕೈ ಕೆಳಗೆ ಸೇರ್ಸು. ಚೆನ್ನಾಗಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಜ್ಞಾನಿಗಳಿಗೆ ಪಂಚಕೋಶಗಳು ಇಲ್ಲ ಅಂತ ಹೇಳ್ತಾರೆ ಉಮಾ ಮೇಡಮ್. ಹೇಗೆ ಅದು? ಯಾಕೆ ಜ್ಞಾನಿಗಳಿಗೆ ಕೋಶಗಳು ಇರೋದಿಲ್ಲ? ಅಂದ್ರೆ ಅದು ರಮಣ ಮಹರ್ಷಿಗಳದ್ದು ಕೂಡ ಎಕ್ಸ್ಪ್ಲೈನ್ ಮಾಡ್ಬಿಡಿ ಮೇಡಮ್, ಎಕ್ಸಾಂಪಲ್.
ಆ್ಯಕ್ಚುಲಿ ನನಗೆ ಅಷ್ಟು ಸರಿ ಕೇಳಿ ನಾನು ನೋಟ್ಸ್ ಏನೂ ಮಾಡೋಕ್ಕಾಗಿಲ್ಲ. ನನಗೆ ಕೇಳಿದ್ದೀನಿ, ಬಟ್ ಅಷ್ಟು ಒಂದು ಈ ಸಲಿಗೆ ಇಲ್ಲ. ಬಟ್ ಜನರಲ್ ಆಗೇ ಹೇಳ್ತೀನಿ ಅಷ್ಟೇ. ಜನರಲಿ ಯಾವಾಗಲೂ ನೋಟ್ಸ್ ಮಾಡ್ತಾ ಇದ್ದೆ. ಈ ಸಲ ಅಲ್ಲೇನು ಬಂದಮೇಲೆ ಒಂದು ಸ್ವಲ್ಪ ಏನೋ ಹೆಲ್ತ್ ಇದಾಗಬೇಕು ನನಗೆ. ಆ ಫುಡ್ ಈ ಫುಡ್ಡು ನಂಗೆ ಸೆಟ್ ಆದ್ಮೇಲೆ ಅನ್ನಮಯ ಕೋಶ ಪ್ರಾಬ್ಲಮ್ ಕೊಟ್ಟು ಪ್ರಾಬ್ಲಮ್ ಕೊಡುತ್ತೆ ನಮಗೆ. ಪಂಚಕೋಶಗಳು ಜ್ಞಾನಿಗೆ ಇದೆಯಾ ಇಲ್ವಾ ಅಂತಂದಾಗ, ಜ್ಞಾನಿಗೆ ಮೊದಲನೇದಾಗಿ ಪ್ರಪಂಚನೇ ಇಲ್ಲ. ಅವನಿಗೆ ಪ್ರಪಂಚ ಅನ್ನೋದೇ ಇಲ್ಲ. ಅವನಿಗೆ ಅಂಥದ್ರೊಳಗೆ ಇನ್ನು ಈ ಕೋಶಗಳು ಅದು ಇದು ಎಲ್ಲ ಏನೂ ಇಲ್ಲ ಅವನಿಗೆ. ಯಾಕೆ ಅಂತಂದರೆ, ನಾವು ಅಜ್ಞಾನದಲ್ಲಿ ಈ ಕೋಶಗಳೆಲ್ಲ ನಾನೇ ಅಂತ ಹೇಳಿ ದೇಹಾತ್ಮ, ಬುದ್ಧಿ, ಮನೋತ್ಮ, ಬುದ್ಧಿಯಾತ್ಮ ಎಲ್ಲ ಅದನ್ನೇ ಆತ್ಮ ಅಂತ ತಿಳ್ಕೊಂಡಿದ್ದೀವಿ ನಾವು. ಯಾವಾಗ ಅವರು ಅನಾತ್ಮನ ಬೇರೆ ಮಾಡಿ ಆತ್ಮನೇ ಎಲ್ಲ ಅಂತ ಹೇಳಿ ಅದ್ರ ಮುಖಾಂತರ ಮುಂದಕ್ಕೆ ಬರ್ತಾರೆ. ನಾವೇನ್ ಮಾಡ್ತೀವಿ, ಹಿಂದಕ್ಕೆ ಹೋಗ್ತಾನೆ ಇಲ್ಲ, ನಾವು ಬರೀ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಅವ್ರು ಹಾಗಲ್ಲ, ಇವೆಲ್ಲವನ್ನು ತೆಗೆದು ಅಲ್ಲಿ ನಿಂತ್ಕೊಂತಾರೆ. ಅವಾಗ ಏನಾಗುತ್ತೆ, ಅದರಿಂದ ಈ ಮುಂದಕ್ಕೆ ನೋಡ್ತಾರೆ. ನಾವೀಗ ಆಲ್ರೆಡಿ ಈಗ ಬೇರ್ಪಡಿಸೋದು ನೋಡಿದ್ವಿ. ಏನದು, ಆತ್ಮನೇ ಅನಾತ್ಮನಿಂದ ಬೇರ್ಪಡಿಸೋದು ಒಂದು, ಇನ್ನೊಂದು ಅನಾತ್ಮನು ಆತ್ಮ ಅಂತ ಹೇಳಿ ತಿಳ್ಕೊಳ್ಳೋದು ಒಂದು. ನಮ್ಮ ಹಂತದಲ್ಲಿ ಏನಾಗಿದೆ, ನಾವು ಅನಾತ್ಮ ಎಲ್ಲ ಆತ್ಮ ಅಂತ ತಿಳ್ಕೊಂಡಿದೀವಿ ನಾವು. ಆದರೆ ಜ್ಞಾನಿಗಳು ಬಂದಾಗ ಅವ್ರೇನಾಗ್ತಾರೆ, ಅನಾತ್ಮ ಅನ್ನೋ ಆತ್ಮ ಅಂತ ಹೇಳ್ಕೊಂಡು ಅವರು ವ್ಯವಹರಿಸ್ತಾರೆ. ಸೊ ನಾವು ದೇಹ ಅಂತ ಬಂದಾಗ ಏನಾಗುತ್ತೆ, ದೇಹಾತ್ಮ ನಾನು ಅನ್ನುವಂಥದ್ದು ನಮ್ಗಿರುತ್ತೆ. ಆ ದೇಹಾತ್ಮ ಬುದ್ಧಿನ ಬಿಡು, ಶರೀರ ನಾನೆಂಬ ಅನ್ನೋದನ್ನ ಅದನ್ನದೇ ದೇಹಾತ್ಮ ಬುದ್ಧಿ ಶರೀರ ನಾನಂತ ಏನು ಅನ್ಕೋತಾ ಇದೆಯಾ ಅದನ್ನ ಬಿಡು. ಅದನ್ನ ಬಿಡು ಅಂದ ತಕ್ಷಣ ಏನು ದೇಹ ಬಿಡ್ಬೇಕಾ, ಅಥವಾ ಅದಕ್ಕೆ ಉಪವಾಸ ಹಾಕ್ಬೇಕಾ, ಅಥವಾ ಇನ್ನೊಂದು ಮಾಡ್ಬೇಕಾ? ಅದೇನು ಮಾಡೋದ್ ಬೇಡ. ಇದು ಯಾವುದನ್ನು ಯಾವ ಬದಲಾವಣೆ ಮಾಡೋದ್ ಬೇಡ. ಏನಂತಂದ್ರೆ ಸ್ಪಷ್ಟ ಜ್ಞಾನನ ತಿಳ್ಕೊ ಅಷ್ಟೆ. ಯಾವ್ದ್ರದ್ದು ಕೆಲಸ ಏನೇನು, ಯಾವ್ದ್ರಿಂದ ಯಾವುದು ಯಾವ ರೀತಿ ನಡೀತಾ ಇದೆ ಅನ್ನೋದು ಒಂದನ್ನು ಸ್ಪಷ್ಟ ಮಾಡ್ಕೋ ಅಂತ ಹೇಳಿ. ಇದು ದೇಹದ ಬಗ್ಗೆ ಅಂತೂ ನಾನು ಹೆಚ್ಚು ಬೇಕಾದ್ರೆ ಈ ದಿವಸ ಹೇಳಕ್ ಬರುತ್ತೆ. ಆದರೆ ಎಷ್ಟೊಂದ್ಸಲಿ ಹೇಳಾಗಿರೋದ್ರಿಂದ ಮತ್ತೆ ನಾನು ಹೇಳೋಣ. ದೇಹನ ನಾವು ಒಂದು ಉಪಕರಣ, ಇವೆಲ್ಲವೂ ಉಪಕರಣವೇ ನನಗೆ ಅಂತ ಹೇಳಿ ನಾವು ಅದನ್ನು ನಾನೇ ಆ ಉಪಕರಣಗಳನ್ನ ಉಪಯೋಗಿಸ್ಕೊತಾನೆ. ಎಲ್ಲದೂ ಅವನು ಖುಷಿ ಪಡ್ತಾನೆ. ಏನಾರು ಆಯ್ತಾ ಸಣ್ಣ ಪಟ್ಟದ್ದು ಅವನು ದುಃಖ ಪಟ್ಟಂಗೆ ತೋರಿಸ್ಕೊತಾನೆ. ಎಲ್ಲ ನಮ್ಮ ಥರನೇ ಇರ್ತಾನೆ. ಆದರೆ ಅವನಿಗೆ ಸ್ಪಷ್ಟತೆ ಇರುತ್ತೆ. ಎಲ್ಲವೂ ಬ್ರಹ್ಮನೇ, ನಾನು ಆತ್ಮಸ್ವರೂಪ ಚೈತನ್ಯ ಅಂತ ಆ ಚೈತನ್ಯದಲ್ಲಿ ಚೈತನ್ಯ ನೋಡ್ತಾನೆ. ನಾವು ಅದು ನೋಡ್ತಾ ಇಲ್ಲ. ನಾವು ಅವನಿಗೆ ಆ ಸ್ಪಷ್ಟತೆ ಇರೋದ್ರಿಂದ ಅವನೇ ಒಂದು ಚೈತನ್ಯ ಆಗಿರುತ್ತೆ. ಎಲ್ಲವೂ ಅವನಿಗೆ ಚೈತನ್ಯವಾಗಿ ಕಾಣಿಸೋದ್ರಿಂದ ಆ ಚೈತನ್ಯನೇ ನೋಡುತ್ತೆ. ಸೊ ನಾವು ಯಾವಾಗ ನಮಗೆ ಆ ಜ್ಞಾನ ಬರುತ್ತೆ, ನಾನು ಶುದ್ಧ ಸಾಕ್ಷಿ ಚೈತನ್ಯ ಅನ್ನೋ ಜ್ಞಾನ ಬಂದಾಗ ನಮಗೆ ಎಲ್ಲವೂ ಆ ಚೈತನ್ಯವಾಗಿ ಕಾಣಿಸುತ್ತೆ. ಎಲ್ಲವೂ ಆತ್ಮ ಸ್ವರೂಪವೇ, ಎಲ್ಲವೂ ನಾನು ಅನ್ನುವಂಥದ್ದು ನಮಗೆ ಅನುಭವಕ್ಕೆ ಬರುತ್ತೆ. ಅವರು ರಮಣ ಮಹರ್ಷಿಗಳು ಏನು ಉದಾಹರಣೆ ಕೊಟ್ಟರು, ಕೈ ಕಟ್ ಮಾಡೋದು, ಕ್ಯಾನ್ಸರ್ ಬಂದಾಗ. ಅದು ಮೊನ್ನೆ ನನ್ಗೆ ತಲೆನೋವು ಬಂತು ಮೇಡಮ್, ನಾನು ಇದು ನೆನಪಿಸ್ಕೊಂಡೆ. ತುಂಬಾ ಕಷ್ಟ ಇದೆ ಮೇಡಮ್ ಇದು. ಬಟ್ ಅವರು ಒಂದ್ ಹಂತಕ್ಕೆ ಬೇಡ ಅಂತಾರೆ, ಇನ್ನೊಂದು ಹಂತಕ್ಕೆ ಕೊಡಿ ಅಂತಾರೆ ಅನಸ್ತೇಷನ್. ಹಂಗಂತ ಹೇಳಿ ಅನಸ್ತೇಷಿಯಾ ಕೊಡಿ ಅಂದ ತಕ್ಷಣ ಅವ್ರಿಗೇನು ನೋವಾಗ್ತಾ ಇದೆ ಅಂತ ಅಲ್ಲ. ಆದ್ರೆ ಅವ್ರು ಅದನ್ನ ಇದು ಮಾಡಿ ಕೇಳ್ತಾರೆ, ಅನಸ್ತೇಷಿಯಾ ಕೊಡಿ ಅಂತ ಹೇಳಿ ತಗೊಂಡು ಆಪರೇಷನ್ ಮಾಡಿಸ್ಕೊತಾರೆ. ಅಂದ್ರೆ ಅವ್ರನ್ನ ನೋಡೋ ದೃಷ್ಟಿ ಏನಾಗಿದೆ, ಫಸ್ಟ್ ಇರೋವಾಗ ಬರ್ತಾರೆ ಅವರು ಇದೆ, ಆಮೇಲೆ ನೋವು ದೇಹ ಇಲ್ಲ, ಫಸ್ಟ್ ಇದೆ ಅಸ್ತಿತ್ವ ಅವ್ರದ್ದು. ನಾವು ಹಂಗಲ್ಲ, ನೋವು ಇದೆ ಅವ್ರಿಗೆ, ಇದೆ ನೋವು, ಎರಡು ವ್ಯತ್ಯಾಸ ಇದೆ ಅವ್ರಿಗೆ. ಅವ್ರಿಗೆ ಹೇಳೋದು ನಾವ್ ಹೇಳೋದು, ನಾವೇನ್ ಮಾಡ್ತೀವಿ ಫಸ್ಟು ನೋವನ್ನ ತಂದು ಇಟ್ಕೊಂಡ್ಬಿಡ್ತೀವಿ. ಅವ್ರು ಅದು ಹೇಳಲ್ಲ. ಫಸ್ಟ್ ಅಸ್ತಿತ್ವ, ಯಾವುದೋ ಗೋಡೆ ಇದೆ, ಮರ ಇದೆ, ಇದಿದೆ ಅಸ್ತಿತ್ವದಲ್ಲಿ, ಆಮೇಲೆ ಅದನ್ನ ಏನು ಅನ್ನೋದು ಮುಂದಿನ ಹೇಳ್ತಾರೆ. ನಾವು ದೇಹ ಫಸ್ಟ್ ತಗೊಂಡ್ಬಂದು ಇಟ್ಕೊತೀವಿ, ಅವ್ರ ದೇಹ ಫಸ್ಟ್ ತರಲ್ಲ. ಅಷ್ಟೇ ವ್ಯತ್ಯಾಸ. ನಮಗೂ ಜ್ಞಾನಿಗಳಿಗೂ ತುಂಬ ಸಿಂಪಲ್ ವ್ಯತ್ಯಾಸ. ಅದೇ ಅಗಾಧವಾಗಿರೋದು ನಮ್ಮನ್ನ ಕಾಡ್ತಾ ಇರೋಂಥದ್ದು.
ಏನ್ ಒಂದ್ ತಲೆನೋವಿಗೆ ತಡೆಯಕ್ ಆಗ್ಲಿಲ್ಲ ಮೇಡಮ್ ಮೊನ್ನೆ. ಅವಾಗ ಅನ್ಕೊಂಡೆ ಜಸ್ಟ್ ಅಬ್ಸರ್ವ್ ಮಾಡ್ಬೇಕು ಒಂದ್ ಸ್ವಲ್ಪ ಅಲ್ಲ, ಇದು ಆಲ್ರೆಡಿ ಹಿಂದೊಂದ್ಸಲಿ ಗುರುಜಿ ಒಂದ್ ಇದಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ. ಈಗ ನನ್ಗೆ ಏನು ಆಕ್ಸಿಡೆಂಟ್ ಆಗಿ ಕಾಲ್ ಫ್ರಾಕ್ಚರ್ ಆಗಿದೆ, ನಾನು ಇದನ್ನ ಹೇಗೆ ನೋಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಕೇಳಿದರೆ ಗುರುಜಿ ತುಂಬಾ ಚೆನ್ನಾಗಿ ಉತ್ತರ ಹೇಳಿದ್ದಾರೆ. ನಾನು ಇವಾಗ ಕಲ್ಪನೆ ಮಾಡ್ಕೊಂಡು ನನ್ ಕಾಲೆಲ್ಲ ಚೆನ್ನಾಗಿದೆ, ನಾನೆಲ್ಲ ಸಿನಿಮಾ ನೋಡ್ತಾ ಇದ್ದೀನಿ ಅಂತ ಕಲ್ಪನೆ ಮಾಡ್ಕೋಬೇಕಾ, ಅಥವಾ ಇನ್ ಯಾವ ರೀತಿ ನಾನು ಇದನ್ನ ತಿಳ್ಕೋಬೇಕು ಅಂತ ಹೇಳಿದಾಗ ಅವ್ರು 3 ಉತ್ತರ ಹೇಳ್ತಾರೆ. ಒಂದೇನು, ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊ, ನಿನ್ ಕಾಲ್ ಮುರಿದೋಗಿದೆ, ಅಕ್ಸೆಪ್ಟ್ ಮಾಡ್ಕೊ. ಎರಡನೇದು, ಅದಕ್ಕೆ ಏನ್ ಬೇಕೋ ಔಷಧೋಪಚಾರ ಮಾಡೋ. ಆಮೇಲೆ ಸಾಕ್ಷಿಯಾಗಿ ನೀನು ಇರು. ಯಾಕಂದ್ರೆ ಅವ್ರು ನನ್ಗಾಯ್ದಾಗ್ಲೂ ಖಾಲಿ ಆದ ಗುರುಜಿ ಫಸ್ಟ್ ಹೇಳಿದ್ರು, ವೈದ್ಯ ನಾರಾಯಣ ಹರಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಿಗೆ ಅಂತ. ಅವ್ರು ಏನ್ ಮಾಡ್ಬೇಕು ನನ್ಗೆ ಮಾಡಿದ್ರು, ಮಾಡಾದ್ಮೇಲೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಇವಳನ್ನ ಅಂತ ಹೇಳಿದ್ರಷ್ಟೇ ಹೊರತುವೆ ನಾನೆಲ್ಲ ಮಾಡಿಬಿಟ್ಟಿದ್ದೀನಿ ಇವಳ ಮನೇಲಿ ಇಟ್ಕೊಡಿ ಅಂತ ಅವ್ರು ಖಂಡಿತ ಹೇಳಲೇ ಇಲ್ಲ. ನನ್ಗೆ ಪ್ರಾಣಿಕ್ ಹೇಲಿಂಗ್ ಮಾಡಿದಾಗ ಅವರು, ನಾನು ಹೇಳಿ ಮಲ್ಕೊಂಡ್ಬಿಟ್ಟೆ, ಮುಗೀತು ನಂದು ಇವತ್ತಿಗೆ, ನಂದು ಮುಗೀತು ಅಂತ 2008 ಸಮಥಿಂಗ್ ಡಿಸೆಂಬರ್ ಹಾಗೆ ನಾನು ಹೇಳಿ ಮಲ್ಕೊಂಡೆ. ನಾನು ಇನ್ನು ಉಳಿಯೋದಿಲ್ಲ ಅಂತ ನಂಗೆ ಸ್ಪಷ್ಟ ಆಗಿತ್ತು, ನನ್ನ ಹೆಂಡೋ ನಂಗೆ ಸ್ಪಷ್ಟ ಆಗಿ ಗೊತ್ತಿತ್ತು, ನನಗೆ ನಂದು ಹೋಯ್ತು ಉಸಿರು ಅಂತೆಲ್ಲ ಹೇಳಿ ನಾನು ಲಾಸ್ಟಿಗೆ ಹೇಳಿ ಮಲ್ಕೊಂಡ್ಬಿಟ್ಟೆ. ಮಕ್ಳ ಹತ್ರ ಇಲ್ಲ ನಂದು ಇವತ್ತು ಮುಗೀತು ನಂದು, ನಾನು ಹೋದೆ ಅಂತ ಹೇಳಿ ಮಲ್ಕೊಂಡೆ. ಆಮೇಲೆ ಇವರಿಬ್ರು ದಿವ್ಯಾ ಇವತ್ತು ಅಂಕಲ್ ಅಂತಾನೆ ಕರೆಯೋದು, ಚಿಕ್ಕೋಡಿಗೆಯಿಂದ ಅಂಕಲ್ ಕರ್ದಂಗೆ, ಅವ್ರು ಇವತ್ತು ಅಂಕಲ್ ಆಂಟಿ ಅಂತಾನೆ ಕರೆಯೋದು. ಫೋನ್ ಮಾಡಿದ್ಲು, ಅಂಕಲ್ ಅಮ್ಮ ಈ ಥರ ಹೇಳಿ ಮಲಗ್ಬಿಟ್ರು ಮುಗೀತು ಅಂತ ಹೇಳಿ ಅಮ್ಮ ಹೋದ್ರು ಅಂತ ಹೇಳಿದ್ರು. ಇಲ್ಲ ಅಂತ ಹೇಳಿ ಗುರುಜಿನವೇ ಮತ್ತೆ ಮಮತಾ ಇಬ್ರು ಬಂದು ಪ್ರಾಣಿಕ್ ಹೀಲಿಂಗ್ ಅಂತ ಮಾಡ್ತಾರೆ. ಕಾಸ್ಮಿಕ್ ಇಂದ ಎನರ್ಜಿ ಡ್ರಾ ಮಾಡ್ತಾರೆ. ಅದು ಒಂದು ವಿದ್ಯೆ, ಗುರುಜಿ ಆ ವಿದ್ಯೆ ಕಲ್ತ್ಕೊಂಡಿದ್ದಾರೆ. ಅದ್ರೊಳಗೆ ಹೇಗೆ ಅಂದ್ರೆ ಫಸ್ಟ್ ಉಂಗುಸ್ತಾ ಅಂದ್ರೆ ಸ್ಟಾರ್ಟ್ ಮಾಡ್ತಾರೆ. ಒಂದೊಂದು ಉಂಗುಸ್ತಾರೆ, ನೀವು ಹೆಂಗಿವಾಗ ವಿಪಶ್ಯನಾದಲ್ಲಿ ಒಂದೊಂದು ಪಾರ್ಟ್ನು ಅಬ್ಸರ್ವ್ ಮಾಡಿ ಅಂತಾರಲ್ಲ, ಹಾಗೆ ಅವ್ರು ಒಂದೊಂದು ಸೆಲ್ ಆಕ್ಟಿವೇಟ್ ಮಾಡ್ತಾರೆ. ಅವಾಗ ಒಂದೊಂದು ಸೆಲ್ ಆಕ್ಟಿವೇಟ್ ಮಾಡಿದ್ರೆ ನೀವು ಅದು ಮಿಣಕ್ ಅಂತ ಒಂದೊಂದೇ ಇಡೀ ದೇಹದ ಆಕ್ಟಿವೇಟ್ ಮಾಡ್ಕೊಂಡ್ಬರ್ತಾರೆ. ಅವ್ರು ಒಂದೊಂದು ಸಲ ಮಾಡಿದಾಗ ಆ ಸ್ಪಂದನ ಅಲ್ಲಿ ಅಜ್ಜೀವ ಬಂದಿರೋದು ಗೊತ್ತಾಗುತ್ತೆ. ಅದು ನಿಮ್ಗೆ ಅಜ್ಜೀವ ಹಾಗೆ ಬಂದು ಪೂರ್ಣವಾಗಿ ಅವರು ಬಂದು ಆಕ್ಟಿವೇಟ್ ಮಾಡ್ತಾರೆ, ಪ್ರಾಣನ ಕೊಡ್ತಾರೆ. ಅದು ನಮ್ಗೆ ಏನು ಹೇಳೋಕ್ಕಂದು ಗೊತ್ತಾಗ್ತಾ ಇಲ್ಲ. ಆಗ ಏನಾಗುತ್ತೆ, ಅದಾದ್ಮೇಲೆ ಅವ್ರು ಗುರುಜಿ ಏನ್ ಮಾಡಿದ್ರು, ದೀಪ ಸಿಕ್ಕಿದ್ರು, ದೀಪನ ಯಾವತ್ತು ಆತನ ನೋಡ್ಕೊಳ್ಳಿ, ಇದನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅಂತ ಹೇಳಿ ವೈದ್ಯ ನಾರಾಯಣ ಹರಿಗೆ ಸೊ ಅಲ್ಲಿ ಮುಂದಕ್ಕೆ ಅವ್ರು ಮಾಡಿಕೊಡ್ತಾರೆ ಅಂತ ಹೇಳಿ ಅವರು ನನ್ನ ಸಂಜಾನ್ಗೆ ಹೋಗಿ ಅಡ್ಮಿಟ್ ಆದ. ಆಮೇಲೆ 3 ತಿಂಗಳಿಗೆ ಹೇಳಿದ್ರು, ಯಾವುದೇ ಕಾರಣಕ್ಕೂ ನೀನು ಒಮ್ಮಂದಿಕ್ಕೆ 1 ನಿಮಿಷನೂ ಇರಬಾರ್ದು, ನೀನು ಅವ್ರ ಜೊತೆನೇ ಇರಬೇಕು ಅಂತ. ಪ್ರತಿ ದಿವಸ ನನಗೆ ಅವರು ಫೋನ್ ಮಾಡಿ ಕೇಳೋರು, ಇನ್ಸ್ಟ್ರಕ್ಷನ್ ಕೊಡೋರು ಥ್ರೂ ಮೈಂಡ್. ಎಷ್ಟು ಚೆನ್ನಾಗಿದೆ ಮನಯವ ಕಾರಣ ಬದ್ಧ ಮೋಕ್ಷ ಅಂತ ಹೇಗೆ ಹೇಳ್ತೀರ, ಮನಸ್ಸೇ ಎಲ್ಲದಕ್ಕೂ ಕಾರಣ ಅಂತ ಹೇಳಿದಾಗ ಆ ಮನಸ್ಸಿನ ಮುಖಾಂತರ ಹೇಗೆ ನಿನ್ನ ಕಾಯಿಲೆ ವಾಸಿ ಮಾಡ್ಕೋಬೇಕು ಅಂತ ಹೇಳಿ ಪ್ರತಿದಿನ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು ಗುರುಜಿ. ಒಂದ್ಸಲಿ ಅಂತೂ ಅವರು ನನ್ಗೆ ಏನ್ ಪೈನ್ ಆಗ್ತಾ ಇದೆ ಅಂದ್ರೆ ಒಂದ್ಸಲಿ ಅವ್ರು ನೋಡಕ್ ಹೋಗಿದ್ದಾರೆ, ಅವ್ರಿಗೆ ತಕ್ಕೊಳಕ್ಕಾಗಲಿಲ್ಲ. ತಕ್ಷಣ ಫೋನ್ ಮಾಡಿದ್ರು, ಅಮ್ಮಂಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಫಸ್ಟ್ ಮಲ್ಕೊಳಕ್ ಹೇಳೋ, ನಿದ್ದೆ ಮಾಡ್ತಲ್ಲ ಅಂತ ಒಂದು ಪೈನಲ್ಲಿ ಇದ್ದಾರೆ ಅಮ್ಮ, ಫಸ್ಟ್ ಮಾತ್ರೆ ಕೊಟ್ಬಿಟ್ಟು ಅಮ್ಮ ಮಲಗಿಸು ಅಂತ ಹೇಳಿತ್ತು. ಅಂತ ಪೈನು ಅವ್ರಿಗೆ ಆಗ್ತಾ ಇಲ್ಲ ತಡ್ಕೊಳ್ಳೋಕ್ಕೆ ಅಂತೇಳಿ. ಬಟ್ ಏನಂತಂದ್ರೆ ಈ ನನ್ಗೆ ಯಾವಾಗ್ಲೂ ಈ ರಮಣ ಮಹರ್ಷಿಗಳು ಆ ದೇಹ ಮಾತ್ರ ಸಫರ್ ಮಾಡ್ತಾ ಇತ್ತು, ನನ್ನ ಒಳಗಡೆ ಯಾವ ಸಫರಿಂಗ್ ಇರಲಿಲ್ಲ. ಇವತ್ತಿಗೂ ನಂಗೆ ಆಶ್ಚರ್ಯ, ಬಂದವ್ನು ನೋಡಿ ಆ ದೇಹ ಆಗಿರೋ ಅವಸ್ಥೆ, ಸುಟ್ಟೋಗಿರೋ ದೇಹ ಎಲ್ಲ ನೋಡಿದಾಗ ಅವರೆಲ್ಲ ಕಣ್ಣೀರು ಹಾಕ್ತಾ ಇದ್ರು. ಬಟ್ ನನ್ಗೆ ಯಾವತ್ತೂ ಅದ್ರೊಳಗೆ ನನ್ಗೆ ಆ ದೇಹದ ಇದು ಅನ್ನೋದೇ ಬರಲೇ ಇಲ್ಲ. ಅದು ಆ ಒಂದು ವಿಟ್ನೆಸ್ ಅನ್ನೋದು ಇವಾಗ ನನ್ಗೆ ಅರ್ಥ ಆಗ್ತಿದೆ. ಸಾಕ್ಷಿ ಭಾವ ಅನ್ನೋದು ಹೇಗೆ ಇದ್ದಿರ್ಬೋದು, ಗುರೂಜಿ ಅವಾಗ ಯಾವ ರೀತಿ ಅವ್ರು ತಿಳಿಸ್ಕೊಟ್ಟಿರ್ಬೋದು ಅಂತ ಹೇಳಿ. ಆ ಒಂದು ಹಾಸ್ಪಿಟ್ಲಲ್ಲೂ ನಾನು ಇಬ್ರು ಹೇಗಿದ್ವಿ ಅಂತಂದ್ರೆ ಇವೆಲ್ಲ ಆಶ್ಚರ್ಯ ಪಡ್ಬೋದು. ಒಂದು ಯಾವುದೋ ವಾನಪ್ರಸ್ಥಗೆ ಹೋಗಿದ್ವೇನೋ ಅನ್ನೋ ಥರ ನಾವಿಬ್ರು ಇದ್ದಿದ್ದು. ನಾನು ಮೂರ್ತಿಗಳಲ್ಲೇ, ನಾವು ಎಲ್ಲ ಹಾಸ್ಪಿಟ್ಲಿಗೆ ಹೋದ್ರು ನನ್ನ ಜೊತೆ ಮೂರ್ತಿಗಳು ಹೋದ್ರು, ಒಂದು ಬ್ಯಾಗ್ ರೆಡಿ ಆಗಿರುತ್ತೆ, ನಮ್ದೊಂದು ಬ್ಯಾಗ್ ರೆಡಿ ಇರುತ್ತೆ. ನಾವಿಬ್ರು ಹಾಗೆ ಅಡ್ಮಿಟ್ ಆಗಿ ಒಬ್ಬರು ಡಿಸ್ಚಾರ್ಜ್ ಆಗಿ ಬರ್ತೀವಿ. ಅಲ್ಲಿ ಯಾವಾಗ ಏನು ಕೇಳಿದ್ರು ಮೂರ್ತಿಗಳು ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೋದು ಅಂತಂದ್ರೆ
ಬೆಳಗ್ಗೆ ಎದ್ದು ಈಗ ಅಲ್ಲಿ ಸ್ನಾನ ಮಾಡ್ಕೊಳ್ಳೋರು, ಆಮೇಲೆ ಸಾಯಿ ಸಚ್ಚರಿತೆ ಓದಿ ಇಂತ ಇದ್ರೆ ಓದೋರು, ನನ್ನ ಕೇಳಾಗೆಲ್ಲ ಭಜನ್ ಮಾಡೋರು, ಆಮೇಲೆ ಗುರುಚರಿತ್ರೆ ಓದೋರು, ಒಂದಾಗತ್ತು ಬಂದವರು. ಅಲ್ಲಿ ಈ ತರ ಹಾಸ್ಪಿಟ್ಲು, ಕಾಯಿಲೆ, ಇದು ಯಾವ ಭಾವನೆ ಇರಲಿಲ್ಲ. ಅಂತ ಒಂದು ವಾತಾವರಣ ಇತ್ತು. ನಾನು ಹಾಸ್ಪಿಟ್ಲಲ್ಲಿ ಇದ್ದಾಗ ಅಲ್ಲಿ ನನಗೆ ಗುರೂಜಿ ಎಷ್ಟು ಬಂದು ನೋಡ್ಕೊಂಡು ಹೋಗಿ ಹೇಗೆ ನಡ್ಕೋಬೇಕು, ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನ ತುಂಬ ಕ್ಲಿಯರ್ ಆಗಿ ನನಗೆ ಒಂದು ಅನುಭವ ಒಂದು ಕೊಟ್ಟು, ಹೇಗೆ ವರ್ಕ್ ಆಗುತ್ತೆ ಅದು ಅನ್ನೋದು ಸಹಿತ. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್, ನೀವು ಮೈಂಡಿಗೆ ನೀವು ಇನ್ಸ್ಟ್ರಕ್ಷನ್ ಕೊಟ್ಟು ಮಲ್ಕೊಂಡಾಗ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಸಹಿತ ನಿಮಗೆ ಗೊತ್ತಾಗುತ್ತೆ. ಅದು ಹೇಗೆ ಕ್ಯೂರ್ ಮಾಡ್ಕೊಂಡು ಬರುತ್ತೆ ಅದು ಅನ್ನೋದನ್ನ ಒಂದು ಸಹಿತ ನಿಮಗೆ ಅನುಭವಕ್ಕೆ ನಿಮಗೆ ಬರುತ್ತೆ. ಅದು ಅಂತ ಒಂದು ಗುರುಗಳು. ನಾನು ಇವತ್ತಿನ ದಿವಸ ಏನೋ ಒಂದು ಮಾತಾಡ್ತೀನಿ, ಈ ಜೀವ ಇದೆ ಅಂತಂದ್ರೆ ಅದಕ್ಕೆ ಅವರೇ ಕಾರಣ. ಅವ್ರು ಅವತ್ತು ಆ ಉಸಿರು ಜೀವ ಕೊಟ್ಟು ಇದನ್ನ ನಿಲ್ಲಿಸ್ಲಿಲ್ಲ ಅಂದಿದ್ರೆ ಇದು ಇರ್ತಾ ಇರ್ಲಿಲ್ಲ. ಯಾವತ್ತು 2008 ಹೋಗಿರ್ತಾ ಇತ್ತು. ಎಲ್ಲ ರೆಡಿ ಆಗ್ಬಿಟ್ಟಿದ್ರು ಇವರೆಲ್ಲ, ಅಮ್ಮ ಓದ್ಲಿ ಅಂದ್ಕೊಂಡಿವ್ರೆಲ್ಲ ಏನೇನ್ ಮಾಡ್ಬೇಕು ಅಂತ ಎಲ್ಲಾರು ಒಂದೆಲ್ಲರೂ ಒಂದು ಪ್ರಿಪೇರ್ ಆಗ್ಬೇಕಲ್ಲ. ಈ ಒಂದು ಫೀಲ್ಡ್ ಇರೋದ್ರಿಂದ ಒಂದ್ ಸ್ವಲ್ಪ ಮೆಂಟಲಿ ಹೆಂಗೊಟ್ಟಿಗಳು ಅಮ್ಮ ಹೋದ್ರೆ ಏನಂತೆಲ್ಲ ಒಂದು ಥಾಟ್ ಬಂದಿರುತ್ತೆ ಅವ್ರ ಮಕ್ಳಿಗೆ ಅಷ್ಟೇ, ಅಮ್ಮ ಆದ್ರೆ ಏನಂತ. ಗುರೂಜಿ ಒಂದು ಕೃಪೆಯಿಂದ ಅವರು ಎರಡನ್ನು, ಅದನ್ನು ತೋರಿಸಿದ್ರು ಇದನ್ನು ತೋರಿಸಿದ್ರು. ಎರಡು ತೋರಿಸಿ ಇವತ್ತು ನಿಮ್ಮ ಮುಂದೆ ಇವಳು ಇದ್ದಾಳೆ ಇಲ್ಲಿ. ಅದಕ್ಕೆ ಗುರುನೇ ಒಂದು ಗುರುಜಿ ಅಂತ ಇಬ್ರು ಬಂದು ಅವತ್ತು ಮಾಡ್ಲಿಲ್ಲ ಅಂದಿದ್ರೆ ಇರುತ್ತೆ. ಯಾಕಂದ್ರೆ ನನ್ಗೆ ಅದು ಪ್ರತಿ ಒಂದೊಂದು ಸೆಲ್ ಹೇಗೆ ಅವರು ಅದನ್ನ ಆಕ್ಟಿವೇಟ್ ಮಾಡ್ತಾರೆ, ಹೇಗೆ ಅದನ್ನ ಒಂದು ಜೀವ ತುಂಬ್ತಾರೆ ಅನ್ನೋದನ್ನ ನಾವು ಬೇರೆ ಬೇರೆ ಎಲ್ಲ ನೋಡ್ಬೋದು. ಪ್ರಾಣಿ ಪಕ್ಷಿಗಳೆಲ್ಲ ನೋಡಿದ್ರು ಇನ್ನೇನೋ ಇದಾಯ್ತು ಅಂದ್ರೆ ಯಾರು ಒಂದು ಕೇಳಿದ್ರೆ ಎಲ್ಲದಕ್ಕೂ ನಾನೇ ಜೀವಂತ ಉದಾಹರಣೆ ಅಂತೀನಿ. ಬೇರೆ ಯಾರೋ ಹೇಳಿದ್ದು ಕೇಳಿದ್ದು ಮಾಡಿದ್ದು ಅಂತಲ್ಲ, ಪ್ರತಿಯೊಂದು ನನ್ನದೇ ಆದ ಒಂದು ನನ್ನದೇ ಅನುಭವದಲ್ಲಿ ನನಗೆ ಹೇಳಕ್ ಸಾಧ್ಯ ಅಂತ ಹೇಳಿ ಆ ಉದಾಹರಣೆ ನಾನು. ರೋಮಾಂಚನವಾಗಿತ್ತು ಮೇಡಮ್. ನಿಮ್ ನಿಜವಾಗ್ಲೂ ಸ್ಟೋರಿ ಹೇಳ್ತಾ ನಾವು ಅದೆಲ್ಲ ಕಣ್ಮುಂದೆ ಕಟ್ಟದ ಹಾಗೆ ಹೇಳಿದ್ರಿ, ವಿವರಿಸಿದ್ರಿ ನೋಡಿ. ಒಳಗೆ ಏನು ಅಂತಂದ್ರೆ ನಿಮ್ಗೆ ಒಂದು ಮನಸ್ಸಿನ ಮುಖಾಂತರ ರಾತ್ರಿ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಇವತ್ತು ನೀವು ಅದನ್ನ ಕರೆಕ್ಟಾಗಿ ನಂಬಿಕೆ ಇದೆ, ನೀವು ಅದ್ರ ಮುಖಾಂತರ ವಾಸಿ ಮಾಡ್ಕೋಬಹುದು. ರಾತ್ರಿ ಮಲ್ಕೋಬೇಕಾದಾಗ ಹೇಳುವ ಮನಸ್ಸೇ ನಾನು ಹಿಂಗೊಂದು ಕೆಲಸ ಕೊಡ್ತಾ ಇದ್ದೀನಿ, ಅದಕ್ಕೂ ಒಂದು ಕೆಲಸ ಕೊಡೋದು. ಮನಸ್ಸು ರಾತ್ರಿ ಹೊತ್ತು ಏನನ್ನೋ ಇದಕ್ಕೆ ಬೇರೆ ಅದೇ ಕೆಲಸಕ್ಕೆ ಬಾರ್ದಿರೋದೆಲ್ಲ ಕನಸುಗಳು ಬರೋದ್ ಬದಲು ನಾನು ಹಿಂಗೊಂದು ಕೆಲಸ ಕೊಡ್ತಾ ಇದ್ದೀನಿ, ಇವತ್ತು ಇಲ್ಲಿ ಏನೇನಿದೆಯೋ ಎಲ್ಲ ನೈಟಿಗೆ ಸರಿ ಮಾಡೋ ಒಳಗಡೆ ಇರೋದನ್ನ ಅಂತ ಸ್ಟ್ರಾಂಗ್ ಆಗಿ ನೀವು ಅದಕ್ಕೆ ಮನಸ್ಸಿಗೆ ಡೈರೆಕ್ಷನ್ ಕೊಟ್ರೆ ಅದು ರಿಯಲಿ ಅದು ಫೀಲ್ ಮಾಡ್ತೀನಿ. ನನಗೆ ಒಂದು ಕ್ಷಣದಲ್ಲಿ ಎಚ್ಚರ ಆದಾಗ ನನಗೆ ತುಂಬಾ ಸ್ಪಷ್ಟ ಗೊತ್ತಾಗ್ತು. ಒಂದು ಕೈ ಬಂದು ಹೀಗೆಲ್ಲ ಸೌರ್ತಾ ಇರೋದು, ಇಡೀ ದೇಹ ಸೌರಿ ವಾಸಿ ಮಾಡ್ತಾ ಇರೋವಂಥ ಒಂದು ಯಾರೋ ಬಂದೆಲ್ಲ ಸೌರ್ತಾರಲ್ಲ, ಹೀಗೆ ಅಷ್ಟು ಸ್ಪಷ್ಟವಾಗಿ ನಾನು ನೋಡಿದ್ದೀನಿ. ಅದು ಆ ಒಂದು ವಾಸಿ ಆಗ್ತಾ ಇರುವಂತ ಹೀಲಿಂಗ್ ಪ್ರೋಸೆಸ್ ಹೇಗೆ ನಡೆಯುತ್ತೆ, ಅದು ಹೇಗೆ ಮಾಡುತ್ತೆ ಅಂತ ಮನಸ್ಸು ಅನ್ನೋದು ಅಷ್ಟು ಸ್ಟ್ರಾಂಗ್. ಅದು ಯಾರು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಆಕಾಶದಷ್ಟು ವಿಶಾಲ ಅಂತಾರೆ ನೋಡಿ, ಆ ಮನಸ್ಸಿನೇ ಏನು ಆತ್ಮ ಅಂತಾನು ಒಂದು ಸಲ ಭಗವದ್ಗೀತೆ 6ನೇ ಶ್ಲೋಕದಲ್ಲಿ ಗುರುಜಿ ಎಲ್ಲಾಗ ಮನಸ್ಸು ಒಂದು ಆತ್ಮವೇ ಅಂತ ಹೇಳ್ತಾರೆ. ಎಲ್ಲವೂ ಆತ್ಮ. ನಾವು ಅದನ್ನ ಗುರ್ತಿಸ್ಕೋಬೇಕು, ಅದಕ್ಕೆ ಟ್ರೈನ್ ಮಾಡ್ಬೇಕು ಅಷ್ಟೇ. ಇಲ್ಲಿ ನಡೀತಾ ಇರೋದು ಟ್ರೈನಿಂಗ್ ಪ್ರೋಸೆಸ್ ನಡೀತಾ ಇದೆ ನಮ್ಗೆ. ಅದ್ರೊಳಗೆ ಕ್ಲೀನಿಂಗ್ ಪ್ರೋಸೆಸ್ ಆಗುತ್ತೆ, ಟ್ರೈನಿಂಗ್ ಪ್ರೋಸೆಸ್ ಆಗುತ್ತೆ. ಸೊ ನಾವು ಇವಾಗ ಸ್ಪಷ್ಟವಾಗಿ ತಗೊಂಡ್ ಬಂದಾಗ ಏನು ಅನ್ನೋದು ನಮ್ಗೆ ಇವಾಗ ಅರ್ಥ ಹೋಗ್ತಾ ಇರುತ್ತೆ. ಕರೆಕ್ಟ್. ತುಂಬಾ ನನ್ಗೆ ಅದು ಒಂದು ಕ್ಷಣ ನನ್ಗೆ ಯಾವತ್ತೂ ನಂಗೆ ಅದು ಸಾಧ್ಯನೇ ಇಲ್ಲ. ಗುರೂಜಿ ಅಂದಾಗ ನನ್ಗೆ ಅದು ಮರೆಯೋಕ್ ಸಾಧ್ಯನೇ ಇಲ್ಲ. ಯಾವೊಂದು ಇದನ್ನು ಅವ್ರಷ್ಟೇ ಹೇಳೋದು, ಸೌಮ್ಯನ ದಿವ್ಯಾನ ಫೋನ್ ಮಾಡಿದ್ರೆ ಇಲ್ಲ ಅಮ್ಮಂಗೆ ಏನಾಗಲ್ಲ. ಅಷ್ಟು ಕಾಯಿಲೆ ಕಲ್ಪನಾ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಡರ್ಮಿಟೋಮಯೋಸೈಟಿಸ್ ನನಗೆ ಇಡೀ ದೇಹ ಮೋರ್ ದ್ಯಾನ್ 40% ಬರ್ನ್ ನಂದು. ಅದು ಹೆಂಗ್ ಸುಟ್ಟೋಯ್ತು ಅಂತ ಗೊತ್ತಿಲ್ಲ. ಮೈ ಮೇಲೆ ಒಂದು ಬಟ್ಟೆ ಇಲ್ಲ, 3 ತಿಂಗಳಾಯ್ತು. ಬರೀ ಪ್ಲಾಸ್ಟಿಕ್ ಶೀಟ್ ಮೇಲೆ ಇದ್ದೋಳು ನಾನು. ಪ್ಲಾಸ್ಟಿಕ್ ಶೀಟ್ ಪೇಷಂಟ್ ನಾನು. ಪ್ಲಾಸ್ಟಿಕ್ ಮೇಲೆ ರೂಮಲ್ಲೇ ಹಾಕೊಂಡಿದ್ದೆ. ಮನೆಯಲ್ಲೂ ನಾನು ಒಬ್ಬಳೇ ಐಸೋಲೇಷನ್ ರೂಮಲ್ಲಿ ಇದ್ದೋಳು ನಾನು. ಒಂದೇ ಒಂದು ಸುಮ್ಮನೆ ಬಟ್ಟೆನೂ ಹಾಕೋತ್ರಾಗ ಎಲ್ಲ ಕಟ್ ಎಲ್ಲ ಕಟ್ಟೆ, ಮೈಯೆಲ್ಲ ಇದೇನೆ. ಎಲ್ಲಿ ಇದು ಹಾಕಿದ್ದಾರೆ, ಕಾಲಿಗೆ ಹಾಕಿದ್ರು ಡಿಪ್ಸ್ ನನಗೆ.
ನನಗೆ ಒನ್ ಗ್ರಾಮ್ ಇದು ನಾನು ತಗೊಂಡಿದ್ದೆ ಸ್ಟೆರಾಯ್ಡ್. ನಂದು ಹೈಯೆಸ್ಟ್ ನನಗೆ ಕೊಟ್ಟಿದ್ದು ಅದು ಸ್ಟೆರಾಯ್ಡ್. ಅದಕ್ಕೆ ಕೊಟ್ರೆ ಅದು ಯಾವುದೋ ಒಂದು ಸ್ಮಾಲ್ ಅಮೌಂಟ್. ಅದಕ್ಕೆ ಎಷ್ಟು ಮೆಡಿಸನ್ ಕೊಡಬೇಕು, ಶುಗರ್ ಬರ್ದಂಗೆ ನೋಡ್ಕೋಬೇಕು, ಬೇರೆ ಏನೋ ಆಗ್ದಂಗೆ ನೋಡ್ಕೋಬೇಕು, ಇಮ್ಯುನಿಟಿ ಇಲ್ಲ ನನಗೆ, ಎಷ್ಟು ಕೊಡ್ಬೇಕಂತಂದ್ರೆ ಅವಾಗ ಒಂದು ಮಾತು ₹100 ₹400 ಮಾತ್ರೆ ನೀವು 12,000 ರೂಪಾಯಿ ಖರ್ಚು ಮಾಡೋಕ್ಕಾಗತ್ತೆ ಅಂತ ಡಾಕ್ಟರ್ ಕೇಳಿದ್ರು. ಅವತ್ತು ನಮ್ಮ ಹತ್ರ ಇಷ್ಟೊಂದೆಲ್ಲ ದುಡ್ಡು ಇರಲಿಲ್ಲ ಆ ಕಾಲದಲ್ಲಿ. 12,000 ಪ್ಲಸ್ ಬೇರೆ ಮೆಡಿಸನ್ಸು ಇಷ್ಟೆಲ್ಲ ಖರ್ಚಾಗುತ್ತೆ ಅಂತ ಬಾಬಾ ಅವ್ರು ಅದು ಒಪ್ಕೊಂಡ್ರು. ಇಲ್ಲ ನಾನು ಹೆಂಡತಿನ ಉಳಿಸ್ಕೋತೀನಿ, ನಾನು ಎಷ್ಟು ಖರ್ಚಾಗಿ ನಾನು ಮೆಡಿಸನ್ ಖರ್ಚು ಮಾಡ್ತೀನಿ ಅಂತ ಸ್ಥಿತಿಯಲ್ಲಿ ಇದ್ದವಳು ನಾನು. ಒಂದೇ ಒಂದು T-ಶರ್ಟ್ ಮಧ್ಯೆ ಕಟ್ ಮಾಡ್ಬಿಟ್ಟು ಸುಮ್ಮನೆ ಯಾರು ಬಂದ್ರೆ ನೋಡೋದು ಮುಚ್ಕೋಬೇಕಲ್ಲ ಅಂತ ಜಸ್ಟ್ ಫ್ರಂಟಿಗೆ ಇಟ್ಬಿಟ್ರೆ ಇಡೀ ಸುಟ್ಟದು. ಹೇಗೆ ಅಂತಂದ್ರೆ ಹಿಂಗೆ ತೆಗೆದ್ರೆ ಲೇಯರ್ ಚರ್ಮ ಒಣಕೊಂಡು ಈಚೆ ಬರುತ್ತಲ್ಲ, ಹಾವಿನ ಪುರ ಇರ್ತಾರ ಅಷ್ಟು ಧೂಳು ಬೀಳ್ತಾ ಇತ್ತು ಅವ್ರು ಕ್ಲೀನ್ ಮಾಡಿದ್ರೆ. ಅಂತ ಸ್ಥಿತಿ ಆಗಿದ್ದ ದೇಹ ಇದು. ಒಂದು ಲೇಯರ್ ಸ್ಕಿನ್ ಹೊಟ್ಟೋಯ್ತದು ಇದ್ರೊಳಗೆ. ಅದು ಆ ಥರ ಒಂದು ಪೇಷಂಟ್ ಆಗಿದ್ದಳು. ಡಾಕ್ಟರ್ ಒಳೆಲ್ಲ ಆಶ್ಚರ್ಯ ಅವರಿಗೆ, ಇಷ್ಟು ಮಟ್ಟಿಗೆ ವಾಸಿ ಆಗುತ್ತೆ, ಇಷ್ಟು ಮಟ್ಟಿಗೆ ಆಗ್ತಿಲ್ಲ ಅಂತ ಹೇಳಿ ತುಂಬ ಪ್ರೆಡಿಕ್ಷನ್ ಮಾಡಿದ್ರು. ಮೇಬಿ ಸ್ಕಿನ್ ಕ್ಯಾನ್ಸರ್ ಇರ್ಬೋದು ಅಂತ ಹೇಳಿ ಅಷ್ಟು ಮೆಡಿಸನ್ಸ್ ಹಾಕೊಂಡು ಒಂದು ಪಾರ್ಟ್ ಏನಾಗಲ್ಲ, ಇಂಟರ್ನಲ್ ಪಾರ್ಟ್ ನೀವು ಒಂದು ಸಣ್ಣ ಡ್ಯಾಮೇಜ್ ಆಗಲ್ಲ ಅಂತ ನನಗೆ ಸ್ಪಷ್ಟ ಕೊಟ್ಟಿದ್ರು ಗುರೂಜಿ. ಒಂದೇ ಒಂದು ಒಳಗಡೆ ಏನಾಗಲ್ಲ, ಹೊರಗಡೆ ಸ್ಕಿನ್ ಅಷ್ಟೇ ಅವಳಿಗೆ ಭಾಗ್ಯದಲ್ಲಿ ಆಗಿರೋದು, ಒಳಗಡೆ ಅವಳ ಪಾರ್ಟ್ ಒಂದು ಆಗ್ದಂಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನನಗೆ. ಒಂದೇ ಒಂದು ಸಿಂಗಲ್ ಪಾರ್ಟ್ ನನಗೆ BP ಆಗಲಿ ಶುಗರ್ ಆಗಲಿ ಯಾವುದೂ ಇರಲಿಲ್ಲ ಅದನ್ನು. ಈಗ ನನಗೆ ಆಗಲಿ ಇವಾಗ ಸ್ಟಾರ್ಟ್ ಆಯಿತು ನನಗೆ ಪ್ರೀ ಡಯಾಬಿಟಿಕ್. ಇಷ್ಟು ದಿವಸ ನನಗೆ ಏನೂ ಇಲ್ಲ, ಇವತ್ತು ನನಗೆ BP ಇಲ್ಲ. ನಾನು ಆ ಥರ ನನ್ನ ಕಾಪಾಡ್ಕೊಂಡು ಬಂದ್ಬಿಟ್ಟು ನನಗೆ ಇಲ್ಲ ಅವಳು ಏನಾಗಲ್ಲ. ಇನ್ನೊಂದ್ಸಲ ಆಪ್ರೇಷನ್ ಆಯಿತು, ಯೂಟ್ರಸ್ ಅಲ್ಲಿ ಕ್ಯಾನ್ಸರ್ ಅಂದರು, ಅದೇನೋ ತೆಗೆಸ್ಕೋಬೇಕಾಯ್ತು, ಅವಾಗಲೂ ಹೇಳಿದ್ರು ಇಲ್ಲ ಅವಳಿಗೆ ಏನಾಗಲ್ಲ, ಹುಷಾರಾಗ್ತಾರೆ ಅಷ್ಟೇ ಆಶ್ವಾಸನೆ ಮಕ್ಕಳಿಗೆ. ಏನಾಗಲ್ಲ ಅನ್ನೋದು ವಾಪಸ್ ಆಗುತ್ತೆ. ಏನು ಯಾರು ಅದನ್ನ ಏನಾಗಲ್ಲ ಅಂತ ಅವರು ಆ ಪದದಲ್ಲಿ ಎಂತ ಇದಿರ್ಬೋದು ಅಲ್ವಾ. ಅದು ಬಾಯಿ ಮಾತಿಗೆ ಹೇಳಿರೋವಂಥ ಪದ ಅಲ್ಲ. ನಾವು ಸುಮ್ಮನೆ ಧೈರ್ಯ ಹೇಳ್ತೀವಲ್ಲ, ಏನೋ ಅದಕ್ಕೆ ಇನ್ನೇನು ಮಾಡೋದು, ಕೆಲಸದ ದೇಹ ಸುಮ್ಮನೆ ಧೈರ್ಯ ಹೇಳೋಕ್ಕೆ ಏನಾಗಲ್ಲ ಯೋಚನೆ ಮಾಡ್ತೀವಿ ಅನ್ನೋ ಸಹಜವಾಗಿ ಮಾತುಗಳು ಆಡಿ ಬರ್ತೀವಿ. ಆದರೆ ಗುರು ಮಾತಲ್ಲಿ ಆ ಸಹಜತೆ ಇರಲ್ಲ. ಆ ಒಂದು ಅವ್ರು ಹೇಳಿದ ಮಾತಿಗೆ ಅಂತ ಮಹತ್ವ ಇರುತ್ತೆ. ಅದಕ್ಕೆ ಅವ್ರು ಹೇಳಿದ್ರು ರಾಮಕೃಷ್ಣ ಪರಮಹಂಸದ ವಚನ ವೇದ ಆಗತ್ತೆ ಅಂತ. ಆ ವಚನ ಏನಂದ್ರೆ ವೇದಕ್ಕೆ ಸಮಾನ, ಒಂದೊಂದು ಮಾತು ಅವ್ರದ್ದು ವೇದಕ್ಕೆ ಸಮಾನ. ಹಾಗೆ ಗುರು ಅನ್ನೋನು ಏನ್ ಹೇಳ್ತಾನೆ ಅದು ಒಂದು ತತ್ವ ಆಗಿರುತ್ತೆ ಅಷ್ಟೇ ಹೊರತು ಅದು ಬೇರೆ ಆಗಿರಲ್ಲ. ಗುರು ಬಿಟ್ರೆ ನನ್ಗೆ ಇನ್ನೇನು ಗೊತ್ತಿಲ್ಲ, ಒಬ್ಬನೇ ಗೊತ್ತಿಲ್ಲ ನನಗೆ ಎಲ್ಲರಿಗೂ ಅವನೇ ಅಷ್ಟೇ. ಗುರು ಕೃಪೆ ತುಂಬಾ ಚೆನ್ನಾಗಿದೆ ಮೇಡಮ್ ನಿಮ್ಮ ಮೇಲೆ. ಇಲ್ಲ ಅಂದ್ರೆ ನೀವ್ ಹೇಳ್ತಾ ಇದ್ದಿದ್ ಕಂಡೀಷನ್ ಎಲ್ಲ ನೆನೆಸ್ಕೊಂಡ್ರೆ ತುಂಬಾ ಕಷ್ಟ ಆಗತ್ತೆ ಅಲ್ವಾ. ನಾವ್ ಕೇಳಿಸ್ಕೊಳಕ್ಕೆ ಕಷ್ಟ. ಏನೋ ಆಗ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಏನೋ ಅನಿಸ್ಲೇ ಇಲ್ಲ ಅಂತ ಹೇಳಿ ಅಂತದ್ದು. ಇದ್ರೊಳಗೂ ನನ್ಗೆ ಏನೋ ಅನಿಸ್ಲಿಲ್ಲ ಅಥವಾ ಏನು ಗೊತ್ತಾಗ್ಲಿಲ್ಲ. ಅಷ್ಟು ಚೆನ್ನಾಗಿ ಅವರು ನಡೆಸ್ತಾ ಇದ್ದಾರೆ. ಗುರುವಿನ ಚೆನ್ನಾಗಿ ನಾನೇ ಈಗ ಯಜ್ಞ ಮಾಡ್ತಾ ಇದ್ದೀರಾ ಮೇಡಮ್. ನೀವು ಎಷ್ಟೊಂದು ಮಕ್ಳಿಗೆ ಭಗವದ್ಗೀತೆ ಇನ್ನೊಂದು ನಿರಂತರವಾಗಿ ಗುರುವಿನ ಸಹವಾಸದಲ್ಲಿ ನಿರಂತರವಾಗಿ ಕ್ಲಾಸಸ್ ಆಗ್ಲಿ ಇನ್ನೊಂದಾಗ್ಲಿ ಯು ಆರ್ ಡೂಯಿಂಗ್ ದಿ ಬೆಸ್ಟ್. ಅಲ್ಲ ಅವರ ಪ್ರಸಾದನ ನಾನು ಅಂತ ಒಂದು ಹೋಗಿ ಟಚ್ ಮಾಡಿ ಬಂದ್ಬಿಡ್ತೀವಲ್ವಾ, ಆವಾಗ ನಮ್ಗೆ ರಿಯಲ್ ಲೈಫ್ ಏನು ಅನ್ನೋದು ಗೊತ್ತಾಗತ್ತೆ ಅಲ್ವಾ ಅಮ್ಮ ಮೇಡಮ್. ಅಂದ್ರೆ ನನಗ್ ನಮಗೆ ಹಾಗೆ ಗೊತ್ತಾಗಲ್ಲ ನಮ್ಗೆ. ಓ ನಾನು ಎಲ್ಲ ಇರೋದು ಕೃತಜ್ಞತೆ, ಭಗವಂತ ನಮ್ಗೆ ಇಷ್ಟು ಕೊಟ್ಟಿದ್ದಾನೆ ಅಂತ ಗೊತ್ತಾಗಲ್ಲ. ಒಂದ್ಸಲ ಯಾವಾಗ ಈ ತರ ಹೋಗಿ ಬರ್ತೀವೋ ವಾಪಸ್ಸು, ಆಗ ನಾನು ಒಂದೊಂದು ಕ್ಷಣನೂ ಲೋಕ ಕಲ್ಯಾಣಕ್ಕೆ ಉಪಯೋಗಿಸೋಣ ಅನ್ನೋ ಒಂದು ಅವೇರ್ನೆಸ್ ಬಂದ್ಬಿಡುತ್ತೆ ಮೋಸ್ಟ್ಲಿ. ಆದ್ರಿಂದ ಇಷ್ಟೆಲ್ಲ ಇದ್ಕೊಂಡುನು ಉಮಾ ಮೇಡಮ್ ಇಷ್ಟೊಂದು ಸರ್ವಿಸ್ ಆಕ್ಟಿವಿಟಿ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ಸುತ್ತೆ. ಖುಷಿ ಆಯ್ತು ಮೇಡಮ್ ಅದೆಲ್ಲ ಕೇಳಿ. ನಿಜವಾಗ್ಲೂ ಅಂತ ಹೆಲ್ತಿ ಆರೋಗ್ಯ ದೇಹ ಕೊಟ್ಟಲ್ಲ ನಮಗೆ. ಕಾಯಿಲೆ ದೇಹ ಆಗಿದ್ರೆ ಅದು ಅದೇ ಇದೆ. ಸೊ ಇವಾಗ ಏನೋ ಮಾಡ್ಕೊಂತೀರಲ್ಲ
ಅದಕ್ಕೆ ನಾನು ತುಂಬಾ ಸಲ ಕೇಳಿದೆ, ಯಾಕೆ ಉಳಿಸಿದ್ರಿ ಅಂತ. ಈ ಪ್ರಶ್ನೆ ನಾನು ತುಂಬಾ ಸಲ ಕೇಳಿದೆ. ನಾನು ಯಾಕೆ ಉಳಿಸಿದ್ರಿ, ಏನಕ್ಕೋಸ್ಕರ ಉಳಿಸಿದ್ರಿ, ಇದನ್ನ ಏನ್ ಆಗ್ಬೇಕಾಗಿದೆ ಅಂತ. ಅಯ್ಯ, ಸಂದರ್ಭ ಬಂದಾಗ ನಿಂಗೆ ಗೊತ್ತಾಗತ್ತೆ. ಆಕ್ಚುಲಿ ಮೊನ್ನೆ ಒಂದು ಮಕ್ಳಿಗೆಲ್ಲ ಪದ್ಯ ಹೇಳ್ಕೊಟ್ಟು ಒಂದು ತುಂಬಾ ಚೆನ್ನಾಗಿದೆ. ಅದು ರಜಿತಾ, ನಿಂಗೂ ಜ್ಞಾಪಕ ಇದೆಯಾ? ಮನಸ ಸತತಂ ಸ್ಮರಣೀಯಂ. ಅದು ಹೇಳ್ಬಿಡ್ತೀನಿ ನಾನು ಪದ್ಯನ. ಹೇಳಿ ಮೇಡಮ್, ಹೇಳಿ. ನನ್ನ ಮಕ್ಳ ಹತ್ರ ಇವಾಗ ನಮ್ಮ ಕ್ಲಾಸಲ್ಲಿ ಮಕ್ಳ ಹತ್ರ ನಾನು ಪ್ರತಿ ದಿವಸ ಹೇಳಿಸ್ತೀನಿ. ಪ್ರತಿ ಕ್ಲಾಸಲ್ಲೂ ಮಕ್ಳು ನಾನು ಮರ್ತ್ರೆ, ಮ್ಯಾಮ್ ನೀವು ಅದನ್ನ ಮರ್ತ್ಬಿಟ್ಟಿದ್ದೀರ, ನಾವು ಹೇಳ್ತೀವಿ ಅಂತ ಹೇಳ್ತಾರೆ. ಮೀನಿಂಗ್ ಇಬ್ಬರ ಹತ್ರನೂ ಎಲ್ಲಾರ ಹತ್ರ ವಿತ್ ಮೀನಿಂಗ್ ಹೇಳಿಸ್ಬಿಟ್ಟು ನಾನು. ಹಾಗಾಗಿ ಆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗೋಗಿದೆ. ಮನಸ ಸತತಂ ಸ್ಮರಣೀಯಂ ವಚಸ ಸತತಂ ವದನೀಯಂ ಲೋಕಹಿತಂ ಮಮ ಕರಣೀಯಂ ಲೋಕಹಿತಂ ಮಮ ಕರಣೀಯಂ ನ ಭೋಗ ಭವನೆ ರಮಣೀಯಂ ನ ಚ ಸುಖ ಶಯನೆ ಶಯನೀಯಂ ಅಹರ್ನಿಶಂ ಜಾಗರಣೀಯಂ ಲೋಕಹಿತಂ ಮಮ ಕರಣೀಯಂ ಲೋಕಹಿತಂ ಮಮ ಕರಣೀಯಂ ನ ಚಾತು ದುಃಖಂ ಗಣನೀಯಂ ನ ಚ ನಿಜ ಸೌಖ್ಯಂ ಮನನೀಯಂ ಕಾರ್ಯಕ್ಷೇತ್ರೇ ತ್ವರಣೀಯಂ ಲೋಕಹಿತಂ ಮಮ ಕರಣೀಯಂ ಲೋಕಹಿತಂ ಮಮ ಕರಣೀಯಂ ದುಃಖ ಸಾಗರೇ ತರಣೀಯಂ ಕಷ್ಟ ಪರ್ವತೆ ಚರಣೀಯಂ ವಿಪತ್ತಿ ವಿಪಿನೆ ಭ್ರಮಣೀಯಂ ಲೋಕಹಿತಂ ಮಮ ಕರಣೀಯಂ ಲೋಕಹಿತಂ ಮಮ ಕರಣೀಯಂ ಗಹನಾರಣ್ಯೇ ಘನಾಂಧಕಾರೆ ಬಂಧುಜನಾಯೇ ಸ್ಥಿತಾ ಗಹ್ವರೆ ತತ್ರ ಮಯಾ ಸಂಚರಣೀಯಂ ಲೋಕಹಿತಂ ಮಮ ಕರಣೀಯಂ ಲೋಕಹಿತಂ ಮಮ ಕರಣೀಯಂ ಮನಸಾ ಸತತಂ ಸ್ಮರಣೀಯಂ ವಚಸಾ ಸತತಂ ವದನೀಯಂ ಲೋಕಹಿತಂ ಮಮ ಕರಣೀಯಂ ಲೋಕಹಿತಂ ಮಮ ಕರಣೀಯಂ. ಒಂದೇ ಒಂದು ಇಂಗ್ಲಿಷ್ ಹೇಳ್ತೀನಿ ಫಸ್ಟ್ ಸ್ಟ್ಯಾನ್ಜಾಗೆ. ಲೆಟ್ ಅಸ್ ಆಲ್ವೇಸ್ ರಿಮೆಂಬರ್, ಲೆಟ್ ಅಸ್ ರಿಪೀಟೆಡ್ಲಿ ಸ್ಪೀಕ್ ಔಟ್, ಅವರ್ ಡ್ಯೂಟಿ ಇಸ್ ಟು ಡೂ ಗುಡ್ ಟು ಹ್ಯುಮ್ಯಾನಿಟಿ. ಏನು ಹೇಳ್ತಾರೆ ಗುರುಜಿ, ಯಾವಾಗಲೂ ಹೇಳ್ತಾರಲ್ಲ, ಆತ್ಮನ ಮೋಕ್ಷಾರ್ಥಂ ಜಗದ್ಗೀತಾಯ ಚ ಅಂತ. ಸೊ ನಾವು ಯಾವಾಗಲೂ ನಮ್ಮ ಒಂದು ಏನೇ ಕೆಲಸ ಮಾಡ್ತಾ ಇರಲಿ, ಎಲ್ಲೇ ಇರಲಿ, ನಮ್ಮ ಒಳ್ಳೆದಾಗಿ ನಾವು ಯಾವಾಗಲೂ ಯೋಚನೆ ಮಾಡಬೇಕು ಅಂತ. ಅದು ಯಾವಾಗಲೂ ಹೇಳ್ತಾರಲ್ಲ, ಹೆಡ್ ಹಾರ್ಟ್ ಅಂಡ್ ಹ್ಯಾಂಡ್ ಮೂರನ್ನು ಒಂದಾಗಿ ಮಾಡ್ಕೊಳ್ಳೋ ಅಂಥದ್ದು. ಗುರುಜಿ ನಮಗೆ ಪ್ರತಿ ಸಲ ಇದನ್ನ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ. ಆ ಜ್ಞಾನಕ್ಕೆ, ಆ ಗುರುಗೆ ಅನಂತ ಕೋಟಿ ಪ್ರಣಾಮಗಳು. ಹರಿ. ಹಾ ಮೇಡಮ್, ಟೈಮ್ ಆಯ್ತಾ ಅಲ್ವಾ? ಸಾಕು. ಇವಾಗ ಅವರು ಒಳ್ಳೆ ಹಾಡನ್ನು ಹೇಳಿದ್ದಾರೆ, ಗುರುಗಳಿಗೆ ವಂದನೆ ಸಲ್ಲಿಸಿದ್ದಾರೆ. ಹಾಗಾಗಿ ನೀವು ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ಬಿಡಿ. ಇದನ್ನ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬಿಟ್ಟು ಆಮೇಲೆ ಮೆಡಿಟೇಷನ್. ಹಾ ಸರಿ. ಸಾರಿ, ಜಾಸ್ತಿ ಟೈಮ್ ತಗೊಂಡ್ಬಿಟ್ಟು ನಾನು ಮಾತಾಡಿ ಅಂತ. ಒಂದೊಂದು ಬೇರೆ ಬೇರೆ ವಿಭಿನ್ನವಾದ ರೀತಿಗಳು. ಏನಂದ್ರೆ ಇವಾಗ ಮನೋಮಯ ಕೋಶದ್ದು ಬರ್ಬೇಕಾಗಿತ್ತಲ್ವಾ, ಸೊ ನೀವು ಮನೋಮಯ ಕೋಶದನ್ನ ಹೇಳಿದೀರಾ ಅಷ್ಟೇ, ಪ್ರಾಕ್ಟಿಕಲ್ ಆಗಿ ಹೇಳಿದೀರಾ ಅಷ್ಟೇ. ಹೌದು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ
पूर्णमुदच्यते पूर्णस्य पूर्णमादाय पूर्णमेवावशिष्यते ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಧನ್ಯವಾದಗಳು.